ಓಕೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಲೆಟ್ ಮಿ ನೋ ಇಫ್ ಯು ಕ್ಯಾನ್ ಸಿ ದ ಸ್ಕ್ರೀನ್. ಆಮೇಲೆ ಅಡ್ಮಿಟ್ ಮಾಡ್ತಾ ಹೋಗಿ, ನನಗೆ ಇನ್ ಮುಂದೆ ಕಾಣೋದಿಲ್ಲ. ಓಕೆ, ಯು ಹ್ಯಾವ್ ಟು ಸಮ್ಮನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್ ಅಡ್ಮಿಷನ್. ಯಾರಾದರೂ ನೋಡಿ, ಡೋಂಟ್ ಡಿನೈ. ಲಾಸ್ಟ್ ಟೈಮ್ ಯಾರೋ ಒಂದಿಬ್ರು ಡಿನೈ ಮಾಡಿದ್ರಂತೆ. ಓಕೆ, ಕಾಣುತ್ತಲ್ವಾ? ವಿಲ್ ಸ್ಟಾರ್ಟ್. ಓಕೆ, ಸಿ ಲಾಸ್ಟ್ ಟೈಮು ನಾನು ಓವರ್ ಯು ಕೊಟ್ಟೆ. ಏನು ಓವರ್ ಯು ಕೊಟ್ಟೆ ಅಂತಂದ್ರೆ, ವಿ ಎಲ್ ಎಸ್ ಎ ಓವರ್ ಯು ಕೊಟ್ಟೆ. So we started with entire IT industry. We came down to electronics industry, where electronics is VLSI and embedded, and again embedded rolled out ಮಾಡಿ VLSI ಗೆ ಬಂದ್ವಿ. VLSI ಒಳಗೆ we segregated into analog and digital ಅನ್ಕೋಬಹುದು, ಹಂಗ ಅನ್ಕೊಂಡ್ವಿ. Again we rolled out digital part here, not digital part, the ಏನಂತಾರೆ ಇದಕ್ಕೆ, ಕೋಡಿಂಗ್ ಪಾರ್ಟ್ ಆಫ್ ಇಟ್. ಓಕೆನಾ? Okay, then modeling part of it basically. Then we went into custom design. ಸೊ ಕಸ್ಟಮ್ ಡಿಸೈನ್ ಅಲ್ಲಿ ನಾವು ದಾರಿ ಸ್ಟಾರ್ಟ್ ಮಾಡ್ತಿದ್ವಿ. ಈಗ ಕಸ್ಟಮ್ ಡಿಸೈನ್, ಫುಲ್ ಕಸ್ಟಮ್ ಡಿಸೈನ್ ಅಂತ ಅರ್ಥ ಆಯ್ತು ನಿಮಗೆ. ಫುಲ್ ಕಸ್ಟಮ್ ಡಿಸೈನ್ ಅಲ್ಲಿ ಫುಲ್ ಕಸ್ಟಮ್ ಸರ್ಕ್ಯೂಟ್ ಡಿಸೈನ್ ಇರ್ಬೋದು, ಫುಲ್ ಕಸ್ಟಮ್ ಲೇಔಟ್ ಡಿಸೈನ್ ಇರ್ಬೋದು ಅಲ್ವಾ? ಈಗ ಲೇಔಟ್ ಡಿಸೈನ್ ಪಕ್ಕಕ್ಕೆ. ಓಕೆ, ಸೊ ನಾವು ಫುಲ್ ಕಸ್ಟಮ್ ಸರ್ಕ್ಯೂಟ್ ಡಿಸೈನ್ ಅಲ್ಲೇ ನಾವು ಫುಲ್ ಕಸ್ಟಮ್ ಅನ್ಲಾಕ್ಡ್ ಸರ್ಕ್ಯೂಟ್ ಡಿಸೈನ್ ಇರ್ಬೋದು, ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್ ಇರ್ಬೋದು. ರಿಮೆಂಬರ್, ನಾವು ವಿ ಆರ್ ನಾಟ್ ರೂಲಿಂಗ್ ಔಟ್ ಡಿಜಿಟಲ್ ಡಿಸೈನ್ ಇಯರ್. ಓಕೆನಾ? ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಫುಲ್ ಕಸ್ಟಮ್ ಸರ್ಕ್ಯೂಟ್ ಡಿಸೈನ್ ಅಂಡ್ ಫುಲ್ ಕಸ್ಟಮ್ ಡಿಜಿಟಲ್ ಡಿಸೈನ್. ಸಾರಿ, ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್ ಆರ್ ಫುಲ್ ಕಸ್ಟಮ್ ಅನ್ಲಾಕ್ ಸರ್ಕ್ಯೂಟ್ ಡಿಸೈನ್. ಓಕೆನಾ? ಇದಾಯ್ತು. ಈಗ ಲೇಔಟ್ ಡಿಸೈನ್ ಬಂದಾಗ್ಲೂ ನಾವು ಫುಲ್ ಕಸ್ಟಮ್ ಲೇಔಟ್ ಡಿಸೈನ್ ಮಾಡ್ಬೋದು. ಅದು ಡಿಜಿಟಲ್ ಸರ್ಕ್ಯೂಟಿಗೂ ಮಾಡ್ಬೋದು, ಅನ್ಲಾಕ್ ಸರ್ಕ್ಯೂಟಿಗೂ ಮಾಡ್ಬೋದು. ಇದು ಕತೆ. ಓಕೆ, ಸೊ ಇದೊಂದು ಅದನ್ನ ಟೈಪ್ ಮಾಡ್ಬಿಡ್ತೀನಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ ನೋಡಿ. ಈಗ ಫುಲ್ ಕಸ್ಟಮ್ ಬಂತು, ಸೊ ದಟ್ ಇಟ್ಸ್ ಕೈಂಡ್ ಆಫ್ ರಿವಿಷನ್ ಆಗಲಿ ನಿಮಗೆ ಅಂತ. ಫುಲ್ ಕಸ್ಟಮ್ ಡಿಸೈನ್ ಅಲ್ಲಿ, ಫುಲ್ ಕಸ್ಟಮ್ ಡಿಸೈನ್ ಅಂದ ತಕ್ಷಣ ವೆರಿಫಿಕೇಶನ್ ಬಂದ್ಬಿಡುತ್ತೆ. ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕಲಿ ವೆರಿಫಿಕೇಶನ್. ಡಿಸೈನ್ ಮಾಡಿದ್ರೆ ವೆರಿಫೈ ಮಾಡಲೇಬೇಕು. ಸೊ ಐ ಇಗ್ನೋರ್ ದ ವರ್ಡ್ ವೆರಿಫಿಕೇಶನ್, ಬಟ್ ಯು ಹ್ಯಾವ್ ಟು ಕನ್ಸಿಡರ್ ವೆಲ್ ಡಿಸೈನ್ ಯು ವೆರಿಫೈ ಅಂತ. ಫುಲ್ ಕಸ್ಟಮ್ ಡಿಸೈನ್ ಅಲ್ಲಿ ಹೆಂಗ್ ಬಂತು ಅಂದ್ರೆ, ಮತ್ತೆ ಇಲ್ಲಿ ಲೇಔಟ್ ಸರ್ಕ್ಯೂಟ್ ಮಾಡ್ತೀವಿ, again ಇಲ್ಲಿ ಲೇಔಟ್ ಮಾಡ್ತೀವಿ, ಎರಡು ಫುಲ್ ಕಸ್ಟಮ್. ಈಗ ಲೇಔಟಿಗೆ ಬಂದಾಗ, ಸರ್ಕ್ಯೂಟ್ ಡಿಸೈನಿಗೆ ಬಂದಾಗ ಇಲ್ಲಿ ಅನಲಾಗೂ ಮಾಡ್ತೀವಿ, ಅನಲಾಗ್ ಸರ್ಕ್ಯೂಟ್ ಮಾಡ್ತೀವಿ, ಡಿಜಿಟಲ್ ಸರ್ಕ್ಯೂಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ ನಾವು ಅನಲಾಗ್ ಸರ್ಕ್ಯೂಟ್ ಮಾಡ್ತೀವಿ, ಡಿಜಿಟಲ್ ಮಾಡ್ತೀವಿ. ಡಿಜಿಟಲ್ ಸಾಮಾನ್ಯ ವಿ ಕಾಲ್ ಇಟ್ ಸ್ಟ್ಯಾಂಡರ್ಡ್ ಸೆಲ್ಸ್. ಓಕೆ, ಅಥವಾ ಡಿಜಿಟಲ್ ಅಂತಾನೆ ಬರ್ದ್ಬಿಡ್ತೀನಿ, ಸ್ಟ್ಯಾಂಡರ್ಡ್ ಸೆಲ್ಸ್. ಓಕೆ, ಇದು ನಮ್ಮ ಕತೆ. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇದುವರೆಗೆ. ಸೊ ಬಟ್ ನಮ್ ಫೋಕಸ್ ಇದು ಫುಲ್ ಕಸ್ಟಮ್ ಡಿಸೈನ್. ಅದ್ರೊಳಗೆ ನಾವು ಎಲ್ಲದನ್ನೂ ಕವರ್ ಮಾಡೋ ಚಾನ್ಸಸ್ ಇದೆ, ಅಂದ್ರೆ ಎಲ್ಲದೂ ಕವರ್ ಆಗುತ್ತೆ. ಹಂಗಾದ್ರೆ ನಾವು ಬೇರೆ ಡೊಮೈನ್ ಅಂತ ಹೇಳಿದ್ನಲ್ವಾ, ಫುಲ್ ಕಸ್ಟಮ್ ಡಿಸೈನ್ ಅಂತ ಹೇಳಿದ್ನಲ್ವಾ, ಅಥವಾ ಸೆಲ್ ಬೇಸ್ಡ್ ಡಿಸೈನ್ ಅಂತಂದ್ರಲ್ಲ. ಸೆಲ್ ಬೇಸ್ಡ್ ಡಿಸೈನ್ ಅಲ್ಲಿ ನೀವು ಏನ್ ಮಾಡ್ತೀರಿ, ಯು ಸ್ಟಾರ್ಟ್ ವಿತ್ ವೆರ್ಲಾಗ್ ಆರ್ ಸಿಸ್ಟಮ್ ವೆರ್ಲಾಗ್, ಅಂಡ್ ಯು ಜಸ್ಟ್ ಕ್ರಿಯೇಟ್ ಎ ಮಾಡಲ್, ಸಮ್ ಮೇ ಬಿ ಕಾಲ್ಡ್ ಆಸ್ RTL ರೈಟ್ ನೌ. ಆಮೇಲೆ ವೆರಿಫೈ ಮಾಡ್ತೀರಿ, RTL ವೆರಿಫಿಕೇಶನ್ ಅಂತ ಕರಿತೀರಿ. ಆಮೇಲೆ ಸಿಂಥಸೈಸ್ ಮಾಡ್ತೀರಿ. ಓಕೆ, ಇಲ್ಲಿವರೆಗೆ ನಾವು RTL ಅಲ್ಲಿ ಲಾಸ್ಟ್ ಟೈಮ್ ಯಾರೋ ಕ್ವಶನ್ ಕೇಳಿದ್ರು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಅಲ್ವಾ? ಯಾರಾದ್ರು ಕೇಳಿದ್ರೆ ನಾನು ಆನ್ಸರ್ ಮಾಡಕ್ ಆಗಿಲ್ಲ, ಮರ್ಸ್ಬಿಟ್ಟೆ. ಓಕೆ, ಅದೊಂದು ಆನ್ಸರ್ ಮಾಡ್ಬಿಡ್ತೀನಿ, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಆಸ್ ಓವರ್ ಯು. ಬೇಸಿಕಲಿ ಫ್ರಂಟ್ ಎಂಡ್ ಅಂತೀವಿ, ನಾವು ಮಾತಾಡ್ತೀವಿ ಬ್ಯಾಕ್ ಎಂಡ್ ಅಂತ. ಓಕೆ, ಇಲ್ಲಿ ಜನಗಳಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ಫ್ರಂಟ್ ಎಂಡ್ ಅಂದ್ರೆ ಏನೋ ವೆರ್ಲಾಗ್ ಕೋಡ್, ಬ್ಯಾಕ್ ಎಂಡ್ ಅನ್ನು ಸ್ಕಿಮ್ಯಾಟಿಕ್ ಅನ್ಕೊಂಡಿದೀವಿ. ದಟ್ ಸಮಾಟ್ ಒಂದ್ ಕಡೆ ಒಂದು ತಪ್ಪು ತಿಳುವಳಿಕೆ ಹೆಂಗೋ ಬಂದ್ಬಿಟ್ಟಿದೆ ನಮಗೆ. ಫ್ರಂಟ್ ಎಂಡ್ ಅಂದ್ರೆ ಏನ್ ಗೊತ್ತಾ? ನೀವು ನೋಡಿ, ಮೊಬೈಲ್ ಅಪ್ಲಿಕೇಶನ್, ಆಂಡ್ರಾಯ್ಡ್ ಅಪ್ಲಿಕೇಶನ್ ನೋಡಿರ್ತೀರಿ, ವೆಬ್ ಆಪ್ ನೋಡಿರ್ತೀರಿ. ಯು ಟೈಪ್ ಸಮ್ ಡಾಟಾ, ವಾಟ್ ಈಸ್ ವಿಸಿಬಲ್ ಟು ಯು ಫ್ರಂಟ್, ಅದ ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಅಲ್ಲಿ ಅಂದ್ರೆ ನಿಮ್ಮ ಹೆಸರು ಬರೀತೀರಿ, ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಎಲ್ಲ ಇರ್ತೀವಲ್ಲ, ದಟ್ಸ್ ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಅಲ್ಲಿ ಇದೆಲ್ಲ ತಗೊಂಡೋಗಿ ಪ್ರೊಸೆಸ್ ಮಾಡಿ, ಏನೋ ಡಾಟಾ ಫೆಚ್ ಮಾಡಿ, ಏನೋ ಮ್ಯಾಥಮೆಟಿಕ್ಸ್ ಮಾಡಿ, ಅಥವಾ ತಂದು ನಮಗೆ ವಾಪಸ್ ಇಡುತ್ತೆ. ಹಿಂದ್ಗಡೆ ನಡೆಯೋದೆಲ್ಲ ಬ್ಯಾಕ್ ಎಂಡ್. ಸಿಂಪಲ್ ಕತೆ ಅದು. ಇಲ್ಲೂ ಅಷ್ಟೇ, ಫ್ರಂಟ್ ಎಂಡ್ ಅಂದ್ರೆ ನಾವು ಎರಡು ತರ ಮಾಡ್ಬೋದು. ಲೆಟ್ಸ್ ಟಾಕ್ ಅಬೌಟ್ ಬಿಗರ್ ಕಂಟೆಕ್ಸ್ಟ್, ಡಿಜಿಟಲ್ ಕಂಟೆಕ್ಸ್ಟ್ ಅಲ್ಲಿ ನೋಡೋಣ. ಇಲ್ಲಿ RTL ಡಿಸೈನ್ ಇದೆಯಲ್ವಾ, ಅಥವಾ RTL ವೆರಿಫಿಕೇಶನ್ ಇದೆಯಲ್ವಾ. ಓಕೆ, ಅಥವಾ ನೀವು ಯು ಕ್ಯಾನ್ ಕಾಲ್ ಇಟ್ ಆಸ್ ಮಾಡಲಿಂಗ್ ಇದೆಯಲ್ವಾ, ಮಾಡಲಿಂಗ್ ಅಂತ ಕರೆಯೋಣ, ಅಂದ್ರೆ RTL ಮಾಡಲಿಂಗ್. ಓಕೆ, ಇವನ್ನೆಲ್ಲ ನಾವು ಫ್ರಂಟ್ ಎಂಡ್ ಅಂತ ಕರಿತೀನಿ, ಅಂದ್ರೆ ಡಿಜಿಟಲ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಿರೋದು. ಓಕೆನಾ? ಓಕೆ, ಈ ನೆಕ್ಸ್ಟ್ ಬ್ಯಾಕ್ ಎಂಡ್ ಅಂತ ಬಂದಾಗ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಬಂದಾಗ ಇದನ್ನ ಸಿಂಥಸೈಸ್ ಮಾಡ್ತೀವಿ ನಾವು. ಸಿಂಥಸೈಸ್ ಮಾಡಿದ್ಮೇಲೆ, ಸಿಂಥಸೈಸ್ ಎರಡು ನಡುವೆ ಇರುತ್ತೆ, ನಾನು ಬ್ಯಾಕ್ ಎಂಡ್ಗೆ ಸೇರಿಸ್ಕೊಂಡ್ಬಿಡ್ತೀನಿ. ಓಕೆ, ಅಥವಾ ಫ್ರಂಟ್ ಎಂಡ್ ಪೀಪಲ್ ಸಿಂಥಸೈಸ್ ಮಾಡ್ತಾರೆ, ಅದೊಂಥರ ವಸ್ತು ಮೇಲೆ ಇದೆ, ಡೋಂಟ್ ವರಿ. ಸಿಂಥಸೈಸ್ ಮಾಡ್ತೀವಿ, ದೆನ್ ನಾವು ಏನ್ ಮಾಡ್ತೀವಿ, PD ಮಾಡ್ತೀವಿ, APR ಅಂತೀವಿ, ಆಟೋಮೆಟಿಕ್ ಪ್ಲೇಸ್ ಅಂಡ್ ರೂಟ್, ಅಥವಾ PD ಅಂತ ಕರೆಯೋಣ. ದೆನ್ PD ಮಾಡ್ತೀವಿ. ಇದೆಲ್ಲ ಬ್ಯಾಕ್ ಎಂಡ್. PD ಅಂದ್ರೆ ನಥಿಂಗ್ ಬಟ್ ಎ ಲೇಔಟ್. ರಿಮೆಂಬರ್, ಆಟೋಮೆಟಿಕ್ ಲೇಔಟ್, ಆಟೋಮೆಟಿಕ್ ಪ್ಲೇಸ್ಮೆಂಟ್ ಅಂಡ್ ರೂಟಿಂಗ್ ಆಫ್ ದ ಲೇಔಟ್ಸ್. ಇದು
ಬ್ಯಾಕ್ ಎಂಡ್ ಆಯ್ತು. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ಬೇಸಿಕಲಿ ಎನಿಥಿಂಗ್ ಯು ಡೂ ವಿತ್ the language, system erlag, verilog, whatever. Okay, here you build a behavioral model or RTL model or structure model sometimes, where it has no physical significance. Okay, it's all behavior. Okay, okay, that is what we call it as front end. Okay, ಆಮೇಲೆ ಟೂಲ್ ತಗೊಂಡು we convert, we synthesize it, we create a gate level netlist, we convert into actual layouts, and we place really a, automatically you route. That's a PD basically, and verify, that's a backend. ಇಲ್ಲಿ ಲೇಔಟ್ ಅಂದ ತಕ್ಷಣ ಡಿಸೈನ್ ಅಂಡ್ ವೆರಿಫಿಕೇಶನ್ ಬರುತ್ತೆ. ಓಕೆ, ಇದು ಕತೆ. ಇದು ನಾನು ಹೇಳ್ತಿರೋದು ಅಡ್ಮಿಟ್ ಮಾಡ್ತೀರಲ್ವಾ? ಓಕೆ, ಮಾಡಿ, ಗುಡ್. ಇದು ಕತೆ ಆಯ್ತು. ಇದು ನಾನು ಡಿಜಿಟಲ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಿರೋದು. ಅನಲಾಗ್ ಕಂಟೆಕ್ಸ್ಟ್ ಅಲ್ಲಿ ಹೆಂಗೆ ಹೇಳ್ತಿದ್ರೆ, ಅನಲಾಗ್ ಅಂದ್ರೆ ಫುಲ್ ಕಸ್ಟಮ್ ಕಂಟೆಕ್ಸ್ಟ್ ಅಲ್ಲಿ. ದಿಸ್ ಇಸ್ ಇದು ಸೆಮಿ ಕಸ್ಟಮ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಿರೋದು. ಓಕೆ, ಸೆಮಿ ಕಸ್ಟಮ್ ಕಂಟೆಕ್ಸ್ಟ್, ಇದು ಕಂಟೆಕ್ಸ್ಟ್. ಓಕೆ, ಇದು ಫುಲ್ ಕಸ್ಟಮ್ ಕಂಟೆಕ್ಸ್ಟ್ ಅಲ್ಲಿ ಹೆಂಗೆ ಅಂದ್ರೆ, ಓಕೆ, ಫುಲ್ ಕಸ್ಟಮ್ ಅಂದ್ರೆ ಅನ್ಲಾಕ್ ಸೈಡ್ ಅಂತ ಸುಮ್ಮನೆ ಬ್ರಾಕೆಟ್ ಅಲ್ಲಿ ಬ್ಲಾಕ್ ಅನ್ಲಾಕ್ ಅಂತ ಬರ್ಬಿಡೋಣ. ಇಟ್ಸ್ ರಾಂಗ್ ವರ್ಡ್ ಟು ಯೂಸ್, ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ಇಟ್. ಜನರಲಿ ಗೊತ್ತು ಅನ್ನೋ ಕಾರಣಕ್ಕೆ. ಇಲ್ಲಿ ಏನು ಅಂತಂದ್ರೆ ನಾನು ಸ್ಕಿಮ್ಯಾಟಿಕ್ ಡಿಸೈನ್ ಮಾಡ್ತೀನಿ. ಓಕೆ, ಅಂಡ್ ಸ್ಕಿಮ್ಯಾಟಿಕ್ ವೆರಿಫೈ ಮಾಡ್ತೀನಿ. ದಟ್ ಈಸ್ ಯುವರ್ ಫ್ರಂಟ್ ಎಂಡ್. ಓಕೆ, ಇಲ್ಲಿ ನಾನು ಲೇಔಟ್ ಮಾಡ್ತೀನಿ ಅಥವಾ ಲೇಔಟ್ ಡಿಸೈನ್ ಮಾಡ್ತೀನಿ ಮತ್ತೆ ವೆರಿಫೈ ಮಾಡ್ತೀನಿ. ಇದನ್ನ ಬ್ಯಾಕ್ ಎಂಡ್. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನಾವು ತುಂಬಾ ಸರಿ ನಾನು ನೋಡ್ರಿ ಇಂಡಸ್ಟ್ರಿನಲ್ಲಿ ಅಂತಂದ್ರೆ ಎನಿಥಿಂಗ್ ಡೂ ವಿತ್ ಡಿಜಿಟಲ್ ಕಂಟೆಕ್ಸ್ಟ್ ಈಸ್ ಫ್ರಂಟ್ ಎಂಡ್ ಅನ್ಕೊಂಡ್ಬಿಡ್ತಾರೆ. ದಟ್ ಇಸ್ ರಾಂಗ್ ವೇ. ಸೊ ನಾವು ಸ್ಕಿಮ್ಯಾಟಿಕ್ ಬ್ಯಾಕ್ ಎಂಡ್ ಕಳ್ಸ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ. ಅಂದ್ರೆ ನಾವು ಸ್ಕಿಮ್ಯಾಟಿಕ್ ಮಾಡ್ತೀವಲ್ವಾ, ದಟ್ ರೈಟ್? ಓಪ್ಯಾಂಪ್ ಸ್ಕಿಮ್ಯಾಟಿಕ್ ಡಿಸೈನ್ ಆರ್ ಇನ್ವರ್ಟರ್ ಸ್ಕಿಮ್ಯಾಟಿಕ್ ಡಿಸೈನ್, ಸಾಮಾನ್ಯವಾಗಿ ಅದನ್ನು ಬ್ಯಾಕ್ ಎಂಡ್ ಯಾಕೋ ಸೇರಿಸ್ಕೊಂಡ್ಬಿಡ್ತಾರೆ. ನೋ, ದಟ್ಸ್ ನಾಟ್ ಕರೆಕ್ಟ್. ಸೊ ಅನಲಾಗ್ ಫ್ರಂಟ್ ಎಂಡ್ ಅಂತ ಕರಿಬಹುದು, ಅಥವಾ ಅನಲಾಗ್ ಡಿಜಿಟಲ್ ಫ್ರಂಟ್ ಎಂಡ್ ಅಂತ ಕರಿಬಹುದು. ತಪ್ಪದುಗಳು, ಬಟ್ ರಿಯಲಿ ನಿಯರೆಸ್ಟ್ ಮೀನಿಂಗ್ ತಗೊಂಡ್ಬಿಡಿ. ಅರ್ಥ ಆಯ್ತಲ್ವಾ ಇದು? ಸಿಮಿಲರ್ಲಿ ಲೇಔಟ್ ಅಲ್ಲೂ ಇದು ಸರ್ಕ್ಯೂಟ್ ಅಲ್ಲಿ ಆಯ್ತು, ಲೇಔಟ್ ಅಲ್ಲೂ ಆಯ್ತು. ಆಮೇಲೆ ನಾವು ಫ್ಯಾಬ್ರಿಕೇಶನ್ ಅಲ್ಲೂ ಸಹ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಅಂತ ಬರ್ತಿದೆ. ಅದಕ್ಕೆಲ್ಲಿ ಫ್ರಂಟ್ ಎಂಡ್ ಆಫ್ ಲೈನ್ ಅಂತ ಬರ್ತಿದೆ, ಬ್ಯಾಕ್ ಎಂಡ್ ಆಫ್ ಲೈನ್ ಅಂತ ಬರ್ತಿದೆ. ಇತ್ತೀಚೆಗೆ ಹೊಸದಾಗಿ ಮಿಡ್ ಎಂಡ್ ಆಫ್ ಲೈನ್ ಅಂತಾನು ಬರ್ತಿದೆ. ಅದು ಏನು ಅಂತ ಗೂಗಲ್ ಮಾಡಿ ನೋಡಿ. ಫ್ಯಾಬ್ರಿಕೇಶನ್ ಅಲ್ಲಿ ಹೆಂಗೆ ಅಂದ್ರೆ, ಜಸ್ಟ್ ಗೂಗಲ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಇಟ್ಸ್ ಸಮಥಿಂಗ್ ಯು ಶುಡ್ ಥಿಂಕ್ ಆಫ್ ಫ್ಯಾಬ್ ಅಲ್ಲಿ. ಓಕೆ, ಇಲ್ಲೇನು ಫ್ರಂಟ್ ಎಂಡ್ ಆಫ್ ಲೈನ್ ಅಂತ ಬರುತ್ತೆ, ಬ್ಯಾಕ್ ಎಂಡ್ ಆಫ್ ಲೈನ್ ಅಂತ ಬರ್ತೀವಿ. ಹೊಸದಾಗಿ ಮಿಡ್ ಎಂಡ್ ಆಫ್ ಲೈನ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಓಕೆ, ಓಕೆ, ಬಿಕಾಸ್ ಎಸ್ಪೆಷಲಿ ಲೋವರ್ ಟೆಕ್ನಾಲಜೀಸ್ ನಲ್ಲಿ ವಿ ಕಮ್ ಅಪ್ ವಿತ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವಯಾಸ್. ಓಕೆ, M1 M2 M3 M4 ಕನೆಕ್ಟೆಡ್ ವಯಾಸೇ ಬೇರೆ. ಆಮೇಲೆ ಪಾಲಿಯಿಂದ ಕೆಳಗಡೆ ಆಕ್ಸೈಡ್ ಆಕ್ಸೈಡ್ ಮತ್ತೆ ಪಾಲಿನು ಕನೆಕ್ಟ್ ಮಾಡೋ ವಯಸ್ಸೇ ಬೇರೆ ಇರ್ತವೆ. ಇವೆಲ್ಲ ನಡುವೆ ಇದಾವಲ್ಲ, ಬಿಲೋ ಪಾಲಿ ಅಂಡ್ ಎಬೋ ಎನ್ವೆಲ್ ಅಂಡ್ ದೋಸ್ ದೇ ಕಾಲ್ ಇಟ್ ಆಸ್ ಮಿಡ್ ಎಂಡ್ ಆಫ್ ಲೈನ್ ಅಂತ. ಓಕೆ, ಇವು ಹೇಗೆ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಇರ್ತಾ ಇತ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ಇದು ಕತೆ. ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ಗೂಗಲ್ ಮಾಡಿ ನೋಡಿ. ವಾಟ್ ಈಸ್ ಫ್ರಂಟ್ ಎಂಡ್? ಮೇ ಬಿ ಯು ಕ್ಯಾನ್ ಥಿಂಕ್ ಆಫ್ ದ ಬೇಸ್ ಲೇಯರ್ಸ್. ಎನ್ವೆಲ್ ಲೇಯರ್ ಇರುತ್ತೆ, ಆಮೇಲೆ ಆಕ್ಸೈಡ್ ಲೇಯರ್ ಇರುತ್ತೆ, ಪಾಲಿ ಲೇಯರ್ ಇರ್ಬೋದು. ಇವು ಫ್ರಂಟ್ ಎಂಡ್ ಅಲ್ಲಿ ಬರ್ತಿದ್ದ, ಬ್ಯಾಕ್ ಎಂಡ್ ಅಲ್ಲಿ ಬರ್ತಿದ್ದ. ಇವೆಲ್ಲ ಒಂದ್ಸರಿ ಮಾಸ್ಫೆಟ್ ಟ್ರಾನ್ಸಿಸ್ಟರ್ ರೆಡಿ ಆಯ್ತು ಅಂತಂದ್ರೆ ನಾವು ಉಳಿದೆಲ್ಲ ಗೇಟ್ ಟು ಗೇಟ್ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಅದನ್ನ ನಾನು M1 M2 ಬಳಸ್ತೀನಿ. ಅದು ಫ್ರಂಟ್ ಎಂಡ ಬ್ಯಾಕ್ ಎಂಡ ಯೋಚನೆ ಮಾಡಿ ನೋಡಿ, ಗೂಗಲ್ ಮಾಡಿ ಕಂಡಿಡಿದೆ. ಓಕೆನಾ? ಇದು ಬೇಸಿಕ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅರ್ಥ. ಇನ್ನೇನು ಡೌಟ್ ಇದೆಯಾ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಬಗ್ಗೆ? ಲಾಸ್ಟ್ ಟೈಮ್ ಯಾರ ಕೇಳಿದ್ರಿ? ಇಲ್ಲ ಅಲ್ವಾ? Sorry to interrupt. ಇದು ಮೋಹನ್ ಸರ್. Hello. ಹೇಳಿ. Hello. ಹೇಳಿ. Sir, someone texted in message chat window ದಲ್ಲಿ what is synthesis ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ದಾರೆ ಸರ್. ಒಂದು ನಿಮಿಷ. ಇಲ್ಲಿದೆಯಲ್ವಾ? ಗುಡ್, ಸ್ಟಾಪ್ ಮೀನ್. ನನಗೆ ಒಂದ್ಸರಿ ಕಾಣೋದಿಲ್ಲ. ಎಲ್ಲಿದೆ ಅಲ್ವಾ? ಸಿಂಥಸಿಸ್ ಮೀನಿಂಗ್ ಸ್ವಲ್ಪ ಹೇಳಿ. ಓಕೆ, ಇಲ್ಲಿಗೆ ಬರೋಣ ಹಾಗಾದ್ರೆ. ಓಕೆ, ಇಲ್ಲಿಗೆ ಬರೋಣ. ಸೊ ಲಾಸ್ಟ್ ಟೈಮ್ ನಾನು ನೋಡಿದ್ವಿ. ಸೊ ವೆನ್ ಯು ಹ್ಯಾವ್ ಎ ಡಿಸೈನ್, ಅಸ್ಯೂಮ್ ಒಂದು ಡಿ ಫ್ಲಿಪ್ ಫ್ಲಾಪ್ ಡಿಸೈನ್ ಮಾಡೋಣ ಅಂತ ಕಾಣೋಣ. ಅಲ್ಲ, ಡಿ ಫ್ಲಿಪ್ ಫ್ಲಾಪ್ ಬೇಡ, ಜಸ್ಟ್ ಒಂದು ಆಂಡ್ ಗೇಟ್ ಡಿಸೈನ್ ಮಾಡೋಣ. ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆಂಡ್ ಗೇಟ್. ಸೊ ಆಂಡ್ ಗೇಟ್ ಸಣ್ಣದ ಇನ್ಪುಟ್. ಈಗ 0 0 ಇದೆ, 0 1 ಇದೆ, 1 0 ಇದೆ, 1 1 ಇದೆ ಇನ್ಪುಟ್ ಅಲ್ವಾ? ಸೊ ಈ ಕಂಡೀಷನ್ ಏನಿದೆ, ಆಂಡ್ ಗೇಟ್ ಬರೀತೀನಿ. ಇಟ್ ಇಸ್ 0, ಇಟ್ ಇಸ್ 0, ಇಟ್ ಇಸ್ 0, ಇಟ್ ಇಸ್ 1 ಅಲ್ವಾ ಔಟ್ಪುಟ್? ಸೊ ಇದು ಆಂಡ್ ಗೇಟ್ ಬಿಹೇವಿಯರ್. ನನಗೆ ಇದು ಸಣ್ಣ ಇದು 4, ಇಟ್ಸ್ ಈಸಿ ಫಾರ್ ಮೀ. ಇನ್ಪುಟ್ ಇರೋದೇ 2, ಎರಡೇ ಇನ್ಪುಟ್ ಇರೋದಿಲ್ಲ ಅಲ್ವಾ?
ಸೊ ಹಂಗಾಗಿ ಏನಾಗಿದೆ ಅಂದ್ರೆ ನನಗೆ ಎ ಇಸ್ ಇನ್ಪುಟ್, ಎ ಬಿ ಅಂಡ್ ಓ ಇಸ್ ಅನ್ ಔಟ್ಪುಟ್ ಅಂತ ಕರೆಯೋಣ. ಓಕೆ, ಸೊ ನನಗೆ ಇರೋದು ಎರಡೇ ಗೇಟು, ಎರಡೇ ಇನ್ಪುಟ್, ಇರೋದು ಒಂದೇ ಔಟ್ಪುಟ್. ಹಂಗಾಗಿ ಆಸ್ ಎ ಹ್ಯೂಮನ್ ಐ ಕ್ಯಾನ್ ಈಸಿಲಿ ಹ್ಯಾಂಡಲ್ ಇಟ್. ದೋ ಇಟ್ಸ್ ಎ ಡಿಜಿಟಲ್ ಗೇಟ್, ಐ ವಿಲ್ ಗೋ ಫಾರ್ ಎ ಫುಲ್ ಕಸ್ಟಮ್ ಡಿಸೈನ್. ಇದನ್ನ ಐ ವಿಲ್ ಗೋ ಆ್ಯಂಡ್ ಗೇಟ್, ಐ ವಿಲ್ ಗೋ ವಿತ್ ಫುಲ್ ಕಸ್ಟಮ್ ಡಿಸೈನ್ ಅಲ್ವಾ. ಫುಲ್ ಕಸ್ಟಮ್ ಡಿಸೈನ್. ಓಕೆ, ಫುಲ್ ಕಸ್ಟಮ್ ಡಿಸೈನ್ ಏನಾಯ್ತು? ಫುಲ್ ಕಸ್ಟಮ್ ಅಂದ್ರೆ ಏನರ್ಥ ಅಂದ್ರೆ ಒಂದೊಂದು ಮಾಸ್ಫೆಟ್ ನ ತಗೊಂಡು ಕನೆಕ್ಟ್ ಮಾಡಿ ಇನ್ಪುಟ್ ಔಟ್ಪುಟ್ ಚೆಕ್ ಮಾಡ್ತೀನಿ ಅಲ್ವಾ. ಪಿ ಮಾಸ್ ತಗೊಂತೀನಿ, ಎನ್ ಮಾಸ್ ತಗೊಂತೀನಿ, ಅದನ್ನ ಏನೋ ಪರ್ಟಿಕ್ಯುಲರ್ ಫ್ಯಾಷನ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ವಿ ಗೆಟ್ ಎನ್ ನ್ಯಾಂಡ್ ಗೇಟ್ ಬಿಹೇವಿಯರ್. ಅಂದ್ರೆ ಔಟ್ಪುಟ್ ಇನ್ಪುಟ್ 0 ಇದ್ದಾಗ ಔಟ್ಪುಟ್ 0 ಬಂತು, ಇನ್ಪುಟ್ 1 ಇದ್ದಾಗ ಔಟ್ಪುಟ್ 1 ಬಂತು ಅಂತ ಬಿಹೇವಿಯರ್ ಹೆಂಗೋ ಡಿಸೈನ್ ಮಾಡಿದೆ. ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ದಿಸ್ ಇಸ್ ವೆರಿ ಸಿಂಪಲ್, ಐ ವೆಂಟ್ ವಿತ್ ಫುಲ್ ಕಸ್ಟಮ್. ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ಇಮ್ಯಾಜಿನ್ ಚಿಪ್ ಲೆವೆಲ್ ಅಲ್ಲಿ ಇನ್ಪುಟ್ಸ್ ಲಿಟ್ರಲಿ ಎಷ್ಟಿರ್ತವೆ? ಥೌಸಂಡ್ಸ್. ಓಕೆ, ಇಷ್ಟಿದ್ದಾಗ ಇಷ್ಟು ಥೌಸಂಡ್ಸ್ ಇನ್ಪುಟ್ ಇದ್ ಬೇಡ, 100 ಇನ್ಪುಟ್ ತಗೊಂಡೋಣ, 1000 ಬೇಡ. ಓಕೆ, 100 ಇನ್ಪುಟ್ಸ್ ಇದಾವೆ. 100 ಇನ್ಪುಟ್ಸ್ ಇದ್ದಾಗ ನನಗೆ ಕೆನ್ ಯು ಆಸ್ ಎ ಹ್ಯೂಮನ್ ಕೆನ್ ಐ ಡಿಸೈನ್ ಸಚ್ ಎ ಸರ್ಕ್ಯೂಟ್ ಬೈ ಫುಲ್ ಕಸ್ಟಮ್ ವೇ? ಆಗಲ್ಲ ಅಲ್ವಾ. ಅಲ್ಲ, ಮಾಡ್ಬೋದೇನೋ ಇಫ್ ಯು ಆರ್ ಎ ಜೀನಿಯಸ್, ಬಟ್ ನನ್ ಆಫ್ ಅಸ್ ಆರ್ ಜೀನಿಯಸ್. ಓಕೆ ಓಕೆ, ಆಮೇಲೆ ಈವನ್ ನಾನು ಜೀನಿಯಸ್ ಆದ್ರೂ ಅಷ್ಟಕ್ಕೊಂದು ಎಫರ್ಟ್ ಯಾಕೆ ಹಾಕ್ಬೇಕು ನಾನು? ಈ ಗೋ ವಿ ಯೂಸ್ ಅ ಕಂಪ್ಯೂಟರ್, ಕಂಪ್ಯೂಟರ್ ಆಸ್ ಸಾಫ್ಟ್ವೇರ್ ಡೊಮೈನ್ ಇದೆಯಲ್ವಾ, ಅಥವಾ ಇಡಿಎ ಡೊಮೈನ್ ಅಂತ ಕರಿತೀವಿ. It's evolved a lot. It's very, very powerful nowadays, and it has got some intelligence also. It's fast. Anyway, computer is always faster than us, right? You take an example of ಕಂಪ್ಯೂಟರ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಕಂಪ್ಯೂಟರ್ ಎಲ್ಲಿ ತಗೊಳೋದು, ಹೆಂಗ್ ತಗೊಳೋದು ಅಂತ ಬರೀತೀನಿ. ಅವಾಗ ಏನ್ ಮಾಡ್ತೀನಿ ನಾನು, ಇದ್ರ ಒಳಗಡೆ ಸರ್ಕ್ಯೂಟ್ ಇದೆಯಲ್ಲ, ಒಂದು ಬ್ಲಾಕ್ ಡಯಾಗ್ರಾಮ್ ತಗೊಳೋಣ. ಈ ಒಂದು ಓಕೆ, ಶೇಪ್ ಇದೆ. So let me take this as some black diagram. I don't care what is the circuit is. Okay, if it is AND gate, we know 2 MOSFET upper ಮೇಲೆ P MOS, 2 P MOS, ಕೆಳಗೆ N MOS 2 ಇದಾವೆ, ಕನೆಕ್ಟ್ ಮಾಡ್ತೀನಿ. If 100 inputs are there ಇಲ್ಲಿ, okay, I will not be worrying about this circuitry. Okay, what I will do is I'll make sure that tool will do it for me. Okay na? So that is called basically automation, because automation is the future, remember that. Okay, we want to automate everything so that we go and relax, we go and sleep. Okay, basically ಅದೇ ಉದ್ದೇಶ, ಸೋಮಾರಿಗಳು ನಾವು ಬೇಸಿಕಲಿ ಅಲ್ವಾ. ಸೊ ಹಂಗಾಗಿ ನಮ್ಮ ಟೈಮ್ ನಾವು ಸೇವ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಆಟೋಮೇಟ್ ಇಟ್. ಹೆಂಗ್ ಆಟೋಮೇಟ್ ಮಾಡೋದು? ಈ ಸ್ಕಿಮ್ಯಾಟಿಕ್ ಒಂದು ಡೈರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಬಿಹೇವಿಯರ್ ಕೋಡ್ ಬರೀತೀವಿ. ಓಕೆ, ಬಿಹೇವಿಯರ್ ಕೋಡ್ ಅಂತಂದ್ರೆ ಇದು ಇನ್ಪುಟ್ ಇದ್ರೆ ಅದು ಬಂತು, ಇದು ಇನ್ಪುಟ್ ಇದ್ರೆ ಅದು ಬಂತು, ಅಷ್ಟೇ. ಇಫ್ ಎಲ್ಸ್ ಅಂತ ಇಮೇಜ್ ಮಾಡಿ, ಇಫ್ 0 ಔಟ್ಪುಟ್ ಇಸ್ 0, ಇಫ್ 0 1 ಔಟ್ಪುಟ್ ಇಸ್ 0. ಇಫ್ ಎಲ್ಸ್ ಲೂಪ್ ತಾನೇ ಇದೆ, ನಥಿಂಗ್ ಬಟ್. ಅಥವಾ ಕೇಸ್ ಸ್ಟೇಟ್ಮೆಂಟ್ ಬರ್ಕೋಬಹುದು ತಾನೇ ಇಲ್ಲಿ. ಬಟ್ ಇದೇನು ಒಳಗಡೆ ರಿಯಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ಇಫ್ ಎಲ್ಸ್ ಲೂಪ್ ಇದೆ ಅಥವಾ ಕೇಸ್ ಸ್ಟೇಟ್ಮೆಂಟ್ ಇದೆ ಇಲ್ಲಿ, ಹೌದಾ. ವಿ ಡೋಂಟ್ ಸಿ ಎ ಮಾಸ್ಫೆಟ್ ದೇರ್, ವಿ ಡೋಂಟ್ ಸಿ ಎ ರಿಯಲ್ ಹ್ಯಾಂಡ್ ಗೇಟ್ ದೇರ್, ರೈಟ್. ಈಗ ನಾನು ಇದನ್ನ ಟೂಲಿಗೆ ಸಪ್ಲೈ ಮಾಡ್ತೀನಿ. ಅಂದ್ರೆ ಏನೇ ಟೂಲ್ ಅಲ್ಲಿ ಒಂದು ಡಾಟಾ ಬೇಸ್ ಇದೆ. ಹೆಂಗೆ ಅಂದ್ರೆ ಒಂದು ಥಿಂಕ್ ದಿಸ್ ವೇ, ಸಮ್ ಎಕ್ಸೆಲ್ ಶೀಟ್. Tool has a database. This is a chunk of a code and the equivalent hardware is same mux. This is a chunk of a code, equivalent hardware is flip flop. This is a chunk of a code, this is the equivalent hardware is a decoder. ಹಂಗೆ ಒಂದು ಟೇಬಲ್ ಒಳಗೆ ಟೇಬಲ್ ಮಾಡಿರ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಸಿಂಥಸಿಸ್ ಟೂಲ್ ಅಂತೀವಿ ನಾವು. ಸೊ ಸಿಂಥಸಿಸ್ ಟೂಲ್ is again a software where it has got some the table somewhere embedded somewhere inside it, where they will scan through your Verilog code or system Verilog code. It will take a chunk of a code, compare with its database, it will replace this chunk of a code with say AND gate or NAR gate or a mux or a decoder or whatever. Okay, that is what a synthesis is. Synthesis ಅಂದ್ರೆ ನಿಮ್ಮ ಬಿಹೇವಿಯರ್, RTL ಬಿಹೇವಿಯರ್ ಅಲ್ಲ, RTL ಕೋಡಿಂಗ್ ಅಲ್ಲಿ 3 ತರ ಬರುತ್ತೆ. ಒಂದು ಬಿಹೇವಿಯರ್ ಬರುತ್ತೆ, ಒಂದು ಸ್ಟ್ರಕ್ಚರಲ್ ಡಿಸೈನ್ ಬರುತ್ತೆ. RTL is in between, average of it. Okay, let's talk RTL as a behavior for a name sake. RTL ಮಾಡೆಲ್ ನಲ್ಲಿ ಅಥವಾ RTL Verilog ಅಲ್ಲಿ ಏನು, ಇಟ್ಸ್ ಎ ಬಿಹೇವಿಯರ್, ಇಟ್ಸ್ ಎ ಇಂಗ್ಲಿಷ್ ಲ್ಯಾಂಗ್ವೇಜ್. ಅದನ್ನ ನಾನು ಫ್ಯಾಬ್ರಿಕ್ ಕಳಿಸಿ ಪ್ರಿಂಟ್ ಮಾಡಕ್ ಆಗಲ್ಲ, ಮೀನಿಂಗ್ಲೆಸ್, ರೈಟ್, ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, ಸೊ ಅಥವಾ ನಾಳೆ ಕನ್ನಡದಲ್ಲೂ Verilog ಬರೆದ್ರು, ಅದು Verilog ಕನ್ನಡದಲ್ಲೂ ಬರೆದ್ರು ಪ್ರಿಂಟ್ ಮಾಡಿದ್ರೆ ಮೀನಿಂಗ್ಲೆಸ್. ಅದು ಐ ಹ್ಯಾವ್ ಟು ರಿಪ್ಲೇಸ್ ಎ ಮಾಸ್ ವಿತ್ ಆಕ್ಚುಯಲ್ ಗೇಟ್, ರೈಟ್. ಹಂಗಾಗಿ ಏನ್ ಮಾಡ್ತೀನಿ ನಾನು, ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಅಥವಾ ಈ Verilog ಲ್ಯಾಂಗ್ವೇಜ್ ಅನ್ನ ಕನ್ವರ್ಟ್ ಮಾಡ್ತೀನಿ ನಾನು. ಹೆಂಗೆ? ಹಾರ್ಡ್ವೇರ್ ಆಗಿ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಸಿಂಥಸಿಸ್. ಅಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಯುವರ್ Verilog ಮಾಡೆಲ್ ಇಂಟು ಎ ಗೇಟ್ ಲೆವೆಲ್ ನೆಟ್ ಲಿಸ್ಟ್ ಅಂತೀವಿ, ಅಥವಾ ಹಾರ್ಡ್ವೇರ್ ಮಾಡೆಲ್ ಸಿಂಬಲ್ಸ್ ಅಂತೀವಿ. ಯಾಕೆ ಇದು ಗೇಟ್ ಲೆವೆಲ್ ನೆಟ್ ಲಿಸ್ಟ್ ಅಂತೀವಿ ಅಂದ್ರೆ, ಸಾಮಾನ್ಯವಾಗಿ ಕನ್ವರ್ಟೆಡ್ ಥಿಂಗ್ ವಿಲ್ ಬಿ ಇನ್ ನೆಟ್ ಲಿಸ್ಟ್ ಫಾರ್ಮ್, ದಟ್ ಇಸ್ ಅ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ಇರ್ತೀವಿ. ಹಂಗಾಗಿ ನೆಟ್ ಲಿಸ್ಟ್ ಫಾರ್ಮ್ ಅಂದ್ರೆ ಗೊತ್ತಲ್ಲ, ನೆಟ್ ಲಿಸ್ಟ್ ಅಂದ್ರೆ ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ಗೇಟ್ಸ್ ಅಥವಾ ಕನೆಕ್ಷನ್ ಬಿಟ್ವೀನ್ ಮಾಸ್ಫೆಟ್ಸ್, ರಿಯಲ್ ಸ್ಟ್ರಕ್ಚರಲ್ ಡಿಸೈನ್. ಅದು ಒಂದು ಬಿಹೇವಿಯರ್ ಡಿಸೈನ್ ಇದೆ, ಗೇಟ್ ಲೆವೆಲ್ ನೆಟ್ ಲಿಸ್ಟ್ ಇದೆ ಸ್ಟ್ರಕ್ಚರಲ್ ವೇ. ಇದು ಕನ್ವರ್ಷನ್ಗೆ ಸಿಂಥಸಿಸ್ ಅಂತೀವಿ ಅಷ್ಟೇ. ಈಗ ಅರ್ಥ ಆಯ್ತಾ? ಸಿಂಥಸಿಸ್ ಅಲ್ಲಿ 3 ಸ್ಟೆಪ್ ಬರುತ್ತೆ. ಒಂದು
ಟ್ರಾನ್ಸ್ಲೇಷನ್ ಅಂತ ಬರುತ್ತೆ. ಅಂದ್ರೆ ವೆರ್ಲಾ ಕೋಡ್ ನ ನಾವು ಗೇಟ್ ಲೆವೆಲ್ ನೆಟ್ ಲಿಸ್ಟ್ಗೆ ಅಥವಾ ಗೇಟ್ ಲೆವೆಲ್ ನೆಟ್ ಲಿಸ್ಟ್ ತಪ್ಪಾಗುತ್ತೆ. ಈಗ ಬೂಲಿಯನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋದಂತೀವಿ. ಒಂದು ಟ್ರಾನ್ಸ್ಲೇಷನ್, ಕನ್ವರ್ಟಿಂಗ್ ಯುವರ್ ವೆರ್ಲಾಗ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಇಂಟು ಅ ಬೂಲಿಯನ್ ಲ್ಯಾಂಗ್ವೇಜ್. ಅಂದ್ರೆ ಬೂಲಿಯನ್ ಲ್ಯಾಂಗ್ವೇಜ್ ಗೊತ್ತಲ್ಲ, ಎ ಪ್ಲಸ್ ಬಿ ಆ್ಯಂಡ್ ಗೇಟ್ ಹೆಂಗ್ ಬರೀತೀವಿ, ಅದು ಎ ಪ್ಲಸ್ ಬಿ ಅಥವಾ ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಎಕ್ಸ್ ಆರ್ ಅವೆಲ್ಲ ಗೊತ್ತಾನೆ, ಇವಾಗ ಬೂಲಿಯನ್ ಫಾರ್ಮ್. ಸೊ ಈ ವೆರ್ಲಾಗ್ ಲ್ಯಾಂಗ್ವೇಜ್ ನ ಬೂಲಿಯನ್ ಫಾರ್ಮ್ ಕನ್ವರ್ಟ್ ಮಾಡೋದಕ್ಕೆ ಒಂದು ಟ್ರಾನ್ಸ್ಲೇಷನ್ ಅಂತೀವಿ. ಟ್ರಾನ್ಸ್ಲೇಷನ್ ಆದ್ಮೇಲೆ ನಾವು ಮತ್ತೆ ಆಪ್ಟಿಮೈಸ್ ಮಾಡ್ತೀವಿ. ನಾವು ಆಪ್ಟಿಮೈಸ್ ಅಂದ್ರೆ ದಿಸ್ ಟ್ರಾನ್ಸ್ಲೇಟೆಡ್ ಫಾರ್ಮ್ ಮೇ ಬಿ ವಿ ಕ್ಯಾನ್ ಆಪ್ಟಿಮೈಸ್, ವಿ ಕ್ಯಾನ್ ರೆಡ್ಯೂಸ್ ನಂಬರ್ ಆಫ್ ಇನ್ಪುಟ್ ವೇರಿಯೇಬಲ್ಸ್ ಇರ್ಬೋದು, ಆ ಕಾಂಪ್ಲೆಕ್ಸಿಟಿ ಕಡಿಮೆ ಮಾಡುವ ಆಪ್ಟಿಮೈಸೇಷನ್ ಗೊತ್ತಿರ್ಬೇಕು ನಿಮಗೆ. ಸೊಲ್ಯೂಷನ್ ಫೈನಲಿ ಆಪ್ಟಿಮೈಸ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಮ್ಯಾಪ್ ಮಾಡ್ತೀವಿ ನಾವು, ಮ್ಯಾಪಿಂಗ್ ಟು ಎ ಪರ್ಟಿಕ್ಯುಲರ್ ಫೌಂಡ್ರಿ. ಅದು 3 ಸ್ಟೆಪ್. ಅದು ಸಿಂಥಸಿಸ್ ಮಾಡ್ಬೇಕಾದ್ರೆ ಬಂದೋಗ್ಬಿಡುತ್ತೆ. ಅದರ್ವೈಸ್ ಫಾರ್ ಆಲ್ ದ ರೀಸನ್ಸ್ ಥಿಂಕ್ ಯುವರ್ ಟೆಕ್ಸ್ಟ್ ಫಾರ್ಮ್ ಇಸ್ ಕನ್ವರ್ಟ್ ಇಂಟು ಎ ಸಿಂಬಲ್ ಫಾರ್ಮ್. ಅದೇ ಸಿಂಥಸಿಸ್ ಅಂತೀವಿ. ಇನ್ನೇನು ಅರ್ಥ ಆಯ್ತಾ ಇದರಲ್ಲಿ? ಏನಾದ್ರು ಡೌಟ್ ಇದೆ ಇದರಲ್ಲಿ, ಅಥವಾ ನಾನು ಕನ್ಫ್ಯೂಸ್ ಮಾಡ್ತಿದ್ನಾ, ಅಥವಾ ಬೇರೆ ಡೌಟ್ ಇದ್ರೆ ಕೇಳ್ಬೋದು. ಅಂದ್ರೆ ಈಗ ಟೆಕ್ನಾಲಜಿ ಡಿಪೆಂಡೆಂಟ್ ಸಿಂಥಸಿಸ್ ಅಂದ್ರೆ? ಸಿಂಥಸಿಸ್ ಟ್ರಾನ್ಸ್ಲೇಷನ್ ಲೆವೆಲ್ ಇಟ್ ಇಸ್ ನಾಟ್ ಟೆಕ್ನಾಲಜಿ ಡಿಪೆಂಡೆಂಟ್. At optimization level, it is not technology dependent, but after mapping, it is technology dependent. ಅರ್ಥ ಆಯ್ತಲ್ವಾ? ಟೈಪ್ ಮಾಡ್ಬಿಡ್ತೀನಿ ನೋಡಿ. ಓಕೆ, ಮೇಬಿ ಇಟ್ಸ್ ಅರ್ಥ ಆಯ್ತಲ್ವಾ? ಸಾಕಲ್ವಾ ಹಂಗಾರೆ? ಓಕೆ, ಸೊ ಓಕೆ ಫೈನ್, ರೈಟ್. ನಂಗಾದ್ರೆ ನಾ ಮುಂದಕ್ಕೆ ಹೋಗ್ಬಿಡೋಣ. ಇಲ್ಲಿಗೆ ಬರೋಣ. ಫೈನ್. ಇಲ್ಲಿ ಎಲ್ಲಿ ಬಿಟ್ಟಿದ್ವಿ? ನಂಗೆ ಸ್ವಲ್ಪ ನೆನಪು ಮಾಡ್ಕೊಡ್ಬೇಕು ನೀವು, ನಾನು ಅವಾಗ ಮರೆಯೋದು ಜಾಸ್ತಿ. ಓಕೆ ಓಕೆ ಫೈನ್. ಇದಾಯ್ತು. ಯಾ, ನಾವು ಕಮಿಂಗ್ ಟು ದಿಸ್ ಸ್ಕಿಮ್ಯಾಟಿಕ್ ಡಿಸೈನ್ ಫುಲ್. ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಅನಲಾಗ್ ಡಿಸೈನಿಗೆ ಹೋಗೋದು ಬೇಡ, ಇಲ್ಲಿ ಬಂದ್ಬಿಡೋಣ. ಫ್ಯಾಬ್ರಿಕೇಶನ್ ಆಗಿತ್ತು ಸರ್. ಹೇಳಿ. ಫ್ಯಾಬ್ರಿಕೇಶನ್ FEL BL ಅದು ಆಗಿತ್ತು ಸರ್. ಅಲ್ಲ, ಅದು ನಾನೇನ್ ಮಾಡಿದ್ದೆ, ನಿಮಗೆ ಬಿಟ್ಬಿಟ್ಟೆ. ಫ್ರಂಟ್ ಎಂಡ್ ಆಫ್ ಲೈನ್, ಬ್ಯಾಕ್ ಎಂಡ್ ಆಫ್ ಲೈನ್ ಅಂತ ನಿಮಗೆ ಬಿಟ್ಬಿಟ್ಟೆ. ಏನಕ್ಕೆ ಗೊತ್ತಾ? ಅದ್ರಲ್ಲಿ 2 ತರ ಬರುತ್ತೆ. ನಾವು ಟೇಪ್ ಔಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಒಂದೇ ಸರಿ ಟೇಪ್ ಔಟ್ ಮಾಡೋದಿಲ್ಲ. ವಿ ಡಿವೈಡ್. ಈಗ ಹೇಳ್ತೀನಿ ಕೇಳಿ, ಒಂದು ನಿಮಿಷ ಚಿತ್ರ ತೋರಿಸ್ಬಿಡ್ತೀನಿ, ಬೆಟರ್ ಅರ್ಥ ಆಗುತ್ತೆ. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಓಕೆ, ಇಲ್ಲಿ ನೋಡಿ. ನಿಮಗೆ ಲೇಔಟ್ ಗೊತ್ತಿದ್ದು, ಲೆಟ್ ಮಿ ಟೇಕ್ ಎ ವೆರಿ ಸಿಂಪಲ್ ಡಯಾಗ್ರಾಮ್. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಸಿಂಪ್ಲಿಫೈಡ್ ಸ್ಕಿಮ್ಯಾಟಿಕ್ ಅನ್ಕೊಳ್ಳೋಣ. ಇಲ್ಲಿ ನೋಡಿ, ಮೆಟಲ್ 1 ಇದೆ, ಮೇಲಕ್ಕೆ ಹೋದ್ರೆ ಮೆಟಲ್ 2, ಮೆಟಲ್ 3 ಅಂತ ಬರುತ್ತೆ. ಬೇಸಿಕಲಿ ಇಟ್ಸ್ ಕನೆಕ್ಟಿಂಗ್ ಗೇಟ್ ಟು ಗೇಟ್ ಟು ಗೇಟ್. ಇವೆಲ್ಲ ಒಂದನ್ನ ನಾನು ಕರಿತೀನಿ. ಕೆಳಗಡೆ ಇದೆ ನೋಡಿ, ಡಿವೈಸ್ 1, ಡಿವೈಸ್ 2, ಡಿವೈಸ್ 3, ಡಿವೈಸ್ 4. These devices are made up of the oxide layers and ಏನಂತಾರೆ ಇದಕ್ಕೆ, ಕೆಳಗಡೆ ಪಾಲಿನೂ ಇದರಲ್ಲೇ ಕವರ್ ಆಗುತ್ತೆ. ಓಕೆ, ಆಮೇಲೆ ಎನ್ವೆಲ್ ಬರುತ್ತೆ, ಡಿವೆಲ್ ಬರ್ತೈತಿ, ಡೀಪ್ ಎನ್ವೆಲ್ ಬರ್ತೈತಿ, ಕೆಲವೊಂದೆಲ್ಲ ಡಿಫ್ರೆಂಟ್ ಲೇಯರ್ಸ್ ಬರ್ತವೆ. ನಾವೇನ್ ಮಾಡ್ತೀವಿ, ಕೆಳಗಿಂದನ್ನ ನಾವು ಒಂದ್ಸರಿ ಟೇಪ್ ಔಟ್ ಮಾಡ್ತೀವಿ, ಮೇಲಿಂದ ಒಂದ್ ಸೆಪರೇಟ್, ಜಸ್ಟ್ ಮೇಕ್ ಶೂರ್ ಎವ್ರಿಥಿಂಗ್ ಇಸ್ ಕರೆಕ್ಟ್ ಅಂತ. ಸೊ ನಾವು ಇದನ್ನ ಫಸ್ಟ್ ಇಂಟರ್ನೆಟ್ ಇದನ್ನೆಲ್ಲ ಒಂದ್ ಫ್ಯಾನ್ಸಿ ಫ್ಯಾಬ್ರಿಕೇಟ್ ಮಾಡ್ತೀವಲ್ಲ, ಇದನ್ನ ನಾವು ಏನಂತೀವಿ, ಫ್ರಂಟ್ ಎಂಡ್ ಅಂತ ಕರಿತೀವಿ. ಮೇಲಿಂದ ಬ್ಯಾಕ್ ಎಂಡ್ ಅಂತ ಕರಿತೀವಿ. ಮೇಬಿ ನಾವು ವರ್ಡ್ ಉಲ್ಟಾ ಇರಬಹುದು, ಗೂಗಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಡಿಫರೆನ್ಸ್. ಓಕೆನಾ? ಇಲ್ಲಿ ನಾವು ಡಿಸೈನರ್ಸ್ ನಾವೀಗ ಮ್ಯಾಟರ್ ಆಗಲ್ಲ, ಬಿಕಾಸ್ ವಿ ಆರ್ ನಾಟ್ ರಿಯಲಿ ಫ್ಯಾಬ್ರಿಕೇಟಿಂಗ್ ಇಟ್ ಅಲ್ವಾ. ದಿಸ್ ಇಸ್ ದ ಸಿಂಪಲ್ ಸಮ್ಮರಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಹೌದು ಸರ್. ಓಕೆ, ಅದರ್ವೈಸ್ ವಿಲ್ ಕನ್ಫರ್ಮ್ ಇಟ್. ಬಿಲ್ಲೇ ನೋಡಿ, ಬ್ಯಾಕ್ ಎಂಡ್ ಆಫ್ ಲೈನ್ ಫೋಟೋಲಿ ತೆಗೆಸಿ ಡಿಪಾಸಿಷನ್ ಆಫ್ ಕೆಮಿಕಲ್ ವೇಪರ್, ಫಿಸಿಕಲ್ ರಿಮೂವಲ್ ಆಫ್ ಕೆಮಿಕಲ್ ಐತೆ ಬೇಡ. ಓಕೆ, ಯಾ, ಜಸ್ಟ್ ಗೋ ಥ್ರೂ ದಿಸ್ ಡಾಕ್ಯುಮೆಂಟ್. ಓಕೆ, ಏನಿಲ್ಲ, ಅಂತದೇ ಗ್ರೇಟ್ ಇಲ್ಲ, ನಾವು ಅಷ್ಟೊಂದು ತಲೆ ಕೆಚ್ಚೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಸರ್. Middle end of line, because they introduced in the lower technologies, 14 nanometer, 12 nanometer, anything lesser than 22 nanometer, they introduced it because we need additional wires, different kind of wires at lower level. Okay, one thing clear. ಇಲ್ಲಿ ಬರೋಣ. ಇದು ಅರ್ಥ ಆಯ್ತು ನಮ್ಗೆ. ಫುಲ್ ಕಸ್ಟಮ್ ಡಿಸೈನ್ ಅರ್ಥ ಆಯ್ತು ನಮಗೆ. ಓಕೆ, ನಮ್ ಗೋಲ್ ಫುಲ್ ಕಸ್ಟಮ್ ಡಿಸೈನ್. ದಿಸ್ ಇಂಟರ್ ಸೀರೀಸ್ ಆಫ್ ಕ್ಲಾಸ್ ಉದ್ದೇಶ ಫುಲ್ ಕಸ್ಟಮ್ ಡಿಸೈನ್. ಅದರಲ್ಲಿ ಸರ್ಕ್ಯೂಟ್ ಬರುತ್ತೆ, ಲೇಔಟ್ ಬರುತ್ತೆ. ಲೇಔಟ್ ನಾನು ಮೇ ಬಿ 1 or 2 classes ಐ ಗಿವ್ ಎ ಓವರ್ ವ್ಯೂ ಆಫ್ ಲೇಔಟ್.
ಬಟ್ ಲೇಔಟ್ ಓವರ್ವ್ಯೂ ಬೇಕು, ಬಟ್ ಈಸ್ ಮೋಸ್ಟ್ ಆಫ್ ಟೂಲ್ ಇಂಟೆನ್ಸಿವ್ ಲೇಔಟ್. ಯಾವಾಗಲೂ ಟೂಲ್ ಇಲ್ಲ ಅಂದ್ರೆ ನೀವು ಲೇಔಟ್ ಅಲ್ಲಿ ಅಂತ ಪ್ರೋಗ್ರೆಸ್ ಕಾಣೋದಿಲ್ಲ. ಓಕೆ, ಸೊ ಹಂಗಾಗಿ ಲೇಔಟ್ ಒಂದೆರಡು ಕ್ಲಾಸ್ ಓವರ್ವ್ಯೂ ಕೊಡ್ತೀನಿ, ಬಟ್ ವಿಲ್ ಪಾರ್ಕ್ ದಟ್ ಪಾಯಿಂಟ್ ಫಾರ್ ಮೇ ಬಿ ಇಂಟ್ರೆಸ್ಟ್ ಬಂದ್ರೆ ನೋಡೋಣ. ಇಲ್ಲಿಗೆ ಬರೋಣ, ಸರ್ಕ್ಯೂಟ್. ನಮ್ಗೆ ಉದ್ದೇಶ ಸರ್ಕ್ಯೂಟ್ ಡಿಸೈನ್ ಮಾಡೋದು. ಓಕೆ, ಸರ್ಕ್ಯೂಟ್ ಅಲ್ಲಿ ನಾನು ಹೇಳಿದೆ ಫುಲ್ ಕಸ್ಟಮ್ ಅನಲಾಗ್ ಸರ್ಕ್ಯೂಟ್ ಡಿಸೈನ್ ಇರ್ಬೋದು, ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್ ಇರ್ಬೋದು. ಓಕೆ, ಬಟ್ ಅನಲಾಗ್ ನಾನು ಒಂದೇ ಸರಿ ತಗೊಂಡೋದ್ರೆ ನಿಮಗೆ ಕಷ್ಟ ಆಗುತ್ತೆ. ಅನಲಾಗ್ ಸ್ವಲ್ಪ ತುಂಬಾ ಥಿಯರಿ ಬೇಕು, ಹಂಗಾಗಿ ನಾನು ಅನಲಾಗ್ ಹೋಗ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ವಿತ್ ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್. 1 or 2 ಕ್ಲಾಸಸ್, ಒನ್ ಕ್ಲಾಸ್ ಇದೆ ಏನಪ್ಪ ಅನ್ಸುತ್ತೆ, 1 or 2 ಕ್ಲಾಸಸ್. ಅಂದ್ರೆ ಏನ್ ನೆಕ್ಸ್ಟ್ ಏನು ಅಂದ್ರೆ ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್ ಅಂತ ಒಂದು ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಡಿಜಿಟಲ್ ಸರ್ಕ್ಯೂಟ್ ಅಂದ್ರೆ ಮೇ ಬಿ ಯು ಕ್ಯಾನ್ ಇಟ್ ಇನ್ವರ್ಟರ್ ಇಸ್ ಅ ಡಿಜಿಟಲ್ ಸರ್ಕ್ಯೂಟ್ ಅನ್ಬೋದಾ, ಅಥವಾ NAND and NOR XOR, XNOR, so many. Okay, and DFF ಇರ್ಬೋದು, so many kinds of digital proxies. See, DFF with set, reset, and so many things. DFF and muxes maybe you can include it here, for time being. Decoders ಇರ್ಬೋದು, so many things here. Okay, and inverter ಇರ್ಬೋದು, AY. Okay, so many things, right? ಇವೆಲ್ಲ ಫುಲ್ ಕಸ್ಟಮ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್. ಇಲ್ಲಿ ಯಾಕೆ ಗೊತ್ತಾ, ಇಂಥ ಸರ್ಕ್ಯೂಟ್ಗಳನ್ನ ತುಂಬಾ ಸಾಮಾನ್ಯವಾಗಿ ಲೆಟ್ ಮಿ ಪುಟ್ ದಿಸ್ ಇಸ್ ಸ್ಟ್ಯಾಂಡ್ ಸೆಲ್ ಲೈಬ್ರರಿ ಅಂತ ಕರೆಯೋಣ. ಓಕೆ, ಸ್ಟ್ಯಾಂಡ್ ಸೆಲ್ ಲೈಬ್ರರಿ ಅಂತ ಕರೆಯೋಣ. ಓಕೆ, ಸ್ಟ್ಯಾಂಡ್ ಸೆಲ್ ಲೈಬ್ರರಿ ಒಳಗೆ ಇವನ್ನ ಏನಾಗುತ್ತೆ, ಒಂದ್ಸಲ ನೀವು ಸಿಂಥಸೈಸ್ ಅಂತ ಕತೆ ಕೇಳಿದ್ರಲ್ವಾ, ಸಿಂಥಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸಿಂಥಸಿಸ್ ಐ ಟೋಲ್ಡ್ ಯು, synthesis is not similar to design. Synthesis is something you take the existing blocks and connect and make a new creating. ನೀವು ಅಡಿಗೆ ಮನೆ ತರ, ಅಡಿಗೆ ಮನೆಯಲ್ಲಿ ನೀವು ಗೊತ್ತಲ್ವಾ, ಉಪ್ಪು ತರಕಾರಿ ಎಲ್ಲ ಇರ್ತವೆ, ನೀವು ಯಾರ ಕೊಟ್ಬಿಡ್ತಾರೆ ನಿಮಗೆ ತರಕಾರಿ ಉಪ್ಪು ಎಲ್ಲ ಅಲ್ವಾ, ನೀವು ಅದನ್ನ ತಗೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ನೀವು ಕನೆಕ್ಟ್ ಮಾಡಿ ಅಥವಾ ಮಿಕ್ಸ್ ಮಾಡಿ ಒಂದು ನೀವು ಹೊಸ ಅಡಿಗೆ ಮಾಡ್ತೀರಿ. ಆ ತರ ಸಿಂಥಸಿಸ್ ಅಂತಂದ್ರೆ. ನಿಮಗೆ ಇಲ್ಲಿ ಸ್ಟ್ಯಾಂಡ್ ಸೆಲ್ ಅಲ್ಲಿ ರಾ ಮೆಟೀರಿಯಲ್ಸ್ ಅಂತಂದು ಅಲ್ವಾ, ರಾ ಮೆಟೀರಿಯಲ್ಸ್ ಆರ್ ದೀಸ್ ಸೆಲ್ಸ್, ಇನ್ವರ್ಟರ್ಸ್ ಇರ್ಬೋದು, NAND, NOR, ಇನ್ವರ್ಟರ್, ಅವೆಲ್ಲ ರಾ ಮೆಟೀರಿಯಲ್ಸ್. ಸಿಂಥಸಿಸ್ tool will use these raw materials and connect and make a new thing. ಅಷ್ಟೇ ಕತೆ ಹೇಳ್ತಿರೋದು. ಓಕೆ, ದಟ್ ದ ಕನೆಕ್ಷನ್ ಆ ನ್ಯೂ ಪ್ರಾಡಕ್ಟ್ ಇಸ್ ಗೇಟ್ ಲೆವೆಲ್ ಎಟ್ಲಿಸ್ಟ್ ಅಂತೀವಿ ನಾವು, ಅಥವಾ ಆಕ್ಚುಯಲ್ ಡಿಸೈನ್ ಅಂತೀವಿ. ಇದು ಸ್ಟ್ಯಾಂಡ್ ಸೆಲ್ ಲೈಬ್ರರಿ ಆಯ್ತು. ಓಕೆ, ಈ ಸ್ಟ್ಯಾಂಡ್ಸ್ ಆ ರಾ ಮೆಟೀರಿಯಲ್ಸ್ ಯಾರು ಮಾಡ್ಕೊಡ್ಬೇಕಲ್ವಾ, ನಾವು ಯಾರು ಮಾಡ್ಕೊಡ್ತಾರೆ ಅಂದ್ರೆ ಅಗೇನ್ ಫುಲ್ ಕಸ್ಟಮ್ ಡಿಸೈನ್ ಪೀಪಲ್ ವಿಲ್ ಡೂ ಇಟ್ ಫಾರ್ ಯು. ಫುಲ್ ಕಸ್ಟಮ್ ಡಿಸೈನ್ ಪೀಪಲ್ ಅಂದ್ರೆ ಯಾರು, ನಾವೇ. ಅಗೇನ್ ನಾವು ಏನ್ ಮಾಡ್ತೀವಿ, ಫುಲ್ ಕಸ್ಟಮ್ ಆ ಸೆಲ್ಸ್ ಯಾವ ಅಂತ ನೋಡ್ತೀವಿ. ಒಂದು ಇನ್ವರ್ಟರ್ ಇಸ್ ಅನ್ ಎಕ್ಸಾಂಪಲ್, and our inverter, so many things are there. So these things are generally done with full custom way, ಅಂದ್ರೆ ನಮ್ ವೇನಲ್ಲಿ. Okay, we take individual MOSFETs, connect and make a new thing, and we do a rigorous verification. ಇದು ನಮ್ ಗೋಲ್ ಆಯ್ತು. ಈಗ ಇದು ಸ್ಟಾರ್ಟ್ ಆಯ್ತು ಅಂತ ಅಂತೀವಿ. ಇನ್ನೊಂದು ಇದಾಲ್ದಲೆ ಅಲ್ಲಿ ಗಿವ್ ಎ ಓವರ್ ವ್ಯೂ ಡೈರೆಕ್ಟ್ ನಾವು ಇಡ್ಸಿಲ್ಲ. ಇದಾಯ್ತು. ನೆಕ್ಸ್ಟ್ ಬರೋಣ, ಫುಲ್ ಕಸ್ಟಮ್ ಇಲ್ಲೇ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಕೋಡ್ ಫುಲ್ ಕಸ್ಟಮ್ ಅನಲಾಗ್ ಅಲ್ವಾ, ಸರ್ಕ್ಯೂಟ್ ಡಿಸೈನ್ ಇದಾಯ್ತು. ಓಕೆ, ಸ್ಪೆಲ್ಲಿಂಗ್ ಇದು ಸ್ಪೆಲ್ಲಿಂಗ್. ಓಕೆ, ಫೈನ್. ಇಲ್ಲಿ ಏನ್ ಬರುತ್ತೆ ನಮಗೆ, ಐ ಟೆಲ್ ಯು, ದಿಸ್ ಇಸ್ ದಿ ಇಂಟ್ರೆಸ್ಟಿಂಗ್ ಸ್ಟಫ್ ಹಿಯರ್. ಓಕೆ, ಓಕೆ, ಸೊ ಇಲ್ಲಿ ದಿಸ್ ಇಸ್ ದಿ ಮೇಜರ್ ಡೊಮೈನ್, ಐ ಕ್ಯಾನ್ ಸೇ ದಟ್. ಇಲ್ಲಿ ಏನ್ ಬರುತ್ತೆ ಗೊತ್ತಾ, ವಿ ಕ್ಯಾನ್ ಬ್ರಾಡ್ಲಿ ಕ್ಲಾಸಿಫೈ ಥಿಂಗ್ಸ್ ಇಂಟು ಪವರ್ ಸರ್ಕ್ಯೂಟ್ಸ್ ಅಂತ ಮಾಡ್ಬೋದು. ಓಕೆ, ಅವು ಯಾವ ಅಂತ ಆಮೇಲೆ ನೋಡೋಣ. ಆಮೇಲೆ ಡಾಟಾ ಕನ್ವರ್ಟರ್ಸ್ ಅಂತ ಮಾಡ್ಬೋದು, ಡಾಟಾ ಕನ್ವರ್ಟರ್ಸ್ ಅಂತ ಮಾಡ್ಕೋಬಹುದು, ಅದೇನು ಅಂತ ಆಮೇಲೆ ಹೇಳ್ತೀನಿ. ಓಕೆ, ಆಮೇಲೆ ನಾವು ಕ್ಲಾಕ್ ಸರ್ಕ್ಯೂಟ್ಸ್ ಅಂತ ಮಾಡ್ಕೋಬಹುದು. ಓಕೆ, ಆಮೇಲೆ ವಿ ಕ್ಯಾನ್ ಆಲ್ಸೋ ಕಾಲ್ ಸಮ್ ಇಂಟರ್ಫೇಸ್ ಸರ್ಕ್ಯೂಟ್ಸ್ ಅಂತ ಮಾಡ್ಕೋಬಹುದು. ಓಕೆ, ಈ ತರ ಬ್ರಾಡ್ ಕ್ಲಾಸಿಫೈ ಮಾಡಬಹುದು. ಓಕೆ, ಒಬ್ಬೊಬ್ರು ಒಂಥರ ಮಾಡ್ತಾರೆ, ನಾನು ಈ ತರ ಮಾಡ್ತೀನಿ. ಈಗ ಪವರ್ ಸರ್ಕ್ಯೂಟ್ಸ್ ಅಂದ್ರೆ ಏನು, ಈಗ ನಿಮಗೆ ಒಂದು ಚಿಪ್ ಇದೆ, ಚಿಪ್ ಅಲ್ಲಿ ಪವರ್ ಸಪ್ಲೈ ಬೇಕು. ಪವರ್ ಸಪ್ಲೈ ಇಲ್ಲ ಅಂದ್ರೆ ಏನ್ ನಡೆಯಲ್ಲ. ಅವಾಗ ಏನಾಗುತ್ತೆ, ಪವರ್ ಸಪ್ಲೈ ಹೆಂಗ್ ಬೇಕು, ನಾವು LDO ಅಂತ ಮಾಡ್ತೀವಿ, ಅಥವಾ DC ಕನ್ವರ್ಟರ್ ಅಂತ ಮಾಡ್ಕೊಂತೀವಿ. DC ಕನ್ವರ್ಟರ್ ಜನರಿಕ್ ಕೋಡ್, ಬಟ್ ಆದ್ರೂ ಸೆಪರೇಟ್ ಆಗಿ ಬರೀತೀನಿ. ಓಕೆ, ಅಥವಾ ನಾವು ಬಕ್ ಅಂತ ಬರೀತೀನಿ, ಬೂಸ್ಟ್ ಅಂತ ಸರ್ಕ್ಯೂಟ್ ಬರೀತೀನಿ, ಅಥವಾ ಬಕ್ ಬೂಸ್ಟ್ ಅಂತಾನು ಬರ್ತೈತಿ. ಓಕೆ, ಇವೆಲ್ಲ ಬರ್ತವೆ. ಸೊ LDO, ಬಕ್ ಬೂಸ್ಟ್, ಇವೆಲ್ಲ DC ಕನ್ವರ್ಟರ್. ಒಂದು ಇನ್ಪುಟ್ ಇಸ್ ಆಲ್ಸೋ DC, ಔಟ್ಪುಟ್ ಇಸ್ ಆಲ್ಸೋ DC to DC ಕನ್ವರ್ಟರ್ ಅಷ್ಟೇ ಕಥೆಗಳು. ಇದು ಒಂದು ಕ್ಲಾಸ್ ಆಫ್ ಸರ್ಕ್ಯೂಟ್ಸ್, ಪವರ್ ಸರ್ಕ್ಯೂಟ್ಸ್. ಸಾಮಾನ್ಯವಾಗಿ ಈ ಪವರ್ ಮ್ಯಾನೇಜ್ಮೆಂಟ್ ಐಸಿ ಅಂತಾನೆ ಕರಿತೀವಿ ನಾವು ಇದನ್ನ. ಏನಂತೀವಿ, PMIC ಅಂತೀವಿ, PMIC, ಪವರ್ ಮ್ಯಾನೇಜ್ಮೆಂಟ್ IC ಸರ್ಕ್ಯೂಟ್.
ಕೇವಲ ಸರ್ಕ್ಯೂಟ್, ಯುವರ್ ಚಿಪ್ ಇಟ್ ಸೆಲ್ಫ್ ಈಸ್ ಫುಲ್ ಆಫ್ ದೀಸ್ ಸರ್ಕ್ಯೂಟ್ಸ್, ಡೆಡಿಕೇಟೆಡ್ ಅಂತರ ಅನ್ಕೋಬಹುದು. ಸೊ ಇಟ್ ವಿಲ್ ದಿಸ್ ಸರ್ಕ್ಯೂಟ್ ವಿಲ್ ಕೀಪ್ ಸಪ್ಲೈಯಿಂಗ್ ಟು ಪವರ್ ಸಪ್ಲೈ ಟು ಅದರ್ ಸರ್ಕ್ಯೂಟ್ಸ್, ಅದರ್ ಚಿಪ್ಸ್ ಅನ್ನೋ ಲೆವೆಲ್ ಮಾತಾಡ್ಕೋಬಹುದು, PMIC ಅಂತ ಕರಿಬಹುದು. ಓಕೆ, ದಿಸ್ ಇಸ್ ಒನ್ ಬಿಗ್ ಕ್ಲಾಸ್ ಆಫ್ ಸರ್ಕ್ಯೂಟ್ಸ್. ಯು ಕ್ಯಾನ್ ಮಾಸ್ಟರ್ ದಿಸ್ ಅಂಡ್ ಯು ಗಾಟ್ ಪ್ಲೆಂಟಿ ಆಫ್ ಜಾಬ್ಸ್ ಹಿಯರ್. ಓಕೆ, ಡಾಟಾ ಕನ್ವರ್ಟರ್ಸ್ ಬರೋಣ. ಡಾಟಾ ಅಂತಂದ್ರೆ ಏನು ಗೊತ್ತಲ್ಲ, 1010 ಡಾಟಾ, ಡಿಜಿಟಲ್ ಡಾಟಾ. ಡಾಟಾ ಕ್ಯಾನ್ ಬಿ ಅನಲಾಗ್, ಡಾಟಾ ಕ್ಯಾನ್ ಬಿ ಡಿಜಿಟಲ್. ಓಕೆ, ನಿಮ್ಮ ಇಫ್ ಯು ಸೆನ್ಸ್ ಫ್ರಮ್ ರಿಯಲ್ ವರ್ಲ್ಡ್ ಇಟ್ಸ್ ಅನಲಾಗ್, ಬಟ್ ಇಟ್ಸ್ ಅ ಡಾಟಾ, ರಿಮೆಂಬರ್. Okay, temperature, we are sensing a temperature. Okay, so it's a analog data, and you have to convert and display it into a digital way, like fair, celsius ಇರಬಹುದು, numbers ಇಟ್ಟು ನೋಟ್ ಮಾಡ್ತೀರಿ. So this is ADC ಅಂತ ಕರಿಬಹುದು ಅಥವಾ DAC ಅಂತ ಕರಿಬಹುದು. ನಿಮ್ಮ ಉದಾಹರಣೆ ಏನಂತೀರಿ, ಆಡಿಯೋ ಸಿಗ್ನಲ್. So when you want to store it in a digital form, so MP3 ತರ, or you want to listen, you want to convert back to analog and listen, ಅಲ್ವಾ? ಓಕೆ, ಸಿ ದಿಸ್ ಇಲ್ಲಿ ಅನ್ಲಾಕ್ ಟು ಡಿಜಿಟಲ್ ಕೋಡೆಕ್ ಬರ್ತಾವಲ್ಲ, ಅವೆಲ್ಲ ಅನ್ಲಾಕ್ ADC DIC ಇನ್ನೇನಿಲ್ಲ. ಓಕೆ, ಸೊ ಇದು ಒಂದು ಕ್ಲಾಸ್ ಆಫ್ ಥಿಂಗ್ಸ್. ಓಕೆ, ಇಲ್ಲಿ ಕ್ಲಾಕ್ ಸರ್ಕ್ಯೂಟ್ಸ್ ಬರೋಣ. ನಿಮ್ ಎನಿ ಫಾರ್ ಎಕ್ಸಾಂಪಲ್ ನಿಮ್ ಚಿಪ್ ಅಲ್ಲಿ ನೋಡಿ, ಯು ಆಲ್ವೇಸ್ ಟಾಕ್ ಅಬೌಟ್ ಮೈ 2 GHz ಅಂತೀವಿ, 4 GHz ಅಂತೀವಿ, ಮೈ ಪ್ರೊಸೆಸರ್ ವರ್ಕಿಂಗ್ ಅಟ್ ವಾಟ್ ಎವರ್, ಮೆಮರಿ ಹಸ್ ಗಟ್ ಸಮ್ ಸ್ಪೀಡ್ ಅಂತೀವಿ. ಓಕೆ, 2 GHz ಇಸ್ ಸ್ಪೀಡ್ ಅಂತೀವಿ. ಏನ್ ಕತೆ ಅದು? ಇಟ್ ಮೀನ್ಸ್ ದಟ್ ಸರ್ಕ್ಯೂಟ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಒಳಗಿರ್ತವೆ, ಕೋರ್ ಸರ್ಕ್ಯೂಟ್ ಒಳಗೆ. ಅವಾಗೆಲ್ಲ ಯು ಹ್ಯಾವ್ ಟು ಕ್ಲಾಕ್ ದಟ್. ಓಕೆ, ಸೊ ಹೌ ಫಾಸ್ಟ್ ಯು ಪುಷ್ ಔಟ್ ದ ಡಾಟಾ, ಹೌ ಫಾಸ್ಟ್ ಯು ಪ್ರೊಸೆಸ್ ದ ಡಾಟಾ ಡಿಪೆಂಡ್ಸ್ ಆನ್ ಯುವರ್ ಕ್ಲಾಕ್ ಸ್ಪೀಡ್. ಹಂಗ್ ಕತೆ. ಸೊ ಹಂಗಾಗಿ ಕ್ಲಾಕ್ ಸರ್ಕ್ಯೂಟ್ಸ್ ಅಂತ ಬರ್ತದೆ. ಕ್ಲಾಕ್ ಸರ್ಕ್ಯೂಟ್ಸ್ ಬಂದಾಗ PLL ಅಂತ ಬರ್ತೈತಿ, DLL ಅಂತ ಬರ್ತೈತಿ, ಆಮೇಲೆ CDR ಅಂತ ಕ್ಲಾಕ್ ಡಾಟಾ ರಿಕವರಿ ಅಂತಾನು ಒಂದ್ ಲೆವೆಲ್ ಬರ್ತೈತಿ. ಆಮೇಲೆ ನಿಮ್ಮ ಅಥವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಸಿಲೇಟರ್ಸ್ ಹಾಕಬಹುದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಸಿಲೇಟರ್ಸ್. ಕ್ರಿಸ್ಟಲ್ ಆಸಿಲೇಟರ್ಸ್ ಇರಬಹುದು, ಸೋ ಮೆನಿ ಕೈಂಡ್ಸ್ ಆಫ್ ಆಸಿಲೇಟರ್ಸ್. ಓಕೆ, ಪ್ರೋಗ್ರಾಮಬಲ್ ಆಸಿಲೇಟರ್ಸ್ ಇರಬಹುದು, ಸೋ ಮೆನಿ ಥಿಂಗ್ಸ್. ಇವೆಲ್ಲ ಕ್ಲಾಕ್ ಸರ್ಕ್ಯೂಟ್ಸ್ ಬರ್ತವೆ ಇಲ್ಲಿ. ಇನ್ನ ಇಂಟರ್ಫೇಸ್ ಸರ್ಕ್ಯೂಟ್ಸ್ ಬಂದಾಗ ನಮಗೆ ಸರ್ಡೆಸ್ ಅಂತ ಬರುತ್ತೆ, ನಮಗೆ LVDS ಅಂತ ಬರ್ತೈತಿ, ನಮಗೆ ಸೋ ಮೆನಿ ಕೈಂಡ್ಸ್ ಆಫ್ IOs ಬರ್ತವೆ, ಜನರಲ್ ಪರ್ಪಸ್ IOs ಬರ್ತವೆ, SSTL, HSTL, ಸುಕ್ಕಣ ಬರ್ತವೆ ಇಲ್ಲಿ, MIPI IOs ಇಲ್ಲೆಲ್ಲ ಬರ್ತವೆ. ಓಕೆ, ಇವು ಓವರ್ವ್ಯೂ ಆಫ್ ಯುವರ್ ಫುಲ್ ಕಸ್ಟಮ್ ಡಿಸೈನ್. ಅಂತ F3 ಅಂತ ಬರಿತೀನಿ, nobody use that word, just remember. Okay. ಏನಾಯ್ತು? ಓಕೆ, 1 minute. ಕೆಲಸ ಐತಲ್ಲ? ಓಕೆ. ಓಕೆ, ಓಕೆ, ಇದು ಅರ್ಥ ಆಯ್ತಲ್ವಾ? ಸೊ ಮುಂದಕ್ಕೆ ಹೋಗ್ಬಿಡೋಣ, ಏನೋ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಓಕೆ, ಇದು ಅರ್ಥ ಆಯ್ತಲ್ವಾ? ಪವರ್ ಸರ್ಕ್ಯೂಟ್ಸ್ ಅಲ್ಲಿ ನೋಡಿದೀವಿ ನಾವು ಸೋ ಮೆನಿ ಥಿಂಗ್ಸ್, ಅಂಡ್ ಕ್ಲಾಕ್ ಸರ್ಕ್ಯೂಟ್ಸ್ ಅಲ್ಲಿ ನೋಡಿದಿರಿ ನಾವು, ಅಂಡ್ ಡಾಟಾ ಕನ್ವರ್ಟರ್ಸ್ ಅಲ್ಲಿ ನೋಡಿದೀವಿ. ಇನ್ನೇನಾರ ಡೌಟ್ ಇದೆ ಇಲ್ಲಿ? ಇಲ್ಲ ಅಲ್ವಾ? ವೈ ಏನಾಯ್ತು?
1 minute, let me close and open it. Okay, fine then. ಓಕೆ, ಇದು ಅರ್ಥ ಆಯ್ತು. ಕೇಳಿಸಿದೆಯಾ ನೋಡಿ ಎಲ್ಲರಿಗೂ? ಜಸ್ಟ್ ಕೀಪ್ ಟಾಕಿಂಗ್ ಒನ್ಸ್ ಇನ್ ಎ ವೈಲ್. ಕೇಳಿಸ್ತದೆ ಸರ್. ಓಕೆ, ಫೈನ್ ಫೈನ್, ಇದು ಅರ್ಥ ಆಯ್ತು. ಓವರ್ವ್ಯೂ ಆಫ್ FCD ಆಯ್ತು. ಫಂಡ್. ಓಕೆ, ಲೆಟ್ಸ್ ಟಾಕ್, ಬಿಕಾಸ್ ಇಲ್ಲಿ ಎಲ್ಲ ಹೋಗೋದು ಬೇಡ. ವಿಲ್ ಟೇಕ್ ಇಟ್ ಸ್ಲೋಲಿ ಹಿಯರ್, ಬಿಕಾಸ್ ಬರ್ತಾ ಬರ್ತಾ ಡಿಸೈನ್ಸ್ ಕಾಂಪ್ಲೆಕ್ಸ್ ಆಗುತ್ತೆ. ಒಂದೇ ಸರಿ ಜಂಪ್ ಆದ್ರೆ ಯು ವಿಲ್ ಬಿ ಲಾಸ್ಟ್. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಇನ್ವರ್ಟರ್ ಹಿಯರ್. ಹೌ ಟು ಡಿಸೈನ್ ಇನ್ವರ್ಟರ್, because better we get a picture here in digital circuit design, and design a simple inverter here, and then slowly move to these circuits. Okay na? ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಟಿಪಿಕಲಿ people are experts in data converters or people are experts in clock circuits. ಎರಡು ಕಲ್ತಿರೋ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. Or people are experts in SerDes and they're quite good there and they're done for their career. ಹಂಗಿರುತ್ತೆ ತುಂಬಾ ಸರಿ. ಇಲ್ಲೂ ಅಷ್ಟೇ, people are quite good in power circuits and they may not know anything about PLL. It's possible. They may not know anything about ADC. It's possible. Still they make a better career just by knowing this. Okay na? So now ಹಂಗಂತ ನಾವು ಎಲ್ಲದೂ ಕಲಿಯೋ ಅವಶ್ಯಕತೆ ಇಲ್ಲ. Remember that. Don't get confused. You need to learn everything here. No, because for many people this itself is a career. Standard cell design engineers ಅಂತಾನೆ ಬರ್ತಾರೆ. That itself is a career. Remember that. So now is it a rocket science? No. ನೀವು ನೋಡ್ರಿ ಇನ್ವರ್ಟರ್ ಡಿಸೈನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯು ಕ್ಯಾನ್ ಈಸಿಲಿ ಡೂ ಇಟ್ ಆನ್ ಅ ಲೆವೆಲ್ಗೆ. ಓಕೆ, ಒಂದು ಇನ್ವರ್ಟರ್ ಮಾಡೋಣ, ಒಂದು ನ್ಯಾಂಡಿಯೇಟ್ ಮಾಡೋಣ, ಮುಂದಕ್ಕೆ ಹೋಗೋಣ, ಆಮೇಲೆ ಇಲ್ಲಿಗೆ ಬರಕ್ಕೆ ಟ್ರೈ ಮಾಡೋಣ. ಓಕೆ, ನೆಕ್ಸ್ಟ್ ಆಯ್ತು, ಇಷ್ಟ ಆಯ್ತು. ಈಗ ಇನ್ವರ್ಟರ್ಗೆ ಹೋಗೋಣ. ಓಕೆ, ಇನ್ವರ್ಟರ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಐ ನೋ ಮೆನಿ ಆಫ್ ಯು ಪೀಪಲ್ ಆಲ್ರೆಡಿ ನೋ ಯುವರ್ ದ ಮಾಸ್ಫೆಟ್. ಸ್ಟಿಲ್ ಲೆಟ್ ಮಿ ರಿಪೀಟ್ ಸಮಥಿಂಗ್. ಓಕೆ, ಮಾಸ್ಫೆಟ್ ಚಿತ್ರ ತರ್ತೀನಿ ಇಂಟರ್ನೆಟ್ ಇಂದ, ಅಥವಾ ಯಾವ್ದು ಇದನ್ನ. ಸಿ, ದಿಸ್ ಈಸ್ ವಾಟ್ ದ ಬುಕ್ ಐ ಆಲ್ವೇಸ್ ರೆಫರ್. ಓಕೆ, ರಜಾವಿ. ಓಕೆನಾ, ನನಗೆ ಯಾಕೆ ತುಂಬಾ ಇಷ್ಟ ಆಯ್ತು. ಮೇ ಬಿ ಯು ಪೀಪಲ್ ಹ್ಯಾವ್ ಡಿಫ್ರೆಂಟ್ ದ ಲೈಕ್ಸ್ ಇರ್ಬೋದು. ಓಕೆ, ಸೊ ಐ ವಿಲ್ ರೆಫರ್ ಟು ದಿಸ್ ಬುಕ್ ಫಾರ್ ಆಲ್ ಅವರ್ ದ ಏನಂತ ಹೇಳಿಕ್ಕೆ. ಸುನೀತಾ ಕೂಗಬೇಡ ಸುನೀತಾ ದಯವಿಟ್ಟು. ಓಕೆ, ಲೆಟ್ ಮಿ ಯೂಸ್ ದಿಸ್ ಮಾಸ್ಫೆಟ್ ಸ್ಟ್ರಕ್ಚರ್. ನಿಮಗೆ ಗೊತ್ತಿರ್ಬೇಕು ಮಾಸ್ಫೆಟ್ ಸ್ಟ್ರಕ್ಚರ್. ಇದು ಐ ನೋ ತುಂಬಾ ಜನಕ್ಕೆ ಎಂ.ಟೆಕ್ ಓದಿದಿರಿ, ನಿಮ್ಗೆ ಅಲ್ಲಿ ಗೊತ್ತಿದೆ. ಬಟ್ ಸ್ಟಿಲ್ ಫಾರ್ ಬಿ ಪೀಪಲ್ ಲೆಟ್ ಮಿ ಸ್ಕ್ಯಾನ್ ಥ್ರೂ ಇಟ್ ಬೆಟರ್. ಓಕೆ, ಇದು ಗೊತ್ತಿದೆಯಲ್ವಾ ಮಾಸ್ಫೆಟ್? ವಿ ಹ್ಯಾವ್ ಎ ಗೇಟ್, ವಿ ಹ್ಯಾವ್ ಎ ಸೋರ್ಸ್, ವಿ ಹ್ಯಾವ್ ಎ ಡ್ರೈನ್. ಸೊ ಇದನ್ನ 3 ಟರ್ಮಿನಲ್ ಡಿವೈಸ್ ಅಂತಾನು ಅನ್ಕೋಬಹುದು, ಅಥವಾ 4 ಟರ್ಮಿನಲ್ ಡಿವೈಸ್ ಅಂತಾನು ಕರಿಬಹುದು. ಲೆಟ್ಸ್ ಕಾಲ್ ಇಟ್ 4 ಟರ್ಮಿನಲ್ ಡಿವೈಸ್. ಇಲ್ಲಿ ಕೆಳಗಡೆ ಒಂದು ಬೇಸ್ ಅಂತ ಬರುತ್ತೆ, ಅಥವಾ ಬಲ್ಕ್ ಅಂತ ಬರುತ್ತೆ. ಓಕೆ, ಸೊ ಆ ಬಲ್ಕ್ ಎಲ್ಲ ಒಂದ್ ಕಡೆ ನಾವು ಬಯಾಸ್ ಮಾಡಬೇಕು, ಐದರ್ 0ಗೆ VDD-ಗೆ, ಡಿಪೆಂಡಿಂಗ್ ಆನ್ ಸಮ್ ಕಂಡೀಷನ್ಸ್. ಓಕೆ, ಅದರ್ವೈಸ್ ಥಿಂಕ್ ಇಟ್ ಇಸ್ 3 ಟರ್ಮಿನಲ್ ಡಿವೈಸ್ ಫಾರ್ ಆಲ್ ದಿ ರೀಸನ್ಸ್. ಓಕೆ, ಇಲ್ಲಿ ಗೇಟ್ ಇದೆ. ಆಮೇಲೆ ಒಂದು ಅನಾಲಜಿ ಕೊಡಬೇಕು. ರಿಮೆಂಬರ್, ನಿಮಗೆ ಆಲ್ರೆಡಿ ನೀವು BJT ಓದಿರೋದ್ರಿಂದ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ BJT. ಓಕೆ, ಒಂದು BJT ತಗೊಳ್ಳೋಣ ಅಂಡ್ ವರ್ಸಸ್ ಮಾಸ್ಫೆಟ್ ಅಂತ ತಗೊಂತೀವಿ. ಓಕೆ, ಲೆಟ್ ಮಿ ಕಾಲ್ ಮಾಸ್ ಅಂತ ಕರಿತೀವಿ. ಟಿಪಿಕಲಿ ಫುಲ್ ಟರ್ಮ್ ಇಸ್ ಮಾಸ್ಫೆಟ್. ಇಸ್ FET, ಟ್ರಾನ್ಸಿಸ್ಟರ್. T stands for transistors. FET, this T stands for transistors. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗೇಟ್ ಇದೆ. ಓಕೆ, ಇಲ್ಲಿ ಏನಿದೆ? ಈಕ್ವಲೆಂಟ್ ಈಸ್, ಇಲ್ಲಿ ಬೇಸ್ ಇದೆ, ಇಲ್ಲಿ ಗೇಟ್ ಇದೆ, ಈಕ್ವಲೆಂಟ್ ಸರ್ಕ್ಯೂಟ್. ಓಕೆ, ಅಥವಾ ಇಲ್ಲಿ ಏನಿದೆ? ಕಲೆಕ್ಟರ್ ಇದೆ ಅಲ್ವಾ? ಇಲ್ಲಿ ಏನಿದೆ? ಕಲೆಕ್ಟರ್. ಸಮಥಿಂಗ್ ಇಸ್ ಕಲೆಕ್ಟಿಂಗ್. ಡ್ರೈನ್ ಅಂದ್ರೆ ಏನು? ಡ್ರೈನ್ ಈಸ್ ಆಲ್ಸೋ ಡ್ರೈನಿಂಗ್ ಸಮಥಿಂಗ್. ಡ್ರೈನೇಜ್, ಇಟ್ ಸಿಂಕ್ಸ್, ಇಟ್ ಸಕ್ಸ್ ಸಮಥಿಂಗ್ ಅಲ್ವಾ? ಡ್ರೈನ್ ಅಲ್ವಾ? ಕಲೆಕ್ಟರ್ ಆಯ್ತು, ಡ್ರೈನ್ ಆಯ್ತು. ಓಕೆ, ಬೇಸ್ ಅಂದ್ರೆ ಬೇಸ್ ಆಯ್ತು, ಗೇಟ್ ಅಂದ್ರೆ ಅಂದ್ರೆ ಕಂಟ್ರೋಲ್ ಆಗೋದು. ಬೇಸ್ ಅಂದ್ರೆ ಅವ್ರೇನೋ ಬೇರೆ ಮೀನಿಂಗ್ ಅಲ್ಲಿ ಬೇಸ್ ಅಂತ ಬರ್ಕೊಂಡಿದ್ರೆ, ಗೇಟ್ ಇಸ್ ರೈಟ್ ವರ್ಡ್ ಫಾರ್ ಅಸ್. ಇಟ್ ಕಂಟ್ರೋಲ್ಸ್ ಅನ್ನೋ ತರ ಗೊತ್ತಲ್ವಾ? ಬಾಗ್ಲು, ಕದ, ಕಲೆಕ್ಟರ್ ಆಯ್ತು, ಕಲೆಕ್ಟ್ಸ್. ಡ್ರೈನ್, ಇನ್ನೊಂದೇನೋ ಸೋರ್ಸ್ ಅಂತ. ಇಲ್ಲಿ ಇದು ಎಮಿಟರ್ ಅಲ್ವಾ? ಎಮಿಟರ್ ವಿಚ್ ಎಮಿಟ್ಸ್. ಓಕೆ, ತುಂಬಾ ಈಸಿ ಇಂಗ್ಲಿಷ್ ವರ್ಡ್ಗಳು ನಮಗೆ ಅಷ್ಟೇ. ಇಲ್ಲಿ ಇದು ಈಕ್ವಲೆಂಟ್ ವರ್ಡ್ ಯಾವ್ದು? ಇಲ್ಲಿ ಸೋರ್ಸ್. ಎಮಿಟರ್ ವಿಚ್ ಸೋರ್ಸಸ್. ಓಕೆ, ಸೋರ್ಸಸ್. ಇದು ಸಿಂಪಲ್ ಲ್ಯಾಂಗ್ವೇಜ್ ಇನ್ ಟರ್ಮ್ಸ್ ಆಫ್
ಓಕೆ, ಇದು ಸಿಂಪಲ್ ಲ್ಯಾಂಗ್ವೇಜ್. ಇನ್ನೊಂದು ಬಲ್ಕ್ ಅಂತ ಬರುತ್ತೆ ಅಥವಾ ಬೇಸ್ ಅಂತ ಬರುತ್ತೆ. ಅದು ಬಲ್ಕ್ ಅಂದ್ರೆ ಒಂಥರ ಬೇಸ್ಮೆಂಟ್ ಇದ್ದಂಗೆ, ಅದು ಆಮೇಲೆ ನೋಡೋಣ, ಏನ್ ಬೇಡ ಇಲ್ಲಿಗೆ. ಓಕೆ, ಇವು ಮೂರ್ ಈಕ್ವಲೆಂಟ್ ಟರ್ಮ್ಸ್. ಓಕೆ, ಆಲ್ಮೋಸ್ಟ್ ಈಕ್ವಲೆಂಟ್. ಲುಕ್ ಅಟ್ ಇಟ್. ಕಲೆಕ್ಟರ್ ಅಂದ್ರೆ ಇಟ್ಸ್ ಕಲೆಕ್ಟಿಂಗ್ ಸಮಥಿಂಗ್, ಏನಂತ ಪ್ರಶ್ನೆ. If it is an NPN transistor, it might be collecting N type of charges. If it is a PNP, it might be collecting a P type of charge carriers. ಹಂಗೇನೆ ಇಲ್ಲಿ ಬರೋಣ. ಡ್ರೈನ್ ಅಂದ್ರೆ ಇಟ್ ಮೇ ಬಿ ಡ್ರೈನಿಂಗ್, ಅಥವಾ ಇಟ್ ಇಸ್ ಕಲೆಕ್ಟಿಂಗ್ ಸಮಥಿಂಗ್, ಇಟ್ ಇಸ್ ಸಕಿಂಗ್ ಸಮಥಿಂಗ್ ಅಲ್ವಾ. ಅಥವಾ ಕಲೆಕ್ಟಿಂಗ್ ಅಂದ್ರೆ ರೈಟ್ ವರ್ಡ್. ಡ್ರೈನಿಂಗ್ ಸಮಥಿಂಗ್ ಅಂದ್ರೆ ಏನು, ಈ NPN ಟ್ರಾನ್ಸಿಸ್ಟರ್ ಅಲ್ಲಿ ಇಟ್ ಮೇ ಬಿ ಡ್ರೈನಿಂಗ್ ಔಟ್ ವಾಟ್ ಎಲೆಕ್ಟ್ರಾನ್ಸ್ ಎನ್ ಮಾಸ್ ಅಲ್ಲಿ. ಸೋರ್ಸ್ ಅಂದ್ರೆ ಇಟ್ ಮೇ ಬಿ ಸೋರ್ಸಿಂಗ್ ಔಟ್ ಎಲೆಕ್ಟ್ರಾನ್ಸ್ ಅಂತ ಅನ್ಕೋಬಹುದು. ಆ ಲೆವೆಲ್ ಅರ್ಥ ಮಾಡ್ಕೊಳ್ಳೋಣ. ಈಗ ಅಲ್ಲಿ ಬರೋಣ, ಇಲ್ಲಿಗೆ ಚಿತ್ರ ತಗೊಂಡ್ಬಿಡೋಣ. ಯಾವ್ದಾದ್ರು ಇಮೇಜ್ ತಂದು ಹಾಕೊಂತೀನಿ ಅಷ್ಟೇ. ನೋಡಿ, ಯಾರಾದ್ರೂ ನಿಮ್ಮಲ್ಲಿ ಕನ್ನಡ ಪದಗಳು ಹುಟ್ಟಾಕ್ಬೇಕು ಅಂದ್ರೆ ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಲೆಕ್ಟಿಂಗ್ ಸಮಥಿಂಗ್, ಈ ಪದ ಬೇಕಷ್ಟು ಪದಗಳು ಸಿಗ್ತವೆ ಕಲೆಕ್ಟ್ ಅನ್ನೋದಕ್ಕೆ. ನನ್ನ ಪ್ರಕಾರ ಪದಗಳನ್ನ ಹುಟ್ಟಾಕ್ಬೇಕು ಅಂದ್ರೆ ದಯವಿಟ್ಟು ಡಿಕ್ಷನರಿ ಪದಗಳಿಗೆ ಹೋಗ್ಬೇಡಿ. ನೀವು ಆಡು ಭಾಷೆನಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಎಷ್ಟು ಪದಗಳು ಸಿಗ್ತಾವೆ ಅವನ್ನ ಬಳಸ್ಕೊಳ್ಳಿ. ನನ್ನ ಡಿಕ್ಷನರಿ, ಐ ಥಿಂಕ್ ನನ್ನ ಪ್ರಕಾರ ಈ ಬುಕ್ಸ್ ಆರ್ ಸ್ಪಾಯ್ಲಿಂಗ್ ಕನ್ನಡ ಮೀಡಿಯಂ ಹಾಳಾಗಿರೋದೇ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಓಕೆನಾ, ಬುಕ್ಕಿಶ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರೆ ವಿ ಅಚೀವ್ ನಥಿಂಗ್ ಬೆಟರ್. ವಿ ಸಮಟೈಮ್ಸ್ ಕನ್ನಡ ಇಂಗ್ಲಿಷ್ ಮೀಡಿಯಂ ಬೆಟರ್ ಅನ್ಸ್ಬಿಡ್ತಿತ್ತು ನನಗೆ. ಆಮೇಲೆ ನಾವು ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ವಿ ಡ್ಯಾಮೇಜಿಂಗ್ ಆಗಬಾರ್ದು, ಹಂಗಾಗಬಾರ್ದು. ಓಕೆ, ಇಷ್ಟೇ ಕತೆ. ಸೊ ನಾವು ಅಬ್ಸರ್ವ್ ದಿಸ್ ಕೆಳಗಿಂದು ಎನ್ ಮಾಸ್ ಅನ್ಕೊಳ್ಳೋಣ. ಓಕೆ, ಜಸ್ಟ್ ಕನ್ನಡ ಎನ್ ಮಾಸ್. ಓಕೆ, ಅಬ್ಸರ್ವ್ ದಿಸ್. ಎಮಿಟರ್ ಇದೆ, ಎಮಿಟಿಂಗ್ ಸಮಥಿಂಗ್. ಇಟ್ಸ್ ಲೆಫ್ಟ್ ಇಂದ ಯಾವ್ದೋ ಬಿಜೆಟಿ. ಯಾವ್ದು, ಎಂತ ಬಿಜೆಟಿ ಇದು? ಎನ್ ಮಾಸ್, ಪಿ ಮಾಸ್ ಅಲ್ವಾ? ಲೆಫ್ಟ್ PNP. 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 Sorry, PNP, right? So PNP is emitter is emitting something. What it is emitting ಅಂತಂದ್ರೆ, it's emitting the positive charge carriers. What is positive charge carriers? You know it. Electrons are holes. Simple. So it is emitting the holes, and it means holes are entering this MOSFET from the top. Okay, and collector is what? Collector is collecting the same charge, positive charge carriers. Okay, now it is simple. What is the definition of current flow? It is the direction of it is opposite to the direction of flow of electrons, ಅಥವಾ it is in the direction of flow of holes ಅನ್ಕೋಬಹುದು ಅಲ್ವಾ. ನಾವು current flows from top to bottom, ಅಂದ್ರೆ emitter to collector current ಇರುತ್ತೆ ಅನ್ಕೋಬಹುದು. Because holes are entering, holes are leaving in the collector. Okay, that's concept. ಇಲ್ಲೂ ಅದೇ ಅನ್ಕೋಬಹುದು. If assuming it is PNP ನೇ ತಗೊಳ್ಳೋಣ. Okay, drain is what? Okay, wait a minute, ಉಲ್ಟಾ ಆಯ್ತಲ್ವಾ, ಚಿತ್ರ ಉಲ್ಟಾ ಬರೀಬೇಕಾಗಿತ್ತು. ಬಟ್ ಅದರೊಳಗೆ ಅರ್ಥ ಮಾಡ್ಕೊಳ್ಳಿ, ಸೇಮ್ ಕಾನ್ಸೆಪ್ಟ್ ಯು ಅಪ್ಲೈ. Okay, so where the source is forcing the electrons, ಮೇಲಿನ source ಅನ್ಕೋಣ. For a moment assume it's upper is source, ಕೆಳಗಿಂದ drain. ಅವಾಗ ಅರ್ಥ ಆಗುತ್ತೆ. So emitter and source are same, remember. So now emitter is emitting the holes and it is being collected by drain in the lower side. It's a PMOS side. ಹಂಗ ಅನ್ಕೋಬಹುದು. ಅರ್ಥ ಆಯ್ತಲ್ವಾ? ಇಲ್ಲಿಗೆ ಮುಗಿಸೋಣ. this is a basic concept. Now we convert emitter and drain and collector and source to equivalent, ಆಡು ಭಾಷೆಯಲ್ಲಿರೋ ಪದಗಳು ಹುಡುಕಿ ಒಂದು ಪದ ಕಟ್ ಹಾಕ್ಬೋದು, ಈಸಿ ಅಷ್ಟೇ. ಇದಾಯ್ತು. ವಾಪಸ್ಸು PPT ಬರೋಣ. ಓಕೆ, ಸೊ ಓಕೆ, ನಾವು ಇದಾಯ್ತು. ಲೆಟ್ ಮಿ ಟಾಕ್ ಸ್ವಲ್ಪ ಎನ್ ಮಾಸ್ ಅಥವಾ ಪಿ ಮಾಸ್ ತಗೊಂಡು ಸ್ವಲ್ಪ ಡೆಪ್ತ್ ಹೋಗೋಣ. ಈಗ ಸಿಂಪಲ್ ವೇನಲ್ಲಿ ಲುಕ್ ಅಟ್ ಇಟ್. ಇಲ್ಲಿ ಡ್ರೈನ್ ಇದೆ, ಲುಕ್ ಅಟ್ ಇಟ್. ಇದು ಯಾವ್ದು? ಸೋರ್ಸ್ ಇದೆ ನೋಡಿ. ಸೋರ್ಸ್ is what? Sourcing something. Source is what? Source is something. Electrons source ಮಾಡ್ತಿದೆ ತಾನೆ. Source ಅಂದ್ರೆ ಏನು? It has to source. It is pumping out. It is emitting something. What? Electrons. It's an n mass device. Okay, look at it. So direction of arrow mark ನೋಡಿ. It is opposite to the direction of flow of electrons. It's natural flow of current ಇದು. ಕರೆಂಟ್ ಏನಿದೆ, ಕರೆಂಟ್ ಎಲ್ಲಿಂದ ಹರಿತಿದೆ? ಡ್ರೈನ್ ಇಂದ ಸೋರ್ಸ್ ಗೆ ಹರಿತಿದೆ. ಬಟ್ ಎಲೆಕ್ಟ್ರಾನ್ಸ್ ಎಲ್ಲಿಂದ ಹರಿತಿದೆ? ಸೋರ್ಸ್ ಇಂದ ಡ್ರೈನಿಗೆ ಹೋಗ್ತಿದೆ. ಅಷ್ಟೇ ಕತೆ ಅಲ್ವಾ? ಹಂಗಾಗಿ ಇಟ್ ಇಸ್ ವೆರಿ ವೆರಿ ಕ್ಲಿಯರ್. ಇಟ್ ಈಸ್ ಎ NMOS device where current is flowing out of source. Otherwise, source is sourcing or emitting the electrons. ಅಷ್ಟೇ ಕತೆ. ಓಕೆ, ಇದು ಮೋಸ್ಟ್ಲಿ ಇದು PMOS ಹಿಂಗೆ ಅರ್ಥ ಮಾಡ್ಕೊಳ್ಳಿ, ಸರಿ ಆಗುತ್ತೆ. PMOS ಡಿವೈಸ್ ಇದೆಯಾ ಎಲ್ಲರೂ?
ಓ ನೋ, ದಾರಿ ತಪ್ತೀವಿ, ಬೇಡ ಅಲ್ಲಿ ಹೋಗೋದು. ಓಕೆ ಓಕೆ ಓಕೆ, ಇದು ಅರ್ಥ ಆಯ್ತು. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್, ಇಟ್ಸ್ ಈಸಿ ಟು ಡೂ ಇಟ್. ಓಕೆ, ಇದು ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬರೋಣ. ಸೊ ಇದು ಸ್ಟ್ರಕ್ಚರ್ ಬರೋಣ. ದೆನ್ ಔಟ್ ದಿಸ್ ಇಸ್ ಸಿಂಬಾಲಿಕ್ ಲೆವೆಲ್. ನಾನು ಹೇಳಿದ್ನಲ್ಲ ಫ್ರಂಟ್ ಎಂಡ್ ಪಾರ್ಟ್ ಆಫ್ ಇಟ್. ಫ್ರಂಟ್ ಎಂಡ್ ಅಂದ್ರೆ ಗೊತ್ತಲ್ವಾ, ಇಟ್ಸ್ ಜಸ್ಟ್ ಅ ಫ್ರಂಟ್ ಎಂಡ್ ಅಂಡ್ ಇಟ್ ಇಸ್ ನಾಟ್ ರಿಯಲಿ ಫಿಸಿಕಲ್ ಇನ್ ನೇಚರ್, ಇಟ್ಸ್ ನಾಟ್ ರಿಯಲಿ ಇನ್ ನೇಚರ್, ಇಟ್ಸ್ ಕೈಂಡ್ ಆಫ್ ನಾಟಕ, ಅಂದ್ರೆ ಒಂಥರ ಶೋ ಆಫ್ ತರ, ವೇಷ ಇದ್ದಂಗೆ ಇದು. ಒಳಗಡೆ ರಿಯಲ್ ಕಂಟೆಂಟ್ ಇಸ್ ದಿಸ್ ಒನ್, ಕೆಳಗಡೆ. ಓಕೆ, ಮಾಸ್ಟರ್ ಸ್ಟ್ರಕ್ಚರ್ ಇದು ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಒಂದು. ಸೊ ಅದಕ್ಕೆ ಒಂದು ಸಿಂಪಲ್ ಡಯಾಗ್ರಾಮ್ ಬರ್ದ್ಬಿಡ್ತೀನಿ, ಇದು ಈಸಿ ಆಗುತ್ತೆ. ಓಕೆ, otherwise I'll use this, this one. ಈ ಚಿತ್ರ ಬರ್ದ್ಬಿಡ್ತೀನಿ. ಸೊ look at it. Let me draw this oxide here. ಓಕೆ, ಇದೊಂದು ಏನೋ ಲೇಯರ್ ಅನ್ಕೊಳ್ಳೋಣ, ಏನಂತ ನಮಗೆ ಗೊತ್ತಿಲ್ಲ. ಥಿಂಕ್ ದಿಸ್ ವೇ. ಅಂಡ್ ಇಲ್ಲೊಂದು ಏನೋ ಎಕ್ಸ್ಟ್ರಾ ಲೈನ್ ಬರೀತೀನಿ ನಾನು. ಓಕೆ, ಥಿಂಕ್ ಆಫ್ ದಿಸ್ ಪ್ರಾಪರ್ ರೆಕ್ಟಾಂಗಲ್ಸ್. ಓಕೆನಾ? ಸೊ ನಾವು ಇದನ್ನ ಪಾಲಿ ಅಂತ ಕರೆಯೋಣ. ಓಕೆ, ಪಾಲಿ ಅಂತಂದ್ರೆ ಒಂದು ಕಂಡಕ್ಟರ್ ಅಥವಾ ಒಂದು ಗೇಟಿಗೆ ಕಂಡಕ್ಟರ್ ಅಂತ. ಓಕೆ, now look at it. We call this as a source, we call this as a drain, and this whole thing makes a transistor. Conceptually, this is a transistor. ನೀವೇನಾದ್ರು ಚಿತ್ರ ಬರೆದು ಕ್ರಾಸ್ ಸೆಕ್ಷನ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಎನಫ್ ಟು ಎಕ್ಸ್ಪ್ಲೈನ್. ಬಟ್ ಇಲ್ಲಿ ಏನು ಇಂಟ್ರೆಸ್ಟ್ ಆಗುತ್ತೆ ಹೇಳ್ತೀನಿ ಕೇಳಿ, ಯಾಕೆ ಈ ತರ ಮಾಡ್ತೀವಿ ಅಂತ ನಾವು. ಓಕೆ ಓಕೆ, ಹಿಂಗ್ ತಗೊಳ್ಳೋಣ. ಸೊ ಇಲ್ಲೊಂದು ತಗೊಂಡ್ವಿ. ಓಕೆ, ನಾವೇನು ಇದು ಫುಲ್ ಇದು ಎಂಟೈರ್ ವೈಟ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ಪಿ ಮಾಸ್ ಅನ್ಕೊಳ್ಳೋಣ. ಅಂದ್ರೆ ಪಿ ಟೈಪ್ ಮಾಸ್ಫೆಟ್ ಇದೆ ಎಂಟೈರ್ ಬ್ಯಾಕ್ ಗ್ರೌಂಡ್, ವೇಫರ್ ಅನ್ಕೊಳ್ಳೋಣ. ಓಕೆ, ಅಥವಾ ಡೈ ಅನ್ಕೊಳ್ಳೋಣ. ಓಕೆ, ದಿಸ್ ಎಂಟೈರ್ ಟೈಪ್ ಇಸ್ ಅ ಪಿ ಮಾಸ್. ಪಿ ಇದೆ ಬೇಸ್ ಮೆಟೀರಿಯಲ್ ಅನ್ಕೊಳ್ಳೋಣ. ಪಿ ನಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಇದನ್ನ ಎನ್ ಮಾಡ್ಕೊಂತೀನಿ. ಅಂದ್ರೆ ಎಂಟೈರ್ ಅಲ್ಲಿ ಡೋಪ್ ಇಟ್ ವಿತ್ ದ ಎನ್ ಇಂಪ್ಯೂರಿಟೀಸ್, ಐ ಮೇಕ್ ಇಟ್ ಟು ಎನ್ ಟೈಪ್. ದಿಸ್ ಎಂಟೈರ್ ಸ್ಟಫ್ ಇಸ್ ಎನ್. ಆಯ್ತು. ಓಕೆ, ಎನ್ ಮಾಡ್ಕೊಂಡೆ. ಸೊ ಅವಾಗ ಏನಾಯ್ತು, ಎನ್ ಇಸ್ ಕಂಡಕ್ಟರ್, ಇಸ್ ಪಿ ಇಸ್ ಆಲ್ಸೋ ಕೈಂಡ್ ಆಫ್ ಎ ಕಂಡಕ್ಟರ್, ಇಸ್ ಆಲ್ಸೋ ಎನ್ ಇಸ್ ಕೈಂಡ್ ಆಫ್ ಎ ಕಂಡಕ್ಟರ್. ನಾವು ಸೊ ನಾವೇನ್ ಮಾಡ್ತಿದೀವಿ ಇಲ್ಲಿ, ಈಗ ಏನ್ ಮಾಡ್ತೀವಿ ಅಂತಂದ್ರೆ ಈ ಪೋರ್ಷನ್ ಅಷ್ಟೇ ಐ ವಾಂಟ್ ಟು ಮೇಕ್ ಇಟ್ ಎನ್, ಈ ಪೋರ್ಷನ್ ಅಷ್ಟೇ ಐ ವಾಂಟ್ ಟು ಮೇಕ್ ಇಟ್ ಎನ್, ಈ ಪೋರ್ಷನ್ ಅಷ್ಟೇ ಎನ್ ಮಾಡ್ಬೇಕು ಅಂತ. ಇದು ಎನ್, ಇದು ಎನ್ ಪ್ಲಸ್ ಅಂತ ಬರಲಿ, ಎನ್ ಬರೀತೀನಿ. ಅವಾಗ ಏನ್ ಮಾಡ್ತೀನಿ, ಈ ಪೋರ್ಷನ್ ಡೋಪ್ ಮಾಡಕ್ ಹೋಗಲ್ಲ. ಓಕೆ, ಅವಾಗ ಏನ್ ಮಾಡ್ತೀನಿ, ಇದೊಂದು ಎಕ್ಸ್ಟ್ರಾ ಲೇಯರ್ ಹೇಳ್ತೀನಿ. ಐ ವಾಂಟ್ ಟು ರಿಟೈನ್ ದ ಲೋವರ್ ಪಾರ್ಟ್ ಹಿಯರ್ ಇಸ್ ಪಿ ಓನ್ಲಿ. ಓಕೆ, ಕೆಳಗಿನ ಪೋರ್ಷನ್ ಪಿ. ಅವಾಗ ಏನ್ ಮಾಡ್ತೀವಿ, ಸೆಲ್ಫ್ ಅಲೈನ್ಮೆಂಟ್ ಅಂತೀವಿ. ಲೇಔಟ್ ಹೋಗೋದು ಬೇಡ ಈಗ ಸದ್ಯಕ್ಕೆ. ಥಿಂಕ್ ದಟ್ ವೇ. ಫಸ್ಟ್ ವಿ ಫ್ಯಾಬ್ರಿಕೇಟ್ ದಿಸ್ ಪಾಲಿ, then you fabricate, use this mask to generate this oxide layer, n layer, n diffusion layer ಅಂತ ಕರಿತೀವಿ. ಅವಾಗ ಏನಾಗುತ್ತೆ, though it's entirely stuff, this is called self blocking. ಈ ಪಿ ಮಾಸ್ ಆಲ್ರೆಡಿ ಇರೋದ್ರಿಂದ it's blocking this impurities here. It remains original p. ಈ ಕೆಳಗಡೆ ರೀಜನ್ ಒರಿಜಿನಲ್ ಪಿ ಹಂಗೆ ಉಳಿಯುತ್ತೆ, ಇದು ಮಾತ್ರ ಎನ್ ಆಗುತ್ತೆ. Look at it now. Now it is a conductor. We control this, we give voltage here, some voltage VGS. Now n ಇದೆ. ಈ ನೀವೇನು ವೋಲ್ಟೇಜ್ ಕೊಡ್ಲಿಲ್ಲ ಅಂತಂದ್ರೆ ನಡುವೆ ಪಿ ಇದೆ. ಅವಾಗ ನಾನು ಈ ಸ್ಟ್ರಕ್ಚರ್ ಹೆಂಗ್ ಬರೀತೀನಿ ಅಂತಂದ್ರೆ ಹಿಂಗ್ ಬರೀತೀನಿ. ಓಕೆ, ಇದು ಎನ್ ಪ್ಲಸ್ ಇದೆ, ಇದು ಎನ್ ಪ್ಲಸ್ ಇದೆ, ಕೆಳಗಡೆ ಇದು ಪಿ ಸಬ್ಸ್ಟ್ರೇಟ್ ಇದೆ, ಎನ್ ಪಿ ಎನ್. ಬಟ್ ನಾವು ಬಯಾಸ್ ಮಾಡಿಲ್ಲ ಅಂತಂದ್ರೆ ಕರೆಂಟ್ ಹರಿಯಲ್ಲ ಇಲ್ಲಿ, ಹೌದಾ? ಟಿಲ್ ವಿ ಡೋಂಟ್ ಬಯಾಸ್ ಇಟ್, ವಿತ್ ನೋ ಕರೆಂಟ್ ಫ್ಲೋಸ್ ಹಿಯರ್, ಇಟ್ ಮೀನ್ಸ್ ಇಟ್ಸ್ ಆಫ್, ಕರೆಂಟ್ ಹರಿತಿಲ್ಲ ಅಂತ. ಆಮೇಲೆ ಕರೆಂಟ್ ಯಾವಾಗಲೂ ಹರಿಯೋದು ಸೋರ್ಸ್ ಇಂದ. ಇದು ಸೋರ್ಸ್ ಅಂತ ಕರೆಯೋಣ, ಇದು ಡ್ರೈನ್ ಅಂತ ಕರೆಯೋಣ. ಸೋರ್ಸ್ ಇಂದ ಡ್ರೈನಿಗೆ ಕರೆಂಟ್ ಹರಿಯುತ್ತೆ. ಇಲ್ಲಿ ಚಿತ್ರಕ್ಕೆ ಬರೋಣ. ಸೋರ್ಸ್ ನಾನು ಹೇಳಿದಲ್ಲ, ಸೋರ್ಸ್ ಇಂದ ಡ್ರೈನಿಗೆ ಕರೆಂಟ್ ಹರಿಯುತ್ತೆ, ಅಥವಾ ಡ್ರೈನ್ ದ ಸೋರ್ಸ್. ಐ ಟೋಲ್ಡ್ ಯೂಸ್ ದ ಕಾನ್ಸೆಪ್ಟ್ ದೇರ್. ಓಕೆ, ಕರೆಂಟ್ ಹರಿಯುತ್ತೆ ಅಂತಾನೆ ಬಳಸ್ಕೊಳ್ಳೋಣ, ಅಥವಾ ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ ಫ್ಲೋಸ್ ಅಂತ ಅನ್ಕೋಬಹುದು. ದ ಕಾನ್ಸೆಪ್ಟ್ ಹಿಯರ್ ಸಿಂಪಲ್. ಓಕೆ, ಈ ಸೋರ್ಸ್ ಇಂದ ಡ್ರೈನಿಗೆ ಹೋಗುತ್ತೆ. ಬಟ್ ದಿಸ್ ಯು ಗಿವ್ ಎ ವೋಲ್ಟೇಜ್ ಹಿಯರ್, somehow you use this voltage to invert this, make it n again further. If you make n, it's a conductor, shorted, current flows here. If you make n p n, it's no current flows. n current flows. This is the basic concept of transistor switch on and switch off. ಅಷ್ಟೇ. ಓಕೆ, ಇದು ಹೆಂಗ್ ಇನ್ವರ್ಟ್ ಮಾಡೋದು ಆಮೇಲೆ ನೋಡೋಣ. ಇನ್ವರ್ಟಿಂಗ್ ಅಂತೀವಿ ನಾವು. ಮುಂಚೆ ಪಿ ಇತ್ತು, ಪಿ ನ ಇನ್ವರ್ಟ್ ಮಾಡೋದಕ್ಕೆ ನಾವು ವಿ ಕಾಲ್ ಇಟ್ ಇನ್ವರ್ಟಿಂಗ್ ಅಂತೀವಿ. ಇನ್ವರ್ಟ್ ಮಾಡೋ ಫಂಕ್ಷನ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಲೇಟರ್, ಬಟ್ ವಿ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಈಗ ಅರ್ಥ ಆಯ್ತು ಅನ್ಕೊಳ್ಳಿ. ಏನಾದ್ರು ಡೌಟ್ ಇದೆ ಇಲ್ಲಿ? ವಿ ಮೇಕ್ ಎನ್ ಪಿ ಎನ್, ಸ್ವಿಚ್ ಇಸ್ ಆಫ್. ವಿ ಮೇಕ್ ಎನ್ and n, switch is on, where this is source, this is drain, and this is some channel region P. Okay, ಇದು MOSFET ಅರ್ಥ ಇದೆ ಅನ್ಕೊಂಡಿದ್ದೀನಿ. Okay, this is how, see, there are so many ways to realize a switch. NPN transistor is one way to do it, PNP is one way to do it,
N MOSFET is one way to do it. P MOSFET is one way to do it. There's so many ways to realize a switch. Remember, or materialize a switch, or implement a switch, or See, this is one of the way to realize a switch. Basically, at the end of the day, everything is switch inside the MOSFET. I mean, inside the transistor. Remember, okay? ಇದು ಕತೆ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು ಅರ್ಥ ಆಯ್ತು ಅಲ್ವಾ? ಸೊ ಇದು ಕತೆ ಹೇಳ್ತಿರೋದು ನೋಡಿ. ನಾನು ಹೇಳಿದ್ನಲ್ಲ ಎನ್ ಅಂತ, ಇದು ಎನ್. ಇವ್ರು ಎನ್ ಪ್ಲಸ್ ಅಂತ ಮಾಡ್ಕೊಂತಾರೆ, ಸೊ ದಟ್ ಯು ಹ್ಯಾವ್ ಎ ಬೆಟರ್ ಕಂಡಕ್ಟಿವಿಟಿ. ಅಷ್ಟೇ ತಿಳ್ಕೊಂಬಿಡಿ. ಸೊ ದಟ್ ಯು ರೆಡ್ಯೂಸ್ ದ ರೆಸಿಸ್ಟೆನ್ಸ್ ದೇರ್, ಯು ಮೇಕ್ ಎ ಮೋರ್ ಕರೆಂಟ್ ಅಂಡ್ ಯು ಲೆಸ್ ಡ್ರಾಪ್. ಅಷ್ಟೇ ಕತೆ ಹೇಳ್ತಿರೋದು. ಹಂಗಾಗಿ ಎನ್ ಪ್ಲಸ್ ಮಾಡ್ಕೊಂಡಿದ್ದಾರೆ, ನಾನು ಅಲ್ಲಿ ಎನ್ ಅಂತ ತೋರಿಸ್ತೆ. ಸಿ ಬೇಸ್ ಮೆಟೀರಿಯಲ್ ಇಸ್ ಸ್ಟಿಲ್ ಪಿ, ರಿಮೆಂಬರ್. ಓಕೆ, ಇದಕ್ಕೆ ನಾವು ಏನಂತೀವಿ ಫಸ್ಟ್ ನೋಡಿ, ಅಬ್ಸರ್ವ್ ಮಾಡಿ. ಎನ್ ಪ್ಲಸ್ ಇದೆ, ಇಲ್ಲಿ ಅಗೇನ್ ಪಿ ಇದೆ. ದಿಸ್ ಪಿ ಸಬ್ಸ್ಟ್ರೇಟ್ ಅಂಡ್ ದಿಸ್ ಲೋವರ್ ರೀಜನ್ ಇಸ್ ಸೇಮ್. ಈ lower region is same. N plus P and N. You retain this lower region as P only. N plus P and N. There's no short. It's a barrier there. No current flows. Somehow, by some technique, you make lower region also N plus. ಕೆಳಗಿನ ಈ region ಇದೆಯಲ್ಲ, ಇಲ್ಲಿ ಈ region ಹೆಂಗೋ ಒಂದು ಮಾಡ್ಕೊಂಡು ಮ್ಯಾಜಿಕ್ ಮಾಡ್ಕೊಂಡು N ಮಾಡ್ಕೊಳ್ಳಿ. ಅವಾಗ N ಇಟ್ಸ್ ಎ ವೈರ್ ಕಂಡಕ್ಟರ್ ಆಯ್ತು. ಕರೆಂಟ್ ಫ್ಲೋಸ್ ಬಿಟ್ವೀನ್ ಸೋರ್ಸ್ ಅಂಡ್ ಡ್ರೈನ್. ಇದು ಮಾಸ್ಫೆಟ್ ಸ್ವಿಚ್ ಟೆಕ್ನಿಕ್. ಓಕೆನಾ? ಅನ್ಲಾಗಿ ಬರೋಣ ಆಮೇಲೆ. ಈ ಸದ್ಯಕ್ಕೆ ಇಷ್ಟು ಕಾನ್ಸೆಪ್ಟ್ ನಿಲ್ಸ್ಕೊಂಡು ಮುಂದಕ್ಕೆ ಹೋಗೋಣ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ, ಆಫ್ ಮಾಡೋದು ಹೆಂಗೆ ಅಂತ ಅರ್ಥ ಆಯ್ತು. ಆಫ್ ಮಾಡೋದೇನಿಲ್ಲ, ಪೋರ್ಸ್ ಎಲ್ಲ ತೆಗೆದ್ರೆ ಆಫ್ ಆಗುತ್ತೆ. ಅದು ಅಂದ್ರೆ ಲೋವರ್ ರೀಜನ್ ರಿಮೇನ್ಸ್ ಪಿ ಓನ್ಲಿ. ಈ ರೀಜನ್ ಸ್ಪೀನ್ ಆಗುತ್ತೆ, ಪವರ್ ಸಪ್ಲೈ ತೆಗೆದ್ರೆ ಸಾಕು. ಹಂಗಾರೆ ಕಂಡಕ್ಟರ್ ಆನ್ ಮಾಡೋದು ಹೆಂಗೆ ಅಂದ್ರೆ ಯು ಹ್ಯಾವ್ ಟು ಮೇಕ್ ಹೆಂಗ್ ಏನ್ ಮಾಡೋದು ಅಂತ ಪ್ರಶ್ನೆ ಬಂದಾಗ, ಓಕೆ, ಅದಕ್ಕೆ ಇನ್ನೊಂದು ಕೆಪಾಸಿಟರ್ ಫಂಕ್ಷನ್ ಬರ್ತಿದ್ ನೋಡಿ. ಇಲ್ಲೊಂದು ಕೆಪಾಸಿಟರ್ ಬರೀತೀನಿ ನಾನು. ಓಕೆ, ಒಂದು ಕೆಪಾಸಿಟರ್ ತಗೊಳ್ಳೋಣ. To see what is this property of this is all this is all insulator. Okay, ಏನಿದು ಇಲ್ಲಿ ಇನ್ಸುಲೇಟರ್ ಅಂತ ಬರೀತೀನಿ. Insulator. Okay, now look at it. Okay, so now I'm not controlling this voltage. This is floating under the thermometer. Okay, so now what happens? So now I add a one plus charge. What is the property of this cap? This property of the cap is it will somehow realize one negative charge here. If you add 2 plus here, it will come up with 2 negative charges here. This is the property of a cap. If you put 4 caps here, it will come with 2 negative charges here. This is the property of cap. You have to understand this portion. This is important to understand MOSFET. Okay, how cap behaves like that. Somehow you force 4 positive charges here, cap will automatically put 4 negative charges here. Okay, how electric field do avel aamel nodana in ಯಾವಾಗಲೂ feature ಅಲ್ಲಿ. Think this way. Now let's come to this circuit. ಇಲ್ಲಿ ಬರೋಣ. ಈಗ ಏನ್ ಮಾಡ್ತಿದೆ, ಅಬ್ಸರ್ವ್ ದಿಸ್. ಇಲ್ಲಿ ನಾನು ಪಾಲಿಂದ ತೋರಿಸಿದ್ನಲ್ಲ, ಮೇಲಿನ ಲೇಯರ್ ಅಂದ್ರೆ ಈ ಲೇಯರ್. ಓಕೆ, ಈ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ ನೋಡಿ ಇಲ್ಲಿ. ಓಕೆ, ಆರೋ ಮಾರ್ಕ್. ಓಕೆ, ಈ ಪೋರ್ಷನ್ ಯಾವುದು, ಈ ಪೋರ್ಷನ್ ಇದೆಯಲ್ಲ, ದಿಸ್ ರೀಜನ್ ಇಲ್ಲ, ಇದು ನಾನು ಇನ್ಸುಲೇಟ್ ಅಂತ ಕರಿತೀನಿ. ಇದನ್ನ COX ಅಂತ ಕರಿತೀನಿ. COX ಇಸ್ ಏನ್ COX ಅಂದ್ರೆ ಆಕ್ಸೈಡ್ ಲೇಯರ್. ಆಕ್ಸೈಡ್ ಲೇಯರ್ ಅಂದ್ರೆ SiO2. ಓಕೆ, SiO2 ನಾವು ಸಿಲಿಕಾನ್ ಡೈಆಕ್ಸೈಡ್ ಬಿಟ್ಟು ಆಕ್ಸೈಡ್ ಸಿಂಪಲ್ ಕರೆದ್ಬಿಡ್ತೀವಿ. ಸ್ಪೆಕ್ಟಾಕಲ್ ನ ಸ್ಪೆಕ್ಟ್ ಕರೀತಾರ, ಸಿಲಿಕಾನ್ ಡೈಆಕ್ಸೈಡ್ ನ ಆಕ್ಸೈಡ್ ಅಂತ ಕರೆದ್ಬಿಡ್ತೀವಿ. ಅದ್ರ ಇಸ್ ಆಕ್ಸೈಡ್ ಲೇಯರ್. ದಿಸ್ ಇಸ್ ಆಕ್ಸೈಡ್ ಲೇಯರ್. ಓಕೆ, ಸೊ ಆಕ್ಸೈಡ್ ಲೇಯರ್. ಈ ರೆಡ್ ಕಲರ್ ಇದೆಯಲ್ಲ, ಈ ಪೋರ್ಷನ್ ಆಕ್ಸೈಡ್ ಲೇಯರ್. ನಾನು ಫ್ಯಾಬ್ರಿಕೇಟ್ ಮಾಡ್ಬೇಕಾದ್ರೆ ನಾನು ಈ ಪಾಲಿ ಬರನಲ್ಲ ಇವಾಗ, ಓಕೆ, ಈ ಪಾಲಿ ಬರಿಬೇಕಾದ್ರೆ ನಾನು ಇದಷ್ಟೇ ತೋರಿಸಿ ನಾನು ಈ ಪೋರ್ಷನ್. ಓಕೆ, ಈ ಕೆಳಗಡೆ ಇದ್ರ ಕೆಳಗಡೆ ಇದೆಯಲ್ಲ, ಈ ಪಾಲಿ ಲೇಯರ್ ಕೆಳಗಡೆ ಈ ಆಕ್ಸೈಡ್ ಲೇಯರ್ ಅವ್ರು ಮಾಡಿರ್ತಾರೆ. ಓಕೆ, ಅದರ ಥಿನ್ ಆಕ್ಸೈಡ್ ಅಂತೀವಿ. ಯಾಕೆಂದ್ರೆ TOX ಥಿಕ್ನೆಸ್ ಆಫ್ ಆಕ್ಸೈಡ್ ಇದೆಲ್ಲ ತುಂಬಾ ಥಿನ್ ಇರುತ್ತೆ, ಥಿನ್ ಆಕ್ಸೈಡ್ ಅಂತ ಕರಿತೀವಿ. ಆಕ್ಸೈಡ್ ತುಂಬಾ ಕಡೆ ಬಳಸ್ತೀವಿ, ಥಿಕ್ ಆಕ್ಸೈಡ್ ಬರ್ತೀವಿ ಆಮೇಲೆ ಬೇಡ ನೋಡೋಣ. ಈ ಥಿನ್ ಆಕ್ಸೈಡ್ ಇದೆಯಲ್ಲ ತುಂಬಾ ಥಿನ್ ಇರುತ್ತೆ. ಅದರೊಳಗೆ ವಾಟ್ ಇಸ್ ದಿಸ್ ಇಸ್ ಒನ್ ಕಂಡಕ್ಟರ್ ಅಲ್ವಾ? ಅದನ್ನ ನಾನು ಕಂಡಕ್ಟರ್ ಹಿಂಗ್ ಬರೀತೀನಿ. ಇದು ಗೇಟ್. ಓಕೆ, ಇಲ್ಲಿ TOX ಆಕ್ಸೈಡ್. ಓಕೆ, ಇನ್ನೊಂದು ಚಾನಲ್ ರೀಜನ್ ಕೆಳಗಡೆ, ಈ ರೀಜನ್ ಅಲ್ವಾ, ಇದು ಚಾನಲ್ ರೀಜನ್ ಅಂತ ಕರೆಯೋಣ. ಓಕೆ, ಅದು ಪಿ ಮುಂಚೆ ಇನಿಷಿಯಲಿ ಎಷ್ಟಿತ್ತು, ಪಿ ಇತ್ತು ಇಲ್ಲಿ, ಹೌದಾ? ವಿತೌಟ್ ಬಯಾಸಿಂಗ್ ದಿಸ್ ಎಂಟೈರ್ ರೀಜನ್ ಇಸ್ ಸೇಮ್. ದಿಸ್ ಪಿ ಇಸ್ ಸೇಮ್ ಆಸ್ ದಿಸ್ ರೀಜನ್ ಬಿಕಾಸ್ ದೇ ಆರ್ ಶಾರ್ಟ್, ದೇ ಆರ್ ಆಲ್ ಸೇಮ್ ಮೆಟೀರಿಯಲ್. ಓಕೆ, ನಾವು ಏನ್ ಮಾಡ್ತೀನಿ, ಐ ಇಂಟ್ರೊಡ್ಯೂಸ್ ಸಮ್ ವೋಲ್ಟೇಜ್ ಹಿಯರ್, ಪಾಸಿಟಿವ್ ವೋಲ್ಟೇಜ್ ಹಿಯರ್. ಓಕೆ, ಐ ಆಡ್ ಎ ಪ್ಲಸ್ ಚಾರ್ಜ್ ಹಿಯರ್. ವಾಟ್ ಇಸ್ ದ ಪ್ರಾಪರ್ಟಿ ಇಸ್ ದಿಸ್ ವಿಲ್ ಇಂಟ್ರೊಡ್ಯೂಸ್ ಎ ನೆಗೆಟಿವ್ ಚಾರ್ಜಸ್ ಹಿಯರ್. ಬಟ್ ನೆಗೆಟಿವ್ ಹೆಂಗ್ ಬರುತ್ತೆ ಕ್ವಶನ್. ನಾವು ನೆಗೆಟಿವ್ ಹೆಂಗ್ ಬರುತ್ತೆ ಅನ್ನೋದು ಚಾಲೆಂಜ್. ನೆಗೆಟಿವ್ ಹೆಂಗ್ ಬರುತ್ತೆ ಹೇಳಿ, ಇಟ್ ವಿಲ್ ನಾಟ್ ಕ್ರಿಯೇಟ್. ಯು ಕ್ಯಾನಾಟ್ ಕ್ರಿಯೇಟ್ ಬೈ ಇಟ್ ಸೆಲ್ಫ್, ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ಸಮ್ವೇರ್ ಎಲ್ಸ್ ಅಲ್ವಾ? ಬಟ್ ಇಟ್ಸ್ ಆಲ್ ದ ಮೆಟೀರಿಯಲ್ ಅಲ್ವಾ? ಈ ಮೆಟೀರಿಯಲ್ ಏನಾಗುತ್ತೆ, ಅದರ್ವೈಸ್ ಲುಕ್ ಅಟ್ ಇಟ್, ಯು ವಾಂಟ್ ಎ ಮೈನಸ್ ಹಿಯರ್, ಇಟ್ ಮೀನ್ಸ್ ಯು ವಾಂಟ್ ಎ ನೆಗೆಟಿವ್ ಚಾರ್ಜ್ ಹಿಯರ್, ಐದರ್ ಇಟ್ ಇಸ್ ಎಲೆಕ್ಟ್ರಾನ್ ಆರ್ ಅಯಾನ್. ಓಕೆ, ಎಲೆಕ್ಟ್ರಾನ್ ಇಲ್ಲ ಅಲ್ಲಿ, ಇಟ್ಸ್ ಆಲ್ ಪಿ ಮೆಟೀರಿಯಲ್ ಅಲ್ವಾ?
ಅವಾಗ ಏನಾಗುತ್ತೆ ಪ್ರಶ್ನೆ ಅಂತ ಪ್ರಶ್ನೆ. ಇಲ್ಲಿ ಆಟಮ್ಸ್ ಇದಾವಲ್ವಾ, ಆಟಮ್ಸ್ ಅಲ್ಲಿ ನ್ಯೂಟ್ರಲ್ ಆಟಮ್ಸ್ ಅಂತ ಕಾಣೋಣ, ಪ್ಲಸ್ ಮೈನಸ್ ಎರಡು ಇರ್ತವೆ ನ್ಯೂಟ್ರಲ್ ಆಟಮ್ಸ್. ವಾಟ್ ಇಟ್ ವಿಲ್ ಡೂ ಈಸ್ ಇಟ್ ವಿಲ್ ಸ್ಟಾರ್ಟ್ ಪುಷಿಂಗ್ ಔಟ್ ಸಮ್ ಎಲೆಕ್ಟ್ರಾನ್ಸ್. Okay, sorry, it will start pushing out some holes. I mean, like, otherwise you think that some electrons are getting attracted towards this region. Minority carriers, alva? P mass ಅಲ್ಲಿ minority carriers idave. Start coming and sitting here. And if you increase the voltage here, more charges will come here. Okay, and more electrons will get attracted here. Okay, this is what I'm talking about. Now entire region is electron, 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 electron. It means it's a n region, right? This is also n region, and n region. It conducts, current flows. Current flows from source to drain. ಇಲ್ಲಿಂದ ಏನೋ ಒಂದು ಕನೆಕ್ಟ್ ಮಾಡ್ಕೊಂಡು ವಿಡಿ ಕನೆಕ್ಟ್ ಪಾತ್ ಕೊಡಬೇಕು, ಪಾತ್ ಕೊಡೋದು ಆಮೇಲೆ ನೋಡೋಣ. ಓಕೆ, ಅದರ್ವೈಸ್ ಕರೆಂಟ್ is able to flow from this way. This is how current MOSFET is turned on. You would remove this voltage, VGS, MOSFET is turned off and no current flows because NPN is not a conduction path. ಇಷ್ಟೇ ಕತೆ. ಇದುವರೆಗೆ ಏನಾದ್ರು ಡೌಟ್ ಇದೆ ನೋಡಿ, ಇಷ್ಟು ಬೇಕು. ಆಮೇಲೆ ಅನ್ಲಾಗ್ ಇವಾಗ ಡೀಪ್ ಹೋಗೋಣ. ಅಟ್ ಸ್ವಿಚ್ ಲೆವೆಲ್ ಇಷ್ಟು ಸಾಕು ಅನ್ಸುತ್ತೆ, ಇನ್ವರ್ಟರ್ ಲೆವೆಲ್ ಅಲ್ಲಿ. ಅರ್ಥ ಆಯ್ತಾ? ಓಕೆ, ಏನಾದ್ರು ಡೌಟ್? ಓಕೆ, ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಇನ್ನೊಂದ್ಸರಿ. ಓಕೆ, ಇನ್ನೊಂದ್ಸರಿ ಹೋಗೋಣ. ಈಗ ನೋಡಿ, ಅಬ್ಸರ್ವ್ ಮಾಡಿ. ಈಗ ಇದುವರೆಗೆ ಅರ್ಥ ಆಯ್ತು. ಈಗ ನಾನು ಇಲ್ಲಿ ಮಾಡಿದೆ, ಇಲ್ಲಿ ಒನ್ ಪ್ಲಸ್ ಕೊಟ್ಟೆ ಇದ್ರ ಮೇಲೆ ಅಂತ ಅಂದ್ಕೊಳ್ಳಿ. ದೆನ್ ಇಲ್ಲಿ 1 ಮೈನಸ್ ಬಂತು. ಸಿ ದಿಸ್ ಪಾತ್ ಇಸ್ ಕಂಪ್ಲೀಟ್, ನಾಟ್ ಎಟ್ ಪಾತ್. ನಾನು ಅಲ್ಲಿ ಆಡ್ 2 more path, 1 more ಕೊಟ್ಟೆ. ಸ್ಟಿಲ್ ಪಾತ್ ಇಸ್ ನಾಟ್ ಕಂಪ್ಲೀಟ್, ಕರೆಂಟ್ ಇಸ್ ಸ್ಟಿಲ್ ನಾಟ್ ಫ್ಲೋಯಿಂಗ್. You gave one more. Now current starts flowing because this complete path is create ಆಯ್ತು. ಅಂದ್ರೆ you need certain amount of voltage to completely invert this region. That is called VTH ಅಂತೀವಿ ನಾವು. VTH ಥ್ರೆಶೋಲ್ಡ್ ವೋಲ್ಟೇಜ್ ಅಂತೀವಿ. MOSFET ಥ್ರೆಶೋಲ್ಡ್ ವೋಲ್ಟೇಜ್ ಇರ್ತದೆ. ಅಂದ್ರೆ 0 ವೋಲ್ಟ್ 0.1 ವೋಲ್ಟ್ ಕೊಟ್ಟರೆ ಚಾರ್ಜ್ ಆಗುತ್ತಾ, ಕಂಡಕ್ಟ್ ಆಗುತ್ತಾ? ಆಗಲ್ಲ. ಬಟ್ ಸಮ್ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಹಿಯರ್. Those electrons may not make a conduction path to this region. Okay, they may not be enough to establish the conduction path. You need some voltage, certain voltage, to establish a conduction path. That is called VTH voltage. Typically ಎಷ್ಟಿರುತ್ತೆ ಅಂದ್ರೆ, ಮೇ ಬಿ ನೀವು ಹಳೆ 3.3 ವೋಲ್ಟ್ ಡಿವೈಸಸ್ ಅಲ್ಲೆಲ್ಲ 0.7 ಅಷ್ಟೆಲ್ಲ ಇರ್ತಿತ್ತು. ಈಗ ಬರ್ತಾ ಬರ್ತಾ ಏನಾಗ್ತಿದೆ, 0.5 ಇದೆ, 0.4 ಇದೆ, sometimes if you use low VT devices 0.3 ಎಲ್ಲ ಇರ್ತಿದೆ. So this is typically a VTH voltage required. Andre for VGS, think this way. Let me call it as VGS. Voltage between this and this. Now this is reference ತಗೊಂತೇನೆ. Remember, you have to take something as a reference. This we get with respect to VS, and this is grounded. Remember, okay? So VGS lesser than this VTH. Okay, current is 0. ಹೌದಾ? Current is 0. So then I call it off. For this VGS greater than or equal to VTH, okay, then I current is on because current starts flowing. This is the concept. Okay, it means very simple. I will come back to your diagram. This one. So for VGS lesser than VTH implies I is equal to 0. So implies off. MOSFET is off. Okay, for VGS greater than or equal to VTH implies current flows something, current is there, greater than 0, implies MOSFET is on. Simple. ಅರ್ಥ ಆಯ್ತಾ? MOSFET ಆನ್ ಆಫ್ ಆಗೋ ಕಾನ್ಸೆಪ್ಟ್ ಅರ್ಥ ಆಯ್ತು. ಆಮೇಲೆ ನೀವು ಇಂಟರ್ವ್ಯೂಗೆ ಹೋದ್ರೆ ದಿಸ್ ಈಸ್ ವೆರಿ ಮಚ್ ಆಸ್ಕ್ಡ್. ಸೊ ಹೌ ದಿಸ್ MOSFET ವರ್ಕ್ಸ್, ಹೌ ಚಾನಲ್ ಇಸ್ ಇನ್ವರ್ಟೆಡ್, ಇನ್ವರ್ಷನ್ ಲೇಯರ್ ಅಂದ್ರೆ ಏನು? ಇನ್ವರ್ಷನ್ ಲೇಯರ್ ಇರ್ತಲ್ಲ, ಮುಂಚೆ ಪಿ ಲೇಯರ್ ಇತ್ತು, ಈಗ ಎನ್ ಲೇಯರ್ ಮಾಡಿ, ಅದೇ ಇನ್ವರ್ಷನ್. ಪಿನ ಮತ್ತು ಪಿ ಪ್ಲಸ್ ಮಾಡಿದ್ರೆ ಅಕ್ಯುಮುಲೇಷನ್ ಅಂತೀವಿ ನಾವು. ಓಕೆ, ಅಕ್ಯುಮುಲೇಷನ್ ಮೋಡ್ ಡಿವೈಸಸ್ ಇದಾವೆ, ಡಿಪ್ಲೇಷನ್ ಮೋಡ್ ಡಿವೈಸಸ್ ಇದಾವೆ. ದಿಸ್ ಇಸ್ ಟಾಕಿಂಗ್ ಅಬೌಟ್ ರಿವರ್ಸ್, ಏನಂತ ಇದಕ್ಕೆ, ದಿಸ್ ಬೇಸಿಕಲಿ ವಿ ಆರ್ ಟಾಕಿಂಗ್ ಅಬೌಟ್ ಇನ್ವರ್ಟಿಂಗ್ ದಿಸ್. ಓಕೆ, ಇನ್ವರ್ಟಿಂಗ್ ಡಿವೈಸ್. ಕ್ಲಿಯರ್? ಸೊ ನಾವು ಆನ್ ಆಯ್ತು, ಆಫ್ ಆಯ್ತು. ನೆಕ್ಸ್ಟ್ ಹೋಗೋಣ ಅಂದ್ರೆ ಇನ್ವರ್ಟರ್ ಬರೋಣ. ಈಗ ಇನ್ವರ್ಟರ್ ಎಲ್ಲಿದೆ? ಇನ್ವರ್ಟರ್. ಲೆಟ್ ಮೀ ಓಪನ್ ಸಮ್ ಡಾಕ್ಯುಮೆಂಟ್. ಯಾ, ಲೆಟ್ ಮೀ. ಓಕೆ, ಈ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. See, ನಾನು ಈ ಗೂಗಲ್ ಮಾಡಿ, ನಾನು ಹೇಳ್ತೀನಿ how do I Google it. See, this is use a simple Google CMOS inverter characteristics. You get a lot of PDFs.
ಸೊ ಈಗ ನಾನು ಸ್ವಂತ ಮಾಡಿಲ್ಲ, ಸೊ ದಟ್ ಟೇಕ್ ಇಂಟರ್ನೆಟ್ ಅಲ್ಲಿ ನೀವು ನಾಳೆ ಹೋದ್ರೆ ಇಂಟರ್ನೆಟ್ ಅಲ್ಲಿ ತಗೋಬೇಕು, ಬಟ್ ಅರ್ಥ ಮಾಡ್ಕೊಳ್ಳೋ ಉದ್ದೇಶ. ಹಂಗಾಗಿ ಇದು ಅರ್ಥ ಆಯ್ತು. ಲುಕ್ ಅಟ್ ದಿಸ್, ಹೌ ದಿಸ್ ಇನ್ವರ್ಟರ್ ಬಾಕ್ಸ್, ದಿಸ್ ಇಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂತ ನಾನು ತುಂಬಾ ಸರಿ ತುಂಬಾ ಹುಡುಗರು ಮಾತಾಡ್ತೀನಿ, ಐ ವಿಲ್ ಸಿಂಪ್ಲಿ ಆಸ್ಕ್ ದೆಮ್ ಟು ವರ್ಕ್, ಎಕ್ಸ್ಪ್ಲೈನ್ ದಿಸ್ ಡಿವೈಸ್, ದೇ ಫೇಲ್ ಟು ಎಕ್ಸ್ಪ್ಲೈನ್. ನೋಡಿ, ಎರಡೇ ಮಾಸ್ಪೆಟ್ ಇರೋದು, ಇದು ಎಕ್ಸ್ಪ್ಲೈನ್ ಮಾಡೋ ಅಂತೀನಿ. ದೇ ಆರ್ ಎಂಟೆಕ್ ಇನ್ VLSI, ರಿಮೆಂಬರ್, ನಾಟ್ BE ಇನ್ ಎಲೆಕ್ಟ್ರಾನಿಕ್ಸ್, ದೇ ಆರ್ ಎಂಟೆಕ್ ಇನ್ VLSI. ಐ ತುಂಬಾ ಜನ ಕೇಳಿದೀನಿ ಇಷ್ಟೇ ಎಕ್ಸ್ಪ್ಲೈನ್ ಮಾಡು ಅಂತ, ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಫೇಲ್ ಆಗ್ತಾರೆ. ಸೊ ಲೆಟ್ಸ್ ನಾಟ್ ಟೇಕ್ ಇಟ್ ದಿಸ್ ಡಿವೈಸ್ ಗ್ರಾಂಟೆಡ್. ಇದು ನೀವು ಕಲಿದ್ರೆ ಒಂದ್ ತಿಂಗಳು ಇದನ್ನೇ ಕಲಿಬಹುದು, ಎರಡೇ ಡಿವೈಸಸ್. ಓಕೆ, ಹಂಗಾಗಿ ಬೇಸಿಕ್ಸ್ ಇಂದ ಹೋಗ್ತೀನಿ. ಈಗ ಇಂಟರ್ವ್ಯೂ ಕೇಳಿದ್ರೆ ಇದೇ ಕೇಳ್ತಾರೆ ಅನ್ನೋ ಕಾರಣಕ್ಕೆ. ಒಂದು, ಈಗ ನೆಕ್ಸ್ಟ್ ಎನ್ ಮಾಸ್ ತಗೊಳ್ಳೋಣ. ಅಂದ್ರೆ ಕೆಳಗಿದ ಎನ್ ಮಾಸ್, ಮೇಲ್ ಪಿ ಮಾಸ್, ಇನ್ಪುಟ್ ಇದೆ, ಔಟ್ಪುಟ್ ಇದೆ. ಓಕೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಓಕೆ, ಲೆಟ್ಸ್ ಅಸ್ಯೂಮ್ ಐ ಆಮ್ ಗಿವಿಂಗ್ V ಇನ್ ಇಸ್ ಈಕ್ವಲ್ ಟು, ಎಷ್ಟು ಕೊಡೋಣ, okay, so V in. Okay, now let's take it V in. Okay, see, V in ಸಾಮಾನ್ಯವಾಗಿ V in can be anything, anywhere between this voltage and this voltage, remember. ಹೌದಾ? Okay, this is 0 volts, this is say 1.8 VDD ಅಂತ. VDD ಎಷ್ಟರ ಇರಬಹುದು, ನಾನು 1.8 ಅಂತ ತಗೊಂತೀನಿ. So this input voltage can be anywhere between 0 volts and in between, it can be anywhere in between. Okay, actually class ತಗೋಬೇಕು ಅಂದ್ರೂ ಅಷ್ಟೇ, look at it. ಓಕೆ, ಇಲ್ಲಿ ಯಾವಾಗ್ಲೂ VDD ಇರ್ತಿದೆ, ಇಲ್ಲಿ ಯಾವಾಗ್ಲೂ VSS ಇರ್ತಿದೆ. ಅಂದ್ರೆ ಈ ಪೋರ್ಷನ್ ಯಾವಾಗ್ಲೂ ಇಲ್ಲಿ ಇರ್ತಿದೆ, ಇಲ್ಲ ಇಲ್ಲಿ ಇರ್ತಿದೆ, ನೀವ್ ಹೇಳ್ತೀರಿ. ಬಟ್ ಇಟ್ ಕ್ಯಾನ್ ಬಿ ಎನಿವೇರ್ ಹಿಯರ್ ಆಲ್ಸೋ, ರೈಟ್ ಅಲ್ವಾ? ಈ ರೀಜನ್ ಈಗ ರೈಸಿಂಗ್ ಹಿಯರ್ ಶಾರ್ಪ್ ಇರಲ್ಲ, ಶಾರ್ಪ್ ಇರಲ್ಲ, ಇದು ಈ ಪೋರ್ಷನ್ ನಾನು ಲೆಕ್ಕ ಹಾಕ್ಬೇಕು. ಓಕೆ, ಇಲ್ಲ ಅಷ್ಟು ಲೆಕ್ಕ ಹಾಕೋದಲ್ಲ. ಓಕೆ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಓಕೆ, ಕಮ್ ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ಓಕೆ, ಓಕೆ, ನಾನು ಯಾಕೆ ಈ ಸರ್ಕ್ಯೂಟ್ ತಗೊಂಡೆ ಅಂದ್ರೆ ಇದೆ ರೀಸನ್ಗೆ. ಹಿಂಗಿದೆ ಕ್ಲಾಕ್ ಹಿಂಗಿರುತ್ತೆ ಸಾಮಾನ್ಯ. ಓಕೆ, ಓಕೆ, ಹಿಂಗಿರುತ್ತೆ. Okay, so now let's talk about this behavior, how it behaves. Okay, first let's close this behavior. Okay, so now let's take V in is equal to 0 volts. ಅಲ್ವಾ? the E behavior 0 volts. 0 volts ಅಂದ್ರೆ ಏನಾಯ್ತು? VGS of n mass ಹೋಗೋಣ. VGS of n mass ಅಂತ ಕರೀತೀನಿ. Okay, VGS of n mass ಎಷ್ಟು? 0 volts. V gate is at 0, this is at 0 ಅಲ್ವಾ? It means VG minus ಇಲ್ಲಿ ಬರೆದ್ಬಿಡ್ತೀನಿ, VGS equals VG minus VS. Okay, that is equal to 0 volts minus 0 volts equals 0 volts. Okay, now is it bigger than VTH? Is lesser than VTH. Let's assume VTH is equal to 0.3 for a moment. Okay, is lesser than 0.3. It means your device is off, implies n mass is off. Okay, clear? ಮೇಲಕ್ಕೆ ಹೋಗೋಣ, ಯಾವುದಕ್ಕೆ? ಇದು ಇದಕ್ಕೆ ಹೋಗೋಣ, ಈ ಡಿವೈಸ್ ಬೇಡ ನಮಗೆ. ಓಕೆ, ಇದ್ರ VGS ಎಷ್ಟು ಅಂತ ಪ್ರಶ್ನೆ. ಓಕೆ, ಇದ್ರ VGS ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ದಿಸ್ ಇಸ್ VG, ದಿಸ್ ಇಸ್ ಗೇಟ್. ಹೌದಾ? ಇದು ಗೇಟ್, ಇದು ಸೋರ್ಸ್. ನಾನು ಫಾರ್ ನೌ ಆನ್ವರ್ಡ್ಸ್, ಫಾರ್ ಜಸ್ಟ್ ಫಾರ್ ಎ ಕ್ಲಾರಿಟಿ, ಲೆಟ್ಸ್ ಕಾಲ್ ಇಟ್ ಆಸ್ VSG ಅಂತ ತಗೋಣ. ಓಕೆ, ಲೆಟ್ ಮಿ ಕಾಲ್ ದಿಸ್ ಆಸ್ VSG. This is n mass, remember. This is p mass. ಓಕೆ, ಏನಾಯ್ತು? VSG ಎಷ್ಟಾಗುತ್ತೆ? V source minus V gate. ಕರೆಕ್ಟಾ? ಸೇಮ್ VGS ನೇ VSG ತಗೊಂಡಿನಿ, ಪಲಾಟಿ. ಅದರ್ವೈಸ್ ಇಟ್ ಸೇಮ್ ಆಸ್ ನೆಗೆಟಿವ್ ಆಫ್ VGS ಅಷ್ಟೇ. ಓಕೆ, VG ತಗೊಂಡೆ, ಎಷ್ಟಾಗುತ್ತೆ? VS ಎಷ್ಟಿದೆ ಹೇಳ್ತೀರಾ ಯಾರಾದ್ರು? Can someone tell me what is the VS here? What is the VS here? VDD. VDD, correct. Yeah, that's important. So now VS is VDD. Okay, minus, let me put it as 1.8 volt. Okay, VDD. Okay, minus, what is VG? VG is again 0 volts. ನಾನು ಕೊಟ್ಟಿರೋದು VG is 0 volts. Okay, ಈ portion. So VG is 0 volts. Okay. Okay, now what is the answer? It's 1.8 volts. Okay, is it 1.8 volts greater than VTH? Is the ಪ್ರಶ್ನೆ.
greater than or lesser than VTH? It's greater than VTH. Okay, so now greater than VTH. Actually absolute term ತಗೊಂತೀವಿ ನಾವು. Okay, ಯಾಕೆಂದ್ರೆ ಅದು ನೀವು ಸಿಮ್ಯುಲೇಟ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ ಅಲ್ಲಿ. Okay, greater than VTH. So now I have to apply the same thing. Okay, so now is it on or off? It's on. PMOS is on. ಸಿಮ್ ಅರ್ಥ ಆಯ್ತಾ? ಈಗ ತುಂಬಾ ಜನ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ ಅಂದ್ರೆ, ತುಂಬಾ ಜನ ಎಕ್ಸ್ಪ್ಲೈನ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಇದು 0 ವೋಲ್ಟ್ ಇದೆ ಆನ್ ಆಯ್ತು. ಓಕೆ, ನಾನು 0 ಕೊಟ್ಟೆ ಆನ್ ಆಯ್ತು. ಓಕೆ, 1 ಕೊಟ್ರೆ ಆಫ್ ಆಯ್ತು ಅಂತ ಹೇಳ್ತಾರೆ. ಸೊ ದಟ್ ಈಸ್ at one level, at day one you are correct, but when you want to explain ಈ ಲೆವೆಲ್ ಅಪ್ಲೈ ಮಾಡ್ಬೇಕಾಗುತ್ತೆ. ಯಾಕೆ ಗೊತ್ತಾ, ಮುಂದೆ ಇದು ನಮಗೆ ಕಾಣ್ತಿರೋದು ಎರಡೇ ಡಿವೈಸಸ್ ಇಲ್ಲಿ. ನಮಗೆ ಎರಡೇ ಡಿವೈಸ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಒಂದು ಈ ಡಿವೈಸ್ ನ ಕ್ಯಾಸ್ಕೋಡ್ ಮಾಡ್ತೀವಿ, ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ, ಸೀರಿಯಲ್ ಕನ್ವರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನನಗೆ ಪ್ರಾಪರ್ ಕ್ಲಾರಿಟಿ ಸಿಗಬೇಕು, ವಾಟ್ ಇಸ್ VGS ಆರ್ VSG ಅಂತ. ಹಂಗಾಗಿ ಬೆಟರ್ ವಿ ಸ್ಟಾರ್ಟ್ ಅಪ್ರೋಚಿಂಗ್ ಫ್ರಮ್ ದಿಸ್ ಆಂಗಲ್. ಓಕೆನಾ? ಹೆಂಗೆ ಅಂದ್ರೆ, ವಿ ಸೋರ್ಸ್ ಅಂಡ್ ಡ್ರೈನ್, ವಿ ಸೋರ್ಸ್ ಟು ಗೇಟ್ is equal to V source minus V gate, that is equal to 1.8 minus 0 volts is equal to 1.8, which is of course more than VTH and turns on. Okay, ಇದು ಒಂದು ಕೇಸ್. ಇದು ಎರಡನೇ ಕೇಸು ಇನ್ನೊಂದು ನೋಡ್ಬಿಡೋಣ, ಮುಗಿಸ್ಬಿಡೋಣ. ಅಸ್ಯೂಮ್ V in is equal to 1.8 VD or is equal to VDD. Okay, ಇಲ್ಲಿ ಬರೋಣ. So now case 1. Now first VDD. Okay, so now let's see what happens. Okay, let me start with again NMOS. Okay, for NMOS. Okay, again VGS. Okay, okay, it means it is VG, remember. VG alva idu V gate. It's not V gate. Okay, now what is my interest is not purely V gate. ನೋಡಿ, my interest is not just purely V gate. ಈ V gate ಅಷ್ಟಲ್ಲ, V gate to source, V gate to source. ಈ ವೋಲ್ಟೇಜ್ ನಂಗೆ ಇಂಪಾರ್ಟೆಂಟ್, ಈ ವೋಲ್ಟೇಜ್ ಇಂಪಾರ್ಟೆಂಟ್, ನಾಟ್ ಪ್ಯೂರ್ಲಿ VG. ಬಟ್ ನಾನು ಎಷ್ಟು ಕೊಟ್ಟಿದ್ದೀನಿ, ಇಟ್ಸ್ VG ಕೊಟ್ಟಿರೋದು ವಿತ್ ರೆಸ್ಪೆಕ್ಟ್ ಟು ಸಮ್ ಗ್ರೌಂಡ್ ಇಯರ್. ಅಫ್ಕೋರ್ಸ್ ಇವೆರಡು ಸೇಮ್ ಇದಾವೆ ಈ ಕೇಸಲ್ಲಿ, ಬಟ್ ನಾಟ್ ಆಲ್ವೇಸ್ ಸೇಮ್. ಇವೆರಡು ಸೇಮ್ ಇರಲೇಬೇಕು ಅಂತ ರೂಲ್ಸ್ ಇಲ್ಲ ಇವೆರಡು. ದಿಸ್ ಈಸ್ VG with respect to ground. Okay, okay, so now VGS is to VG minus VS, it is equal to 1.8. Okay, VG is 1.8 minus 0 volt equals 1.8. So your NMOSFET is on. NMOS is on. Okay, okay, then PMOS ಬರೋಣ. Okay, PMOS is VSG. Okay, ಉಲ್ಟಾ ತಗೊಳ್ಳಿ, equals VS minus VG, that is equal to VSS to VSS 1.8 ಅಲ್ವಾ, V source minus VGS to ಅದು 1.8. Okay, implies no, it is lesser than 1.8, it is lesser than VTH. ಹೌದಾ? VTH lesser than VTH. So naturally PMOS is off. ಕ್ಲಿಯರ್ ಆಯ್ತು? ಅಬ್ಸರ್ವ್, ಇಲ್ಲಿ ಇದಕ್ಕೆ ಇಂಟ್ರೆಸ್ಟಿಂಗ್ ಸ್ಟಫ್ ಇದೆ ಇಲ್ಲೊಂದು, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ನೌ ಇಟ್ಸ್ ವೆರಿ ಕ್ಲಿಯರ್ for this VDD, only this is on, this is off. For other way, only this is on, this is off. What, see, look at it, they're working complementary basis. ಅಂದ್ರೆ it's exactly complementing each other. Okay, ಒಂದ್ಸರಿ ಇದು ಸ್ವಿಚ್ ಆಗುತ್ತೆ, ಅದು ಆಫ್ ಆಗುತ್ತೆ, ಅದಾನಿದ್ದಾಗ ಇದು ಆಫ್, ಇದಾಗಿದ್ದಾಗ ಅದು ಆನ್. ಕಾಂಪ್ಲಿಮೆಂಟರಿ, ದಿಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಮಾಸ್ಫೆಟ್ ಸ್ಟ್ರಕ್ಚರ್ ಅಂತೀವಿ. CMOS ಅಂತೀವಲ್ವ ನಾವು, CMOS ಅಂದ್ರೆ ಸ್ಟ್ರಕ್ಚರ್ ಅದು, CMOS. See, MOS is coming from MOSFET. Remember that. This is a type of a device, MOSFET. ಮುಂಚೆ NPN PNP BAT ಬದಲು this is a JFET ಬಂತು, ಆಮೇಲೆ MOSFET ಬಂತು. ಓಕೆನಾ? ಇದು this type of a device. This is a MOSFET. This is a MOSFET. But what is C stands for? It's not a technology. Remember, ಇದು ಟೆಕ್ನಾಲಜಿನೂ ಅಲ್ಲ,
ಇದು ಫ್ಯಾಬ್ರಿಕೇಶನ್ ಟೆಕ್ನಿಕ್ ಅಲ್ಲ, ಇಟ್ ಈಸ್ ಎ ಸ್ಟೈಲ್ ಆಫ್ ಡಿಸೈನ್. ದ ವೇ ದ ವೇ ಯು ಕನೆಕ್ಟ್ ಯುವರ್ ಡಿವೈಸಸ್, ಸ್ಟೈಲ್ ಆಫ್ ಡಿಸೈನ್ ಅನ್ಕೋಬಹುದು, ಒಂದು ಸ್ಟೈಲ್, ಒಂದು ರೀತಿ ಅಂತ ಅನ್ಕೋಬಹುದು, ತರ ಅನ್ಕೋಬಹುದು. ಓಕೆ ಓಕೆ, ಒಂದು ಟೆಕ್ನಿಕ್ ಅನ್ಕೋಬಹುದು. ಸೊ ಈ PMOS ಅನ್ನ ಮೇಲೆ ಇದು ಒಂದ್ಸರಿ ಸ್ವಿಚ್ ಆಗುತ್ತೆ, ಇದು ಇನ್ನೊಂದ್ಸರಿ ಸ್ವಿಚ್ ಆಗುತ್ತೆ. ಇದಾನಿದ್ದಾಗ ಇದಾಫ್ ಇರುತ್ತೆ, ಇದಾಫ್ ಇದ್ದಾಗ ಥಿಂಗ್ ದಟ್ ಯು ವಾಂಟ್. ದೇ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್, ದಿಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಮಾಸ್ಫೆಟ್ ಅಥವಾ CMOS ಟೆಕ್ನಿಕ್ ಅಂತೀವಿ ಅಷ್ಟೇ. ಓಕೆ, ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಇದು ನಾವು ಇದುವರೆಗೆ ನೋಡಿದ್ದು ಎಲ್ಲಿ ಅಂತಂದ್ರೆ, ಇಲ್ಲಿ ಈ ಪೋರ್ಷನ್ ಚೆಕ್ ಮಾಡಿದ್ವಿ, ಈ ಪೋರ್ಷನ್ ಚೆಕ್ ಮಾಡಿದ್ವಿ, ಏನು ಪ್ರಾಬ್ಲಮ್ ಇಲ್ಲ. ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ. ಇಲ್ಲಿ ಕರೆಂಟ್ ಕನ್ಸಂಪ್ಷನ್ ಬಗ್ಗೆ ಮಾತಾಡೋಣ. Why we go for this, why this technique has become universal. Typically you take any happening thing, this is the style they use. Okay, complement CMOS. Why is the technique now? Think. Okay, let me use this. Okay, let's understand why this. Okay, ನಾನು ಹೇಳಿದೆ ಇದು zero volts ಕೊಟ್ಟೆ. Now don't think it as zero has no meaning for full custom people, remember. So we always should say 0 volts. Okay, 0 and 1 are make sense in the logic level. Okay, ಒಳಗೆ ಹೊರಗೆ ಮೇಲೆ ಕೆಳಗೆ, ಮೇಲೆ ಕೆಳಗೆ ಎಷ್ಟು ಮೇಲೆ ಎಷ್ಟು ಕೆಳಗೆ ನಮಗೆ ಗೊತ್ತಾಗಬೇಕು, ಅದಕ್ಕೆ ನಮ್ಗೆ ವೋಲ್ಟ್ಸ್ ಅನ್ನೋದು ಬೇಕು. ಹೊರಗೆ ಒಳಗೆ ಎಷ್ಟು ಒಳಗೆ ನಮಗೆ ಗೊತ್ತಿರಬೇಕು. ಓಕೆನಾ? ಓಕೆ, ಸ್ಟಿಲ್ ಅದರ್ವೈಸ್ ಒಳಗೆ ಹೊರಗೆ ಮೀನಿಂಗ್ ಇದೆ ಅಟ್ ಲಾಜಿಕ್ ಲೆವೆಲ್. Okay, at philosophy level it has meaning, but at implementation level it has no meaning for us. Remember, ನನಗೆ ಇಲ್ಲಿ ಲಾಜಿಕ್ 0 ಅಂದ್ರೆ 0 ವೋಲ್ಟ್ಸ್ ಅಂತ ಅರ್ಥ ಮಾಡ್ಕೋಬೇಕು, ಲಾಜಿಕ್ 1 ಅಂದ್ರೆ 1.8 ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಲಾಜಿಕ್ 1 ಅಂದ್ರೆ ಓಕೆ, ಇದು ಅರ್ಥ ಆಯ್ತು. ಈಗ ನಾನು 0 ವೋಲ್ಟ್ಸ್ ಕೊಟ್ರೆ ಏನಾಯ್ತು, ಇದು 1.8 ಬಂತು. ಅಂದ್ರೆ ಲಾಜಿಕ್ 0 ಕೊಟ್ರೆ ಲಾಜಿಕ್ 1 ಬಂತು, ಈ ಲಾಜಿಕ್ 1 ಕೊಟ್ರೆ ಲಾಜಿಕ್ 0 ಬಂತು. ಅರ್ಥ ಆಯ್ತು? ಹೆಂಗ್ ಬಂತು ಅಂತ ಪ್ರಶ್ನೆ. ನಾನು ಹೇಳಿದ್ನಲ್ವಾ, 0 ವೋಲ್ಟ್ಸ್ ಕೊಟ್ಟೆ, ಇದು ಆಫ್ ಆಯ್ತು, ಇದು ಆಫ್ ಆಯ್ತು, ಇದು ಆನ್ ಆಯ್ತು. ಇದು ಆನ್ ಆದಾಗ ಏನಾಗುತ್ತೆ, ಕಂಡಕ್ಷನ್ ಪಾತ್ ಹಿಯರ್. ಹೌದಾ? ಈ ಮಾಸ್ಫೆಟ್ ಆನ್ ಆದ್ರೆ ಸ್ವಿಚ್ ತಾನೆ ಇದು, ಇಸ್ ಕಂಡಕ್ಷನ್ ಪಾತ್. ಈ ಸೋರ್ಸ್ ಇದೆ, ಡ್ರೈನ್ ಇದೆ, ಕರೆಂಟ್ ಫ್ಲೋಸ್ ಹಿಯರ್ ಬಿಕಾಸ್ ದಿಸ್ ಇಸ್ ಟರ್ನ್ಡ್ ಆನ್. ಓಕೆ, ಇಲ್ಲ ಅಂದ್ರೆ ಹಿಂಗಿದೆ, ಆಫ್ ಇದೆ. ಓಕೆ, ಕರೆಂಟ್ ಇಲ್ಲಿ ನೋಡಿ, ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಇದನ್ನ ಉಲ್ಟಾ ಚಿತ್ರ ಬರ್ದ್ಬಿಡ್ತೀನಿ. ಹಿಂಗಿದೆ, ದಿಸ್ ಇಸ್ ಒನ್, ದಿಸ್ ಇಸ್ VSS, this is VDD. Okay, ಇದು ನಿಮ್ದು ಔಟ್ಪುಟ್ ನೋಡಿದು, ದಿಸ್ ಇಸ್ ಔಟ್ಪುಟ್. ಓಕೆ, ಸೊ ಲುಕ್ ಅಟ್ ಇಟ್, ಕರೆಂಟ್ ಫ್ಲೋಸ್ ಹಿಯರ್. ಇಲ್ಲಿ ಏನಿದೆ, ಪ್ಯಾರಾಸಿಟಿಕ್ ಕ್ಯಾಪ್ ಅಂತ ಇದೆ ಅಂತ ಅನ್ಕೊಳ್ಳೋಣ. ಈ ಪ್ಯಾರಾಸಿಟಿಕ್ ಕ್ಯಾಪ್ ನಮಗೆ ಕಾಣ್ತಾ ಇಲ್ಲ, ಅಲ್ಲಿ ಒಂದು ಕ್ಯಾಪ್ ಇದೆ, ಯಾಕೆ ಬರುತ್ತೆ ಅಂತ ಆಮೇಲೆ ನೋಡೋಣ. ನೆಕ್ಸ್ಟ್ ಇಲ್ಲೊಂದು ಕ್ಯಾಪ್ ಇದೆ ಸದ್ಯಕ್ಕೆ. ಈ ಕ್ಯಾಪ್ ಅನ್ನ ಬಂದು ಕರೆಂಟ್ ಬಂದು ಕ್ಯಾಪ್ ಅನ್ನು ಚಾರ್ಜ್ ಮಾಡುತ್ತೆ, ಗೊತ್ತಲ್ವಾ? ವಾಟ್ ಇಸ್ Q is equal to C into V, ಗೊತ್ತಿರಬೇಕು ಫಾರ್ಮುಲಾ. ಅಥವಾ I is equal to ಏನು, C into dV/dt. ಹೌದಾ? ಇಂಟಿಗ್ರೇಷನ್ ಮಾಡಿದ್ರೆ ಎರಡು ಕಡೆ, ಡಿಫ್ರೆನ್ಶಿಯೇಷನ್ ಮಾಡಿದ್ರೆ. ಓಕೆ, ದಿಸ್ ಇಸ್ ಒನ್. Okay, C into dV/dt. Look at it. What is the happening is, the moment you turn on your upper device, this is pushing out some charges, Q. This comes charges depending on C value. Okay, and this VDD. Okay, it will charge this capacitor to some voltage level, VDD level. Okay, as good as it's shorted ಅಂತಂದಾಗ it will charge to fully. ಈ ಚಾರ್ಜ್ ಫುಲ್ಲಿ ಆಗುತ್ತೆ. ಫುಲ್ಲಿ ಅಂತಂದ್ರೆ VDD ಗಿಂತ ಜಾಸ್ತಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಕೆಪಾಸಿಟರ್ ವಿಲ್ ಚಾರ್ಜ್ ಟು VDD. ಓಕೆ ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇದು ನೋಡಿ ಡಿಸ್ಚಾರ್ಜ್ ಪಾತ್ ಇಲ್ಲ, ಹಂಗಾಗಿ ಕರೆಂಟ್ ಇಲ್ಲಿಗೆ ಹೋಗುತ್ತೆ ಹೊರತು ಇಲ್ಲಿಗೆ ಹೋಗಲ್ಲ. ಕರೆಂಟ್ ಪಾತ್ ಇಲ್ಲಿ ಇದೆ. PMOS ಇಂದ ಕರೆಂಟ್ ಡಿಸಿಪೇಷನ್ ಅಂದ್ರೆ ಏನ್ ಗೊತ್ತಾ? ಡಿಸಿಪೇಷನ್ ಅಂದ್ರೆ ವೇಸ್ಟ್ ಆಗೋದು. ಓಕೆ, ವೇಸ್ಟ್. ಓಕೆ, ಅಂದ್ರೆ ಚರಂಡಿಗೆ ಹೋಗೋದು. VDD ಇಂದ ಇದನ್ನು ಆನ್ ಮಾಡ್ತೀನಿ, ಇದನ್ನು ಆನ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಈ ಚಾರ್ಜ್ ಕ್ಯಾಪ್ ಚಾರ್ಜೇ ಆಗಲ್ಲ. ಓಕೆ, ಇದು ಸೂದ ಗ್ರೌಂಡ್ ನೆಲಕ್ಕೆ ಚರಂಡಿಗೆ ಹೋಗ್ತಿದೆ, ಗ್ರೌಂಡಿಗೆ ಹೋಗ್ತಿದೆ ಅಂದ್ರೆ. ಓಕೆ, ಅವಾಗ ಏನಾಗುತ್ತೆ, ಇಟ್ಸ್ ಆಫ್ ನೋ ಯೂಸ್ ಟು ಮೀ, ಸಿಂಪ್ಲಿ ಫ್ಲೋಯಿಂಗ್. ಅವಾಗ ನಾವು ಬ್ಯಾಟರಿ ಕನ್ಸಂಪ್ಷನ್ ಇಸ್ ವೆರಿ ಹೈ ವಿಚೌಟ್ ಅಚೀವಿಂಗ್ ಎನಿಥಿಂಗ್ ಅನ್ಕೋಬಹುದು. ಓಕೆ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇದು ಆನ್ ಇದ್ರೆ, ಇದು ಆನ್ ಇದ್ದಾಗ ಇದು ಆಫ್ ಇದೆ, ಹಂಗಾಗಿ ಗ್ರೌಂಡಿಗೆ ಹೋಗ್ತಾ ಇಲ್ಲ. ಯು ಆರ್ ನಾಟ್ ವೇಸ್ಟಿಂಗ್ ಎನಿ ಪವರ್ ಹಿಯರ್. ಆಲ್ ದ ಪವರ್ ಇಸ್ ಯುಟಿಲೈಸ್ಡ್ ಇನ್ ಚಾರ್ಜಿಂಗ್ ದಿಸ್ ಕ್ಯಾಪ್. ಸಿಮಿಲರ್ಲಿ ನಾನು ಉಲ್ಟಾ ಕೊಟ್ರೆ, ಇಲ್ಲಿ 1.8 ಕೊಟ್ರೆ ಏನಾಗುತ್ತೆ, ಇದು ಆಫ್ ಆಗುತ್ತೆ. ಇದು ಅವಾಗ ಎಂಟೈರ್ ಕ್ಯಾಪ್ ಇಸ್ ಗಾಟ್ ಡಿಸ್ಚಾರ್ಜ್ ಟು ಗ್ರೌಂಡ್. ಅಂದ್ರೆ ಏನಾಯ್ತು, ಡಿಸ್ಚಾರ್ಜ್ ಅಂದಾಗ ಇದು ವೋಲ್ಟೇಜ್ ಎಷ್ಟಾಯ್ತು, ಕ್ಯಾಪ್ ವೋಲ್ಟೇಜ್ 0 volts. ಐ ವಾಸ್ ಏಬಲ್ ಟು ರಿಲೀಸ್ 0 volts ಅಲ್ವಾ? ಫುಲ್ಲಿ ಚಾರ್ಜ್ ಆದಾಗ ಐ ವಾಸ್ ಏಬಲ್ ಟು ರಿಲೀಸ್ ಲಾಜಿಕ್ 1. discharge the cap, you get a 0 volts. This is the concept. ಇದೊಂದು ಇನ್ನೊಂದು ತಗೊಳ್ಳೋಣ. ಈ ಸಿಂಪಲ್ ಕ್ಯಾಪ್. ಈ ವಾಟ್ ಇಸ್ ದ ಮೀನಿಂಗ್ ಆಫ್ ಲಾಜಿಕ್ 1 ಲಾಜಿಕ್ 0 ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ಕ್ಯಾಪ್ ಇದೆ, ಲಾಜಿಕ್ 1 ಲಾಜಿಕ್ 0 ನಾನು ಹೇಳಿದೆ ಕಾನ್ಸೆಪ್ಟ್ ಅಂತದ್ದು, ಅಂದ್ರೆ ಫಿಲಾಸಫಿಕಲ್ ಲೆವೆಲ್ ನಾನು ಹೇಳಿದ್ನಲ್ಲ, ಮೇಲೆ ಕೆಳಗೆ ಒಳಗೆ ಅವೆಲ್ಲ ಕಥೆಗಳು. ಓಕೆ, ಅದೇ ಬಕೆಟ್ ತಗೊಳ್ಳೋಣ, ಒಂದು ಬಕೆಟ್ ಅಂತ ಇಮೇಜಿನ್ ಮಾಡ್ಕೊಳ್ಳೋಣ.
ನಾನು ಹೆಂಗಂತೀನಿ, ಐ ವಿಲ್ ಗೋ ವಿತ್ ಸಮ್ ಡಟ್ಟಿ ವೇ ಆಫ್ ರಿಯಲೈಸೇಷನ್. ಒಂದು ಬಕೆಟ್ ತಗೊಂತೀನಿ ಅಥವಾ ಒಂದು ತಂಬಿಗೆ ತಗೊಂತೀನಿ, ಒಂದು ಬಕೆಟ್ ತಗೊಳೋಣ, ಬಕೆಟ್ ಫುಲ್ ತುಂಬ್ತೀನಿ, ಅದನ್ನ ಲಾಜಿಕ್ 1 ಅಂತ ಕರಿತೀನಿ, ಬಕೆಟ್ ಖಾಲಿ ಮಾಡ್ತೀನಿ, ಲಾಜಿಕ್ 0 ಅಂತ ಕರಿತೀನಿ. ಅಟ್ ದ ಎಂಡ್ ಯು ನೀಡ್ ಎ ಲಾಜಿಕ್ ಲೆವೆಲ್ಸ್ ಅಷ್ಟೇ. ಈ ತರದ 100 ಬಕೆಟ್ ತಗೊಂತೀನಿ, 100 ಬಕೆಟ್ ಅಲ್ಲಿ ಲಾಜಿಕ್ 1 ಲಾಜಿಕ್ 0 ರಿಯಲೈಸ್ ಮಾಡ್ಕೊಂತೀನಿ, ಏನೇನೋ ತರ ಕನೆಕ್ಟ್ ಮಾಡ್ಕೊಂತೀನಿ, ಐ ಮೇಕ್ ಎ ಡಿಸಿಷನ್. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಇಟ್, ಕ್ಯಾಪ್. ಸೊ ನಾವು ಇಲ್ಲಿ ಬಕೆಟ್ ಅಂತ ಬಂದಾಗ ಈ ಕರೆಂಟ್ ಅನ್ನೋದು ನೀರು, ಕರೆಂಟ್ ಈಸ್ ಈಕ್ವಲ್ ಟು ನಿಮ್ ನೀರು. ಓಕೆ ಓಕೆ, ಈ ಬಕೆಟ್ ಇದೆಯಲ್ವಾ, ಈ ಬಕೆಟ್ ಇಸ್ ಯುವರ್ ದ ಕ್ಯಾಪ್, ಕೆಪಾಸಿಟರ್. ಕೆಪಾಸಿಟರ್ ಇಸ್ ವೋಲ್ಟ್ಸ್. ಕೆಪಾಸಿಟರ್ ಕನ್ನಡದಲ್ಲಿ ಏನ್ ಕಬೋದು, ದ ಒನ್ ವಿಚ್ ಹ್ಯಾಸ್ ಕೆಪಾಸಿಟಿ ಟು ಹೋಲ್ಡ್ ಸಮ್ ಚಾರ್ಜಸ್. ಓಕೆ, ನಾವು ಕನ್ನಡದಲ್ಲಿ ಪವರ್ಗೆ ಆಳವು ಅಂತ ಬಳಸ್ತೀವಿ, ಈ ಗೂಗಲ್ ಮಾಡಿಬೇಕಾದ್ರೆ ಸಿಗುತ್ತೆ. ಓಕೆನಾ, ಬಟ್ ಇಲ್ಲಿ ಓಕೆ, ಕೆಪಾಸಿಟರ್ ಹ್ಯಾಸ್ ಸಮ್ ಕೆಪಾಸಿಟಿ ಟು ಸ್ಟೋರ್ ಚಾರ್ಜಸ್ ಹಿಯರ್, ಅಂದ್ರೆ ಕ್ಯೂ ನ ಚಾರ್ಜ್ ಹೋಲ್ಡ್ ಮಾಡುತ್ತೆ ಅದು, ಅದಕ್ಕೆ ನಾವು ಕ್ಯಾಪ್. ನಾವು ಯು ಸ್ಟೋರ್ 0 volts, 0 charges here. You make it logic 0, you make it to the fully charged cap, you make it logic 1. That's how you realize across VLSI industry. Even if you go to Frontend, Backend, anywhere, this is the basic concept of realizing logic 1 or logic 0. ನಾವು ಫೋಟಾನಿಕ್ಸ್ ಹೋದಾಗ ಅಲ್ಲಿ ಲಾಜಿಕ್ 1 ಲಾಜಿಕ್ 0 ಹೆಂಗ್ ಬರ್ತಿದ್ವಿ ಅದು ಬೇರೆ ಕತೆ ನೋಡೋಣ. ಅಲ್ಲಿ ಫೋಟಾನ್ಸ್ ಬರ್ತಿದ್ವಿ, ಅಲ್ಲಿ ಸಮಟೈಮ್ಸ್ ಈವನ್ ಅದು ಕ್ವಾಂಟಮ್ ಲೆವೆಲ್ಗೆ ಹೋದಾಗ ಯು ಕ್ಯಾನ್ ಥಿಂಕ್ ಆಫ್ ಡಿಫ್ರೆಂಟ್ ವೇ ಆಫ್ ರಿಯಲೈಸಿಂಗ್ ಲಾಜಿಕ್ 1 ಲಾಜಿಕ್ 0. ಬಟ್ ನಮ್ಮ ಎಲೆಕ್ಟ್ರಿಕಲ್ ಡೊಮೇನ್ ಅಲ್ಲಿ, ನಮ್ಮ VLSI ಡೊಮೇನ್ ಅಲ್ಲಿ, ದಿಸ್ ಇಸ್ ಹೌ ವಿ ರಿಯಲೈಸ್ ಲಾಜಿಕ್ 1 ಅಂಡ್ ಲಾಜಿಕ್ 0. ಸಿಂಪಲ್ ಕತೆ, ಸಿಂಪಲ್. ಓಕೆನಾ, ಯು ಚಾರ್ಜ್ ಇಟ್ ಫುಲ್ಲಿ ಟು ಒನ್ VDD, ಯು ಲಾಜಿಕ್ 1, ಯು ಡಿಸ್ಚಾರ್ಜ್ ಇಟ್ ಕಂಪ್ಲೀಟ್ಲಿ, ದಟ್ ಇಸ್ ಟು 0 volts, ಲಾಜಿಕ್ 0. ಡನ್. ಇದು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಇದಾಯ್ತು, ಇದು ಫಂಕ್ಷನ್ ಆಯ್ತಲ್ವಾ. ನೆಕ್ಸ್ಟ್ ನಿಮ್ ಮಾಸ್ಫೆಟ್ಗೆ ಬರೋಣ. ಎಲ್ಲಿದೆ? ಓಕೆ, ಇಲ್ಲಿಗೆ ಬರೋಣ. ಇಲ್ಲಿ ನಾವು ಅನಲೈಸ್ ಮಾಡ್ಬೇಕಾದ್ರೆ ಡಿ ಸಿ ಅಂದ್ರೆ ಒಂದು ನಮಗೆ ಅನಲೈಸಿಸ್ ಅಲ್ಲಿ 2 ತರ ಬರ್ತವೆ. 2 ತರ ಅಂತಂದ್ರೆ, ಓಕೆ, ಒಂದು ಡಿ ಸಿ ಅಂತ ಕರೀನ. ಡಿ ಸಿ ಅಂದ್ರೆ ವೋಲ್ಟೇಜ್. ಓಕೆ, ನಾವು ಡಿ ಸಿ ಎ ಸಿ ಅಂತ ಕರಿತೀವಿ. ಓಕೆ, ಎ ಸಿ ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್ ತುಂಬಾ ಚೇಂಜ್ ಆಗ್ತಿರ್ತೈತಿ. ಬಟ್ ನಮ್ ಕೇಸಲ್ಲಿ ಇಲ್ಲಿ ನೋಡಿ, ನಿಮ್ ಮಾಸ್ಫೆಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಈ ವೋಲ್ಟೇಜ್ ಯಾವಾಗಲೂ ಡಿ ಸಿ ಇದು ಆಲ್ಮೋಸ್ಟ್. ದಿಸ್ ಇಸ್ a DC. This is also not AC. Remember, it's just a transient DC. DC again a DC voltage, but transitioning from one level to other. See, this is DC analysis. Okay, so you give a DC voltage here at the input and check how this MOSFET behaves at the point. Okay, na? You give continuous wave, you check how it behaves. Transient ಅಂದ್ರೆ time domain is x-axis ಇದೆಯಲ್ಲ, 2 x-axis ಇದೆ. Okay, you across with respect to time, transient ಅಂದ್ರೆ time ಅಂತ. Okay, ಟ್ರಾನ್ಸಿಷನ್ ಯಾವಾಗ ವಿತ್ ರೆಸ್ಪೆಕ್ಟ್ ಟೈಮ್ ಆಗುತ್ತೆ. ಓಕೆ, ಟ್ರಾನ್ಸಿಯೆಂಟ್ ಅಂತಂದ್ರೆ ಯು ಥಿಂಕ್ ಎಕ್ಸ್ ಆಕ್ಸಿಸ್ ವಿತ್ ರೆಸ್ಪೆಕ್ಟ್ ಟೈಮ್, ಇಫ್ ಯು ಪ್ಲಾಟ್ ದ ವೋಲ್ಟೇಜ್ ಹಿಯರ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್, ದಿಸ್ ಇಸ್ ಕಾಲ್ಡ್ ಟ್ರಾನ್ಸಿಯೆಂಟ್ ಅನಾಲಿಸಿಸ್ ಅಂತೀವಿ. ಯು ಪ್ಲಾಟ್ ದ ಸೇಮ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಇನ್ಪುಟ್ ವೋಲ್ಟೇಜ್. ಓಕೆ, it is 0, 1, 2, 3, 4, 5, 6, 7. This is called DC analysis. ನನಗೆ 2 ಇಂಪಾರ್ಟೆಂಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ how this MOSFET behaves in a transient analysis. Okay, yeah, so now CMOS inverter ತಗೊಂಡಾಗ we need to understand what is DC analysis ಅಂತ ಅರ್ಥ ಆಯ್ತು. ಅದಕ್ಕಿಂತ ಮುಂಚೆ let's see what is other analysis. ಈಗ ಓಕೆ, ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ. ನಾವು ಇದುವರೆಗೆ ಮಾಡಿದ್ದು DC analysis ಅನೇ ಇದುವರೆಗೆ ಮಾಡಿದ್ದು. ಇನ್ಪುಟ್ ಅಲ್ಲಿ DC ವೋಲ್ಟೇಜ್ ಕೊಟ್ಟೆ 0 volts, ಔಟ್ಪುಟ್ ಅಲ್ಲಿ ಚೆಕ್ ಮಾಡಿದೆ 1.8 ಸಿಕ್ತು. ಇನ್ಪುಟ್ ಅಲ್ಲಿ 1.8 DC ವೋಲ್ಟೇಜ್ ಕೊಟ್ಟೆ, ಔಟ್ಪುಟ್ ಅಲ್ಲಿ 0 volts ಬಂತು. ಇಟ್ಸ್ DC ಅನಾಲಿಸಿಸ್. ಓಕೆ, ಬಟ್ ನಾನು ಮಾಡಿದ್ದು ಒಂದೇ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಐ ಓನ್ಲಿ ಚೆಕ್ ಇಟ್ ಹಿಯರ್. ಈ ರೀಜನ್ ಚೆಕ್ ಮಾಡಿದೆ, ಈ ರೀಜನ್ ನೋಡಿ, ಕ್ಲಾಕ್ ಹಿಂಗಿರುತ್ತಾ, ನಾ ಈ ರೀಜನ್ ಅಷ್ಟೇ ಚೆಕ್ ಮಾಡಿದ್ದೀನಿ. ಓಕೆ, ಈ ರೀಜನ್ ನಾನು ಚೆಕ್ ಮಾಡಿಲ್ಲ. ಓಕೆ, ಅಲ್ಲೂ ಚೆಕ್ ಮಾಡಬೇಕು. DC ಅನಾಲಿಸಿಸ್ 2 ಕಡೆ ಬರುತ್ತೆ. ಬಟ್ ಈ ರೀಜನ್ ಅರ್ಥ ಆಯ್ತು ನನಗೆ. ಓಕೆ, ಸಿ ಲುಕ್ ಅಟ್ ಇಟ್. ಓಕೆ, ವೋಲ್ಟೇಜ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂತೀವಿ. ಟ್ರಾನ್ಸ್ಫರ್ ಅಂದ್ರೆ ಗೊತ್ತಲ್ಲ, ಇನ್ಪುಟ್ ಔಟ್ಪುಟ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್.
ಓಕೆ, ನಾವು ಏನ್ ಮಾಡ್ತೀವಿ ಅಂತಂದ್ರೆ ಲುಕ್ ಅಟ್ ಇಟ್, ಹೌ ಡು ಯು ಪ್ಲಾಟ್. ನೀವು ಟೂಲ್ ಅಲ್ಲಿ ನಿಮ್ಮಲ್ಲಿ ಯಾರು ಕೆಲವರು ಇನ್ನೂ ಫ್ಲೂಯೆನ್ಸ್ ಇರೋದು ಕಾಣ್ತೀರಿ, ನಿಮಗೆ ಟೂಲ್ ಆಕ್ಸೆಸ್ ಇರುತ್ತೆ ಅಂತ ಕಾಣುತ್ತೆ ನಿಮ್ಮ ಕಾಲೇಜಲ್ಲಿ. ಹೋಗಿ ಅಲ್ಲಿ ಹೆಂಗ್ ಮಾಡಬೇಕು ಅಂದ್ರೆ ಒಂದು ಇನ್ವರ್ಟರ್ ಡಿಸೈನ್ ಮಾಡಿ. ಇನ್ವರ್ಟರ್ ಡಿಸೈನ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಹೆಂಗ್ ಡಿಸೈನ್ ಮಾಡೋದು ಅಂತ, ಜಸ್ಟ್ ಸಿಮ್ಯುಲೇಷನ್ ತೋರಿಸ್ತೀನಿ, ಡಿಸೈನ್ ಮಾಡೋದು ಆಮೇಲೆ ನೋಡೋಣ. ಸೊ ಯು ಪ್ಲಾಟ್ ದ ವಿ ಔಟ್, ದಿಸ್ ವಿ ಔಟ್ ನ, ಓಕೆ, ವಿತ್ ರೆಸ್ಪೆಕ್ಟ್ ಟು ವೀನ್. ವೀನ್ ಏನ್ ಮಾಡಬೇಕು ಅಂತಂದ್ರೆ ಯು ಸ್ವೀಪ್ ಇಟ್ ಫ್ರಮ್ 0 volts ಟು VDD volts. ಓಕೆ, ಸಿ VDD ಜಾಸ್ತಿ ಪ್ಲಾಟ್ ಮಾಡೋದು ಅರ್ಥ ಇಲ್ಲ, ಯಾಕಂದ್ರೆ ದಿಸ್ ವಿಲ್ ಮೀನಿಂಗ್ಲೆಸ್. ಓಕೆ, ಇಟ್ ವಿಲ್ ಬ್ರೇಕ್ ಇಟ್ ಆಲ್ಸೋ, ಸ್ಟ್ರೆಸ್ ಕ್ರಿಯೇಟ್ ಆಗಿ. 0 ಇಂದ ಆಮೇಲೆ ಇನ್ನೊಂದು ಇನ್ಪುಟ್, ದಿಸ್ ಈಸ್ ಕಮಿಂಗ್ ಫ್ರಮ್ ಒನ್ ಮೋರ್ ಸಿಮಿಲರ್ ಡಿವೈಸ್ ಲೈಕ್ ಇನ್ಪುಟ್ NAND ಗೇಟ್ ಅಲ್ವಾ, NAND ಗೇಟ್ ನಾಟ್ ಇನ್ವರ್ಟರ್ ಅಲ್ವಾ. ಹಾಗಾಗಿ ವಿ ನೋ ಪ್ರೆಟಿ ಮಚ್ ಶ್ಯೂರ್ ವಾಟ್ ಇಸ್ ದ ವೋಲ್ಟೇಜ್ ಲೆವೆಲ್ ಆಫ್ ದಿಸ್. ಇಟ್ ಇಸ್ 0 to VDD. ಸ್ವೀಪ್ ಇಟ್ ಫ್ರಮ್ 0 to VDD, ಚೆಕ್ ವಾಟ್ ಇಸ್ ದ ವಿ ಔಟ್, ದಟ್ ಇಸ್ ದ VTC, ವೋಲ್ಟೇಜ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್. DC ಅನಾಲಿಸಿಸ್ ಬರುತ್ತೆ, ವಿ ಶುಡ್ ಡು ಇಟ್ ಇನ್ DC ಅನಾಲಿಸಿಸ್. ನೀವು ಕೆಲವರು ಮಾಡಿದ್ರೆ ಇಲ್ಲ ಅಂತ ನೋಡೋಣ, ವಿಲ್ ಪ್ಲಾನ್ ಇಟ್ ಔಟ್ ಸಮಥಿಂಗ್, ಫೈಂಡ್ ಔಟ್ ವಾಟ್ ಇಸ್ ದ ಈಚ್ ವ್ಯಾಲ್ಯೂ ಆಫ್ ಇಟ್. ಈ ಕರ್ವ್ ಹೆಂಗ್ ಬರುತ್ತೆ ಅಂತ ಪ್ರಶ್ನೆ. ಕರ್ವ್ ಹೆಂಗಿರುತ್ತೆ ಗೊತ್ತು, ಈ ತರ ಕಾಣುತ್ತೆ ಕರ್ವ್, ನೋಡಿದೀರಾ? ಅದು ಇದು ಇಂಟ್ರೆಸ್ಟಿಂಗ್ ಸ್ಟಾಫ್. ಇದು ಚಿತ್ರ ಬರೆದ್ಬಿಡ್ತೀನಿ. ಓಕೆ, ಸೊ ಇದನ್ನ look at it. ಈಗ ಏನು ಚಿತ್ರ, ಒಂದು ಎಕ್ಸ್ ಆಕ್ಸಿಸ್ ಬರ್ಕೊಂತೀನಿ ನಿಮಗೆ. ಓಕೆ, ಲೆಟ್ ಮಿ ಕಾಲ್ ದಿಸ್ as a VDD. Let me call this as a point. Let me call this as 1 point. Let me call this as 1 point. Remember. Let me call this as a VDD by 2. ಅಥವಾ VDD by 2 ಅಂದ್ರೆ 1.8 by 2 is 1.9 ಅನ್ಕೊಳ್ಳೋಣ. ಇದನ್ನ VTH of n mass ಅನ್ಕೊಳ್ಳೋಣ ಇದರದ್ದು. ಓಕೆ, ಇದನ್ನ VTH of n mass ಅನ್ನು ನಾನು 0.3 ಅಂತ ಕರೀತೀನಿ, n VTH ಅಂತ ಕರೀತೀನಿ, VTN ಅಂತ ಕರೀತೀನಿ. ಇದನ್ನ ನಾನು VD ಮೈನಸ್ ತಗೊಂತೀನಿ, ಈ ಯಾವುದು ಪೊಲಾರಿಟಿ ನೆಗೆಟಿವ್ ಇರುತ್ತೆ. ಸೊ this is 0 volts plus VDD, ಇದು VD minus VTN VTP ಆಗುತ್ತೆ. ಇದನ್ನ ನಾನು VDD minus VTP ಅಂತ ಕರೀತೀನಿ. ಓಕೆ, ಅಬ್ಸಲ್ಯೂಟ್ ವ್ಯಾಲ್ಯೂ ತಗೋಬೇಕು, ಮೈನಸ್ ಸೆಕೆಂಡ್ ಆಗಿ. ಇದು ಕರೆಕ್ಟ್ ನೋಡಿ, ಅಬ್ಸರ್ವ್ ಮಾಡಿ. ದಿಸ್ ಇಸ್ 0.3 ಅನ್ಕೊಳ್ಳೋಣ, ಇದು 0.9 ಅನ್ಕೊಳ್ಳೋಣ. ಓಕೆ, ಇದು 1.8 ಅನ್ಕೊಳ್ಳೋಣ. ನಾವು 1.8 minus 0.3 1.5 ಅನ್ಕೊಳ್ಳೋಣ. ಕ್ಲಿಯರ್? ಈ ವೋಲ್ಟೇಜ್ ಲೆವೆಲ್ ನಮಗೆ ಅರ್ಥ ಆಯ್ತು. ಓಕೆ, ಅಬ್ಸರ್ವ್ ದಿಸ್. ಈ ರೀಜನ್ ನೋಡೋಣ. ಈ ರೀಜನ್ ಅಲ್ಲಿ ವೆನ್ ವಿ ಇನ್, ಈ ರೀಜನ್ ಇದೆಯಲ್ಲ ವಿ ಇನ್, ಈ ರೀಜನ್ ಲೆಸರ್ ದನ್ VTH, VTH ಆಫ್ ಇರುತ್ತಲ್ವಾ, ಆಫ್ ಇದ್ದಾಗ ಇದು ಏನು ಲೆಕ್ಕ ಬರಲ್ಲ, ಇದು ಐ ಕ್ಯಾನ್ ಇಗ್ನೋರ್ ದಿಸ್, ಆಫ್. ಇಲ್ಲಿ ಬರೋಣ, ಇಲ್ಲಿ ಬಂದಾಗ ಏನಾಗುತ್ತೆ, ಇದು ಮಾಸ್ಟರ್ ಆನ್ ಇರ್ತಾನೆ ಯಾವಾಗ ನಾವು ಚೆಕ್ ಮಾಡಿದ್ವಿ. ಓಕೆ, ಬಿಕಾಸ್ ಇಟ್ ಇಸ್ ಬೆಟರ್ ದನ್ VTH. ಅವಾಗ ಎಷ್ಟಾಗುತ್ತೆ ಅವಾಗ? ಓಕೆ, ಅವಾಗ ಏನಾಗುತ್ತೆ, ಹೆಸರು ಬೇಡಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹೌದಾ, ಬಾಗಿಲಿ ಈಗ ಕೇಳಿಸ್ತಿಲ್ವಾ ನೋಡಿ, ಬಾಗಲ್ತದೆ ಮೊಬೈಲಲ್ಲಿ ಮಧ್ಯೆ ಮಧ್ಯೆ ತುಂಬಾ ಬ್ರೇಕ್ ಆಗ್ತಾ ಇದೆ ಸರ್. ಒಂದು ನಿಮಿಷ, ನಾನು ಹೊರಗೆ ಬರ್ತೀನಿ ಹಾಗಾದ್ರೆ. ಅಲ್ಲಿ ಇಡು, ಮೊಬೈಲಲ್ಲಿ ಇಡು. ಅಲ್ಲ, ಅಲ್ಲಿ ಬಾಗಿಲಿಗೆ. ಓಕೆ, ನೋಡಿ ಏನಾದ್ರು ಇಂಪ್ರೂವ್ ಆಯ್ತು ಅಂದ್ರೆ ಹೇಳಿ ನೋಡೋಣ. ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆಯಾ? ನನ್ನ ಸ್ಟಿಲ್ ಸೇಮ್ ಪ್ರಾಬ್ಲಮ್? ಎಸ್ ಸರ್. ಪರವಾಗಿಲ್ವಾ ಸ್ವಲ್ಪ? ಓಕೆ, ಇಲ್ಲ, ಈಗ ಕೇಳಿಸ್ತಾ ಇದೆ ಸರ್. ಸರಿ, ಕಂಟಿನ್ಯೂ ಮಾಡೋಣ ಹಾಗಾದ್ರೆ. ಸಿ, ಅಬ್ಸರ್ವ್ ದಿಸ್. ಈಗ ಈ ಡಿವೈಸ್ ತಗೊಂತೀನಿ ನಾನು, VGS PMOS ತಗೊಂತೀನಿ. ಓಕೆ, ರಿಮೆಂಬರ್ VSG ಎಷ್ಟಿದೆ? VSG is equal to V source minus VDD ಅಲ್ವಾ? VDD ಅಂದ್ರೆ 1.8. ಹಾಗೆ ಇಲ್ಲಿ ಚಿತ್ರ ಇದರಲ್ಲಿ ಬರೆದ್ಬಿಡ್ತೀನಿ, ಇಲ್ಲಿ ಬರೆದ್ಬಿಡೋಣ PMOS. ಓಕೆ, ಫಾರ್ V in equals 0.3 volts. ಓಕೆ, ಸೊ ಅವಾಗ ಏನಾಗುತ್ತೆ, VSG equals V source minus V gate equals V source to VDD ಅಲ್ವಾ? 1.8 ಅಂತ ಬರೆದ್ಬಿಡ್ತೀನಿ, ಮೈನಸ್ V is 0.3 ಅಲ್ವಾ? ಈಕ್ವಲ್ಸ್ ಎಷ್ಟಾಗುತ್ತೆ? 1.5 volts ಆಯಿತು. ಓಕೆ, ಇಂಪ್ಲೈಸ್ ದಿಸ್ ಇಸ್ ಗ್ರೇಟರ್ ದೆನ್ VTH. VTHP ಅಂದ್ರೆ VTHP is 0.3, ರಿಮೆಂಬರ್. ಓಕೆ, ಇಟ್ ಮೀನ್ಸ್ ಯುವರ್ PMOS is off, PMOS is on.
ಆನ್ ಆಯ್ತು, ಕ್ಲಿಯರ್ ಆಯ್ತು. ಇದು ಇಲ್ಲಿಗೆ ಬರೋಣ ಚಿತ್ರಕ್ಕೆ. ಸೊ ಪಿಮಾಸ್ ಆನ್ ಆಯ್ತು ಅಂತಂದ್ರೆ ಈ ಪಾತ್ ಇದೆಯಲ್ಲ, ದಿಸ್ ವೋಲ್ಟೇಜ್ ದಿಸ್ ಇಸ್ ಪುಲ್ಡ್ ಅಪ್, ಪುಲ್ ಅಪ್ ನೆಟ್ವರ್ಕ್, ಪುಲ್ ಡೌನ್ ನೆಟ್ವರ್ಕ್ ಅಂತ ಕರಿತೀವಿ. ದಿಸ್ ನೋಡ್ ಇಸ್ ಪುಲ್ಡ್ ಅಪ್ ಟು ವಿಡಿಡಿ ಅಲ್ವಾ. ಹಂಗಾಗಿ ಈ ರೀಜನ್ ಅಲ್ಲಿ ಇಸ್ ವಿಡಿಡಿ. ಲೆಟ್ ಮಿ ಕಾಲ್ ದಿಸ್ as ವಿಡಿಡಿ ಆರ್ 1.8. ಈ ರೀಜನ್ ಔಟ್ಪುಟ್ ವಿಡಿಡಿ ಸಿಕ್ತು. ಓಕೆ, ಇಲ್ಲಿ ಬರೋಣ, ಈ ನಡುವೆ ಜಾಗ ಖಾಲಿ ಬಿಡೋಣ, ಈ ರೀಜನ್ ಬರೋಣ ಫಸ್ಟ್ ಈಗ. ಓಕೆ, ಅಸ್ಯೂಮ್ ಈಗ ಕಂಡೀಷನ್ ಸೆಕೆಂಡ್. ಓಕೆ, ಇನ್ನೊಂದು ಫಾರ್ ಬೀನ್ equal to 1.5 or more than that, 1.5 volt or greater than that. 5. ಓಕೆ, ಸೊ ಇಲ್ಲಿ ಬರೋಣ. ಸೊ ಇಲ್ಲಿ 1.5 ಅಂತಂದ್ರೆ ಏನಾಗುತ್ತೆ ಪ್ರಶ್ನೆಯಲ್ಲಿ 1.5 ಹೇಳ್ತಾರೆ ಏನಾಯ್ತು, ವಿ ಎಸ್ ಜಿ ತಗೊಳ್ಳೋಣ. ಇಲ್ಲಿ ಫಸ್ಟ್ ಒಂದು 0 ಮುಗಿಸೋಣ. ವಿ ಜಿ ಎಸ್ ಓಕೆ, VGS equals VG minus VS. Okay, so 1 point VG is 0.3 minus 0 volts, 0.3 minus 0. Okay, now let's make it very clarity. Okay, VTH P equals 0.35 ತಗೊಂತೀನಿ, just for VTH N equals 0.35 ತಗೊಂತೀನಿ. Okay, okay, this is like, remember these values. Okay, ಅಥವಾ okay, now let's now it's greater than P mass on, ಏನಾಗುತ್ತೆ, still greater than VTH N. So implies ಇದು ಅರ್ಥ ಆಯ್ತು. ಓಕೆ, ಇಲ್ಲಿಗೆ ಬರೋಣ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ, ಅಗೇನ್ ಲೆಟ್ಸ್ ಕರೆಕ್ಟ್ ಎಸ್ ಪಿ ಮಾಸ್ ಓನ್ಲಿ. ಪಿ ಮಾಸ್ ಲೆಕ್ಕ ಹಾಕೋಣ. ಪಿ ಮಾಸ್ ವಿ ಎಸ್ ಜಿ ಈಕ್ವಲ್ಸ್ ವಿ ಎಸ್ ಮೈನಸ್ ವಿ ಜಿ ಈಕ್ವಲ್ಸ್ ವಿ ಎಸ್ ಅಂದ್ರೆ ಎಷ್ಟು, 1.8 ಮೈನಸ್ 1.5. ಓಕೆ, ಈಕ್ವಲ್ಸ್ 0.3. ರಿಮೆಂಬರ್ ದಟ್. ಸೊ 0.3 is lesser than absolute value of VTHP. ಹೌದಾ, absolute value of VHP. Okay, which is 0.35. Okay, now I can say that ಏನಾಯ್ತು, P mass is off ಅಲ್ವಾ, implies P mass is off. Similarly N mass ಬರೋಣ. VGS equals VG minus VS equals VG is 1.5 minus 0.3. ಹೌದಾ, 1.5 ಸಾರಿ, VGS to 1.5. what is VS, 0.3 ಅಲ್ವಾ, equals 1.2. of course is greater than VTHN. So it means N mass is on. Okay, ಇಲ್ಲಿ ಬರೋಣ. ಈಗ ಅರ್ಥ ಆಯ್ತಲ್ವಾ. for this N mass is on, V greater than 0.5. ಈ ಚಿತ್ರಕ್ಕೆ ಬರೋಣ. ಇಲ್ಲಿ ಅಬ್ಸರ್ವ್ ದಿಸ್. ಸೊ ಈ ರೀಜನ್ ಅಲ್ಲಿ N mass ಆನ್ ಇದೆ. N mass ಆನ್ ಇದೆ ಅಂತಂದ್ರೆ ದಿಸ್ ವಿಲ್ ಪುಲ್ ಡೌನ್ ಟು VSS. ಹೌದಾ, ಈ ವೋಲ್ಟೇಜ್ 0 ಆಯ್ತು, ಇಲ್ಲಿ VD ಆಯ್ತು, ಇಲ್ಲಿ 0 ಆಯ್ತು. ಕರೆಕ್ಟಾ. ಈಗ ಇನ್ ಬಿಟ್ವೀನ್ ರೀಜನ್ ನಂಗೆ ಅರ್ಥ ಮಾಡ್ಕೋಬೇಕು. ಕರ್ವ್ ಹೇಳಿದ್ನಲ್ಲ ಹಿಂಗಿರುತ್ತೆ, ಕ್ಲಾಕ್ ಇನ್ಪುಟ್ ಕ್ಲಾಕ್ ಹಿಂಗಿರುತ್ತೆ. ಕ್ಲಿಯರ್, ಇದು ಅರ್ಥ ಆಯ್ತು. ಕೂಗಟ್ ಬಿಡ್ರಿ. ಓಕೆ,
ಸೊ ಈ ರೀಜನ್ ನೋಡೋಣ ಸ್ವಲ್ಪ. ಓಕೆ, ಈ ರೀಜನ್ ಇಟ್ ಇಸ್ VDD by 2, ಇಟ್ ಈಸ್ 0.3, ಇಟ್ ಈಸ್ ಮೇ ಬಿ 1.5. ಈ 3 ರೀಜನ್ ನೋಡೋಣ. ಓಕೆ ಓಕೆ, ಅವಾಗ ಏನಾಗುತ್ತೆ, ಇನ್ಪುಟ್ ಕರ್ವ್ ಹೆಂಗಿದೆ ಗೊತ್ತಾ, ಹಿಂಗಿದೆ ಇನ್ಪುಟ್. ನಾನು ದಿಸ್ ಇಸ್ ಇನ್ಪುಟ್ ಕರ್ವ್ ವೇರ್ ದಿಸ್ ಇಸ್ ಅ VTH, this is your VDD by 2, this is your one more VD minus VTH value. ಓಕೆ, ಈಗ ಈ ವ್ಯಾಲ್ಯೂ ನೋಡೋಣ, ಈ ರೀಜನ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಲೆಟ್ಸ್ ಟೇಕ್ ಸಮ್ ರ್ಯಾಂಡಮ್ ವ್ಯಾಲ್ಯೂ ಹಿಯರ್. ಓಕೆ, ಎಷ್ಟು ವ್ಯಾಲ್ಯೂ ತಗೊಳ್ಳೋಣ, 0.5 ತಗೊಳ್ಳೋಣ. ಓಕೆ, 0.5 ತಗೊಳ್ಳೋಣ. 0.5 ತಗೊಂಡ್ರೆ ಏನಾಗುತ್ತೆ ಪ್ರಶ್ನೆ. For okay, let me take it as midpoint. Okay, V in is equal to VD by 2, 0.9. ಏನಾಗುತ್ತೆ ಅವಾಗ PMOS ಏನಾಗುತ್ತೆ, PMOS ಏನಾಗುತ್ತೆ ಪ್ರಶ್ನೆ. PMOS ಅಂದ್ರೆ VG VS minus VG equals 0.9 1.8 ಅಲ್ವಾ, 1.8 minus 1.8 minus 0.9 ಅಲ್ವಾ. ಓಕೆ, equal 0.9. ಓಕೆ, is greater than, ಹೌದಾ, greater than VTH P, ಹೌದಾ, absolute value, think that way. Now it's on, clear, implies PMOS is on. Okay, important. NMOS ತಗೊಳ್ಳೋಣ. Okay, so VG minus VS equals 0.9 minus 0.0. Okay, equals 0.9. ಕರೆಕ್ಟಾ, is greater than VTH N, ಹೌದಾ. ಸೊ ಇಟ್ ಮೀನ್ಸ್ ಏನಾಯ್ತು, NMOS is on. Look at the problem here. Both NMOS and PMOS are on here. ಅರ್ಥ ಆಯ್ತಲ್ವಾ ಈ ಪರ್ಷನ್ ಅಲ್ಲಿ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಈ ರೀಜನ್ ಅಲ್ಲಿ ಏನಾಗಿದೆ ಗೊತ್ತಾ. ಓಕೆ, ವಾಟ್ ಇಸ್ ದ ಥಿಂಗ್ ರಿಕ್ವೈರ್ಡ್ ಇಸ್, ನನಗೆ ಪವರ್ ಸಪ್ಲೈ ದ ಇಂಪಾರ್ಟೆಂಟ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ CMOS is power consumption is very very less ಅನ್ನೋದು ನಮ್ಮ ಅಡ್ವಾಂಟೇಜ್. ದಟ್ಸ್ ದ ರೀಸನ್ ವಿ ವೆಂಟ್, ಎಂಟೈರ್ ಇಂಡಸ್ಟ್ರಿ ವೆಂಟ್ in this direction. Okay, so if we say CMOS logic, this de facto technique for low, at least lesser than 2 GHz 3 GHz, this is the technique people use it. Okay, ಸೊ ನಾವು ಕ್ವಶನ್ ಇಸ್, ನಾವ್ ಯಾಕೆ ಓದ್ವಿ ಅಂತಂದ್ರೆ ಪವರ್ ಕನ್ಸಂಪ್ಷನ್ ಬಹಳ ಕಡಿಮೆ ಅಂತ. ಅಂದ್ರೆ ಎರಡು ಆನ್ ಇರಲ್ಲ, ಯಾವ್ದಾದ್ರು ಒಂದು ಆನ್ ಇರ್ತಿದೆ, ಅವಾಗ VDD ಇಂದ VSC ಕನೆಕ್ಷನ್ ಕಟ್ ಆಫ್ ಇರುತ್ತೆ. ಅಂದ್ರೆ ಕರೆಂಟ್ ಪ್ಲಾತ್ ಕಟ್ ಆಫ್ ಇರೋದ್ರಿಂದ, ಕಟ್ ಮಾಡಿರೋದ್ರಿಂದ ಕರೆಂಟ್ ಹರಿಯಲ್ಲ, ಯು ಸೇವ್ ಪವರ್ ಅಂತ. ಬಟ್ ಅಬ್ಸರ್ವ್ ದಿಸ್ ರೀಜನ್, ಈ ರೀಜನ್ ಅಲ್ಲಿ ನಾವೇನ್ ನೋಡಿದ್ವಿ, ಈಗ ಎರಡು ಆನ್ ಆಯ್ತು, PMOS ಆನ್ ಆಯ್ತು, ಎರಡು ಆನ್ ಆಯ್ತು, ಏನಾಗುತ್ತೆ, ಕರೆಂಟ್ ಫ್ಲೋಸ್ ದಿಸ್ ವೇ. ಈ ಕ್ಯಾಪ್ ಚಾರ್ಜ್ ಆಗ್ತಿಲ್ಲ, ಇಲ್ಲಿ ಚಾರ್ಜ್ ಆಗುತ್ತೆ ಸ್ವಲ್ಪ, ಬಟ್ ಕರೆಂಟ್ ಇಸ್ ಫ್ಲೋಯಿಂಗ್, ಯು ಆರ್ ವೇಸ್ಟಿಂಗ್ ಲಾಟ್ ಆಫ್ ಪವರ್ ಹಿಯರ್. ಓಕೆ, ಏನು ಅಂತ ಪ್ರಶ್ನೆ, ಅದು ಯೋಚನೆ ಮಾಡಬೇಕು, ಯಾಕೆ ಅಂತ. ದಿಸ್ ಇಸ್ ವೇರ್ ದ ಡ್ರಾಬ್ಯಾಕ್ ಆಫ್ ಇಟ್. ಓಕೆ, ಆವಾಗ ಏನ್ ಮಾಡಿ, ಹೌ ಟು ರೆಡ್ಯೂಸ್ ಇಟ್ ಇಸ್, ಯು ಡೋಂಟ್ ಮೇಕ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಟೈಮ್ ಅಲ್ವಾ, ಡೋಂಟ್ ಮೇಕ್ ರೈಸ್ ಟೈಮ್ ವೆರಿ ಲಾಂಗರ್, ಡೋಂಟ್ ಮೇಕ್ ಫಾಲ್ ಟೈಮ್ ವೆರಿ ಲಾಂಗರ್, ಮೇಕ್ ಇಟ್ ಆಸ್ ಶಾರ್ಪ್ ಸ್ಮಾಲ್ ರೈಸ್ ಟೈಮ್ ಆಸ್ ಪಾಸಿಬಲ್, ಒನ್ ವೇ. ಬಟ್ ಹಂಗ್ ಮಾಡಿದ್ರೆ ಇನ್ನೇನೋ ಡ್ರಾಬ್ಯಾಕ್ ಬರುತ್ತೆ, ಅದು ಇನ್ನೊಂದ್ಸರಿ ನೋಡೋಣ. ಡಿಸೈನ್ ಹೋದಾಗ ಗ್ಲಿಚಸ್ ಬರ್ತವೆ ಅಥವಾ ಫೀಡ್ ಥ್ರೂ ಬರುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದಿ ವೇ. How to avoid this power consumption is, make sure that these edges are very very small. Okay, ಆಮೇಲೆ ಈ ಕರ್ವ್ ಬರೋಣ, ಒನ್ ವೇ. ಈ ಕರ್ವ್ ಓಕೆ, ಸೊ ಇಲ್ಲಿ ಬರೋಣ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು PMOS is on, NMOS is off. Similarly, NMOS is on, PMOS is off. ಇದು ಅರ್ಥ ಆಯ್ತು. ಈ ರೀಜನ್ ಅಲ್ಲಿ ನೋಡಿದ್ರೆ ಎರಡೂ ಆನ್ ಆಗಿದ್ದಾವೆ, ಎರಡೂ ಸ್ಯಾಚುರೇಷನ್ ಆಗಿದ್ದಾವೆ. ಎರಡು ಸ್ಯಾಚುರೇಷನ್ ಯಾಕಿದೆ ಅಂತ ಒಂದು ಪ್ರಶ್ನೆ. ಸ್ಯಾಚುರೇಷನ್ ಕಾನ್ಸೆಪ್ಟ್ ನೆಕ್ಸ್ಟ್ ಅನಲಾಗ್ ಡಿಸೈನ್ ಹೋದಾಗ ನಾನು ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ, ವಾಟ್ ಇಸ್ ದ ಕಂಡೀಷನ್ ಫಾರ್ ಸ್ಯಾಚುರೇಷನ್, ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಬಟ್ ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಲೈನ್ ಹಿಯರ್, ಬರ್ಬಿಡ್ತೀನಿ ಇಲ್ಲಿ. ವಾಟ್ ಇಸ್ ಕಂಡೀಷನ್ ಫಾರ್ ಸ್ಯಾಚುರೇಷನ್ ಏನ್ ಗೊತ್ತಾ, VGS ಮೈನಸ್ VTH. ಇದಕ್ಕೆ ನಾವು ಓವರ್ ಡ್ರೈವ್ ಅಂತೀವಿ. ಯಾಕೆ ಓವರ್ ಡ್ರೈವ್, ಓವರ್ ಅಂದ್ರೆ ಗೊತ್ತಲ್ಲ ಮೇಲೆ ಅಂತ, ಡ್ರೈವ್ ಅಂದ್ರೆ ನಂಗೆ ಎಷ್ಟು ಬೇಕು, ಅದಕ್ಕೆ ಎಷ್ಟು ಮೇಲೆ ಜಾಸ್ತಿ ಡ್ರೈವ್ ಮಾಡ್ತೀವಿ ಅಷ್ಟು. ಓಕೆನಾ, ನನಗೆ 2 ಚಪಾತಿ ತಿನ್ನಕ್ಕೆ ಸಾಧ್ಯ, ನಾನು 3 ಚಪಾತಿ ತಿಂತೀನಿ ಅಂದ್ರೆ ಒನ್ ಇಸ್ ಓವರ್ ಡ್ರೈವ್, ಓವರ್ ಈಟ್ ಅನ್ನೋದು. ಓಕೆ, VTH. ಓಕೆ, VGS ಮೈನಸ್ VTH, ಇದಕ್ಕೆ ನಾವು ಓವರ್ ಡ್ರೈವ್ ಅಂತೀವಿ. ಓಕೆ, ಈ ಓವರ್ ಡ್ರೈವ್ ಇಫ್ ಇಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು VDS ಅಂತ. VDS ಅಂದ್ರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್, ಗೇಟ್ ಟು ಸೋರ್ಸ್ ವೋಲ್ಟೇಜ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಅಂತ. VDS ಅಂದ್ರೆ ಇಂಪ್ಲೈಸ್ ಯುವರ್ MOSFET is ಸ್ಯಾಚುರೇಷನ್ ಲೀನಿಯರ್ ಅಂತ. ಓಕೆ,
ಯಾಕೆ ಇದು ಅರ್ಥ ಆಯ್ತು. ಇನ್ನೊಂದು ತಗೊಳ್ಳೋಣ, ಸೇಮ್ ಕಂಡೀಷನ್ ತಗೊಳ್ಳೋಣ. Same VGS minus VTH is called as go drive. If it is lesser than, okay, ಹೆಂಗ್ ತಗೊಂತೀವಿ ಗೊತ್ತಾ? ಓಕೆ, ಹಿಂಗೆ ತಗೋಬಹುದು. ಜನರಲಿ VDS is greater than ತಗೊಂತೀವಿ, ನಾವು ಹಿಂಗೆ ತಗೋಣ. ಓಕೆ, if VGS minus VTH is saturation ಅಂತ ಕರಿತೀವಿ. Let me put this standard way only. Okay, VDS lesser than or equal. ನೋಡಿ ಈ ಲೈನ್ ಅರ್ಥ ಆಯ್ತಾ? ಸಿ ಇಫ್ ಮೈ VDS ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಇದೆ ಅಲ್ವಾ, ಎಲ್ಲಿದೆ ಅಂದ್ರೆ ಈ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್. ಈಗ ಒಂದು ಮಾಸ್ಫೆಟ್ ಬರೀತೀನಿ, ಇದು ಡ್ರೈನು, ಇದು ಸೋರ್ಸ್. ಈ ವೋಲ್ಟೇಜ್ ಇದೆಯಲ್ಲ, ದಿಸ್ ವೋಲ್ಟೇಜ್, ದಿಸ್ ಇಸ್ VDS, ದಿಸ್ ವೋಲ್ಟೇಜ್ ಇಸ್ VGS, ದಿಸ್ ವೋಲ್ಟೇಜ್ ಇಸ್ ಡ್ರೈನ್ ಟು ಗೇಟ್ ಅನ್ಕೊಂತೀವಿ. ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ದಿಸ್ ವೋಲ್ಟೇಜ್ ಈಸ್ ಬಿಗರ್ ದ್ಯಾನ್ ದಿಸ್ VGS ವೋಲ್ಟೇಜ್ ಮೈನಸ್ VTH. ಅದನ್ನ ನಾನು ಸ್ಯಾಚುರೇಷನ್ ಅಂತ ಕರಿತೀನಿ. ಸ್ಯಾಚುರೇಷನ್ ಮೀನಿಂಗ್ ಆಮೇಲೆ ನೋಡೋಣ, ಏನೋ ಸ್ಯಾಚುರೇಟ್ ಆಗ್ತಿದೆ, ಯಾಕೆ ಸ್ಯಾಚುರೇಟ್ ಆಗ್ತಿದೆ ಆಮೇಲೆ ನೋಡೋಣ. ದಿಸ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ಓಕೆ, ಸ್ಯಾಚುರೇಷನ್. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಲುಕ್ ಅಟ್ ಇಟ್, ಸ್ಯಾಚುರೇಷನ್ ಇದ್ದಾಗ ಕರೆಂಟ್ ಕರ್ವ್ ಬರೆದ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಟೈಮ್ ಬೇಯಿಂಗ್. ಹಿಂಗಿರುತ್ತೆ ಕರೆಂಟ್ ಕರ್ವ್. ಈ ರೀಜನ್ ಸ್ಯಾಚುರೇಷನ್. ಓಕೆ, ಸ್ಯಾಚುರೇಷನ್ ರೀಜನ್ ಅಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲಿಗೆ ಬಂದ್ರೆ ಇದು ಅರ್ಥ ಆಯ್ತು ನಮಗೆ. ಈಗ 0.9 ಬರೋಣ. ಇಲ್ಲಿ ಅಬ್ಸರ್ವ್ ಮಾಡಿ, 0.9 ಬರೋಣ. ಸಿ ವಾಟ್ ಇಸ್ ದಿಸ್ VGS? VSG is 0.9. 0.9 minus 0.3 ಇಷ್ಟಾಯ್ತು 0.5. ಓಕೆ, ಸೊ ನಾವು VDS ಎಷ್ಟಿದೆ ಇಲ್ಲಿ? VDS ಎಷ್ಟಿದೆ ಪ್ರಶ್ನೆ ಅದು. ಸೊ ನಾವು ಈ ಕಂಡೀಷನ್ ಅಲ್ಲಿ ನಾವು ಏನಾಗುತ್ತೆ, VDS 0.9 ಇರ್ತಿದೆ. ಅಟ್ ಎನಿ ಟೈಮ್ VDS ಈಸ್ ಗ್ರೇಟರ್ ದನ್ VGS minus VTH. ಹಂಗಾಗಿ ಈ ಡಿವೈಸಸ್ ಸ್ಯಾಚುರೇಷನ್ ಇರ್ತವೆ, ಆನ್ ಅಂಡ್ ಸ್ಯಾಚುರೇಷನ್. ಓಕೆ, ಇನ್ನೊಂದ್ಸರಿ ನೋಡೋಣ, ಅದು ಅನ್ಲಾಕ್ ಡಿಸೈನಿಗೆ ಹೋದಾಗ ಡೀಟೇಲ್ ಆಗಿ ಹೋಗೋಣ. ಸ್ಯಾಚುರೇಷನ್. ಸೊ ಎರಡು ಸ್ಯಾಚುರೇಷನ್ ಎರಡು ಕರೆಂಟ್ ಜಾಸ್ತಿ ಹರಿತಿದೆ, ಅಂಡ್ ಯು ಆರ್ ಕನ್ಸ್ಯೂಮಿಂಗ್ ಎ ಲಾಟ್ ಆಫ್, ಡಿಸಿಪೇಟಿಂಗ್ ಎ ಲಾಟ್ ಆಫ್ ಪವರ್, ವೇಸ್ಟಿಂಗ್ ಎ ಲಾಟ್ ಆಫ್ ಪವರ್. ಹಂಗಾಗಿ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದಿಸ್ ರೀಜನ್, ಇನ್ ಬಿಟ್ವೀನ್ ರೀಜನ್. ಇದು 0.9 ಅಷ್ಟೇ ಅಲ್ಲ, ಎನಿವೇರ್ ಇನ್ ಬಿಟ್ವೀನ್ ರೀಜನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅದು, ಓಕೆ, ಈ ರೀಜನ್. ಓಕೆ, ಆಮೇಲೆ ಇನ್ನೊಂದು ಎ ಅಂತ ಮಾರ್ಕ್ ಮಾಡಿದ್ದಾರೆ, ಬಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ. ಸೊ ನಾವು ಬಿಕಾಸ್ ಔಟ್ಪುಟ್, ಇನಿಷಿಯಲಿ ಯು ಸ್ಟಾರ್ಟ್ ವಿತ್ VD ಔಟ್ಪುಟ್ ವೋಲ್ಟೇಜ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್, ಅಂದ್ರೆ VDS ಸ್ಟಾರ್ಟ್ಸ್ ರೆಡ್ಯೂಸಿಂಗ್ ಅನ್ಕೋಬಹುದು NMOS ಗೆ. ಅವಾಗ ಇಟ್ ಸ್ಲೋಲಿ ದಿಸ್ MOSFET NMOS will turn on. Okay, question is turn on in which region ಅಂತ. ಈ NMOS will turn on in this region in a saturation. ಇಲ್ಲಿ ಏನಿರ್ತಿದೆ ಅಂತಂದ್ರೆ, ಓಕೆ, ದಿಸ್ NMOS will be in saturation, PMOS will be linear. ಈ ರೀಜನ್ ಅಲ್ಲಿ ಒಂದು ಎನಿ ಎಕ್ಸ್ಟ್ರಾ ಕರ್ವ್ ಬರೀಬಹುದು. ಇಲ್ಲಿ ಇನ್ನೊಂದು ಕರ್ವ್ ಬರೀತೀನಿ, ಇಲ್ಲಿ ಒಂದು ಅಂದಾಜು ರಫ್ ಆಗಿ ಬಿ ಮೂಲಕ ಪಾಸ್ ಆಗುತ್ತೆ, ಮೇಲಿಂದ ಎ ಮೂಲಕ ಪಾಸ್ ಆಗುತ್ತೆ ಅಂತ. ಓಕೆ, ಇನ್ ಬಿಟ್ವೀನ್ ಇರ್ತದೆ ಈ ರೀಜನ್ ಇದೆ ಅಲ್ವಾ. ಸೊ ಇಲ್ಲಿ ಈ ರೆಡ್ ನಡುವೆ ಇಲ್ಲಿ ಪ್ಯಾರಲಲ್ ಲೈನ್ ನೋಡಿ. ಈ ರೆಡ್ ನಡುವೆ ಎರಡು ಸ್ಯಾಚುರೇಷನ್ ಇರ್ತವೆ, ಬೋತ್ ಆರ್ ಸ್ಯಾಚುರೇಷನ್. ಓಕೆ, ಬಟ್ ಇಲ್ಲಿ ಈ ರೀಜನ್ ಇದೆ ಅಲ್ವಾ ಎ, ಇಲ್ಲಿ ಅಂತೀವಿ ಈ ರೀಜನ್ ಅಲ್ಲಿ ಹೇಳ್ತೀನಿ ಕೇಳಿ. VTH ಕೆಳಗಡೆ PMOS ಆನ್ ಇದೆ. ಆನ್ ಅಂದ್ರೆ ಇಲ್ಲಿ ಆನ್ ಅಂತಂದಾಗ ಎರಡು ತರ ಇರುತ್ತೆ. ಒಂದು ಇಟ್ ಮೇ ಬಿ ಇನ್ ಸ್ಯಾಚುರೇಷನ್, ಇಟ್ ಮೇ ಬಿ ಇನ್ ಲೀನಿಯರ್ ಅಂತ. ಓಕೆ, ಎರಡಕ್ಕೂ ವ್ಯತ್ಯಾಸ ಆಮೇಲೆ ನೋಡೋಣ. ಬಟ್ ಥಿಂಕ್ ಇಟ್ ಇಸ್ ಆನ್ ಕಂಡೀಷನ್, ಆನ್ ಇನ್ ಸ್ಯಾಚುರೇಷನ್, ಆನ್ ಇನ್ ಲೀನಿಯರ್ ರೀಜನ್ ಇಲ್ಲಿ. ಓಕೆ, ಇಲ್ಲಿ ಬಂದಾಗ NMOS ಔಟ್ಪುಟ್ ಕಡಿಮೆ ಆಯ್ತು, ಅಂದ್ರೆ VDS ಇದು. ಓಕೆ, VDS ಆಫ್ NMOS ಅಂತ ತಗೋಣ, ಅಥವಾ VDS ಆಫ್ PMOS ಅಂತ ತಗೋಣ. ಔಟ್ಪುಟ್ ಇಲ್ಲಿ ಬಂತಾಯ್ತು, VDS ಕಡಿಮೆ ಆಗ್ತಾ ಹೋಯ್ತು. ಅವಾಗ ಅವಾಗ ಏನಾಯ್ತು, NMOS will slowly turn on, but turn on in saturation region. ಈ ರೀಜನ್ ಅಲ್ಲಿ ನೋಡಿದ್ರೆ N is in saturation, P is in linear. ಓಕೆ, ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಇಲ್ಲಿ ಟರ್ನ್ ಆಫ್ ಆಗ್ತಾ ಬರ್ತಿತ್ತು ಒಂದು,
ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ನೋಡಿದ್ರೆ ಪಿಮಾಸ್ ಟರ್ನ್ ಆನ್ ಆಗುತ್ತೆ, ಆಮೇಲೆ ಪಿಮಾಸ್ ಫುಲ್ ಆಫ್ ಇದೆ, ಇಲ್ಲಿ ಟರ್ನ್ ಆನ್ ಆಗುತ್ತೆ. ಪಿಮಾಸ್ ಈಸ್ ಇನ್ ಸ್ಯಾಚುರೇಷನ್, ಎನ್ ಮಾಸ್ ಈಸ್ ಇನ್ ಲೀನಿಯರ್. ಓಕೆ, ಈ ರೀಜನ್ ಅಲ್ಲಿ ಮಾತ್ರ ಎರಡು ಸ್ಯಾಚುರೇಷನ್ ಇರ್ತವೆ. ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಇದು ಇನ್ನೊಂದ್ಸರಿ ಓದ್ಲಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ, ಇದು ಯಾರಾದ್ರೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಎರಡು ಸರಿ ನೋಡಿ. ಅಪ್ಪಿತಪ್ಪಿ ನಿಮ್ಮಲ್ಲಿ ಯಾರಾದ್ರೂ VLSI ಸೀರಿಯಸ್ ಆಗಿದ್ರೆ ಇಲ್ಲೇ ಜಾಬ್ ಹುಡುಕ್ಬೇಕು ಅಂತಂದ್ರೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ಸ್. ಓಕೆ, ಇದು ಇಂಪಾರ್ಟೆಂಟ್. ಇಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ, ಬೇಕಾದ್ರೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಥವಾ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಗಳು ಕಳಿಸ್ತೀನಿ ಯೂಟ್ಯೂಬ್ ಅಲ್ಲಿ, ಯಾರಾದ್ರೂ ಇದ್ರೆ ಏನಾದ್ರು ಡೌಟ್ ಇದೆ ಇಲ್ಲಿ, ಬಿಕಾಸ್ ಇಂಟರ್ವ್ಯೂ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ ಅನ್ನೋ ಕಾರಣ ಕೇಳ್ತಿರೋದು. ಓಕೆ, ತೊಂದರೆ ಇಲ್ಲ ಅಲ್ವಾ? ಓಕೆ, ಸರಿ, ಮುಂದಕ್ಕೆ ಹೋಗೋಣ. ಓಕೆ, ಕ್ಲಿಯರ್, ರೈಟ್. ಹ್ಮ್ ಇದಾರ್ಥ ಆಯ್ತು. ನೆಕ್ಸ್ಟ್ RC ಸರ್ಕ್ಯೂಟ್ಸ್ ಹೋಗೋಣ ಅಲ್ಲಿ. ಓಕೆ, ಆಮೇಲೆ ಇನ್ನೊಂದು 20 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ಓಮ್ಸ್ ಲಾ ಗೊತ್ತಿರಬೇಕು, KCL KVL ಗೊತ್ತಿರಬೇಕು, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಗೊತ್ತಿರಬೇಕು, ಸಮ್ ಈಕ್ವಲೆಂಟ್ ಸರ್ಕ್ಯೂಟ್ಸ್ ನಾಟ್ ಅನ್ ಈಕ್ವಲೆಂಟ್ ಗೊತ್ತಿರಬೇಕು, ಎಲ್ಲ ಓದ್ಕೊಳ್ಳಿ. ಆಮೇಲೆ ಇಲ್ಲಿಗೆ ಬರೋಣ. ಸೊ ಇಲ್ಲಿ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಡನ್ VLSI ಗೊತ್ತಿಲ್ಲ. ಓಕೆ, so now what is important is this, what is I'm trying to say is this is full of caps ಅಂತ ಹೇಳ್ಕೊಂತಾರೆ. Okay, see, look at it. N and P substrate to reverse biased, so you got a cap here. N and P substrate, the reverse biased diode, there's a cap here. Gate ಇದೆ, gate in the channel ಗೆ COX ಇದೆ, there's a cap here. Okay, so that's what I'm trying to say. And this is N-well ಇದೆ, N-well in the bulk ಇದೆ, there's a diode here, there's a cap here. So what I'm trying to say is this structure is full of caps. Okay, so then caps under C ಅನ್ನೋದು ಗೊತ್ತಿರಬೇಕಷ್ಟೇ, ಹಂಗಾಗಿ. Okay, look at these are the caps here. Okay, so you have got a gate to drain cap, gate to drain, gate to source, gate to source, and bulk to drain, bulk to source. Okay, so see this bulk to this yeah, this thing this way. Okay, bulk to drain, bulk to source, and you get a parasitic cap here, routing cap here with respect to the ground, and you get a gate cap of next stage device, CG. So many caps are available here. So that's, I mean, here this MOSFET has an on resistance R here. Okay, this MOSFET has an on resistance or off resistance R here. So now RC, it's full of RC. Now that's the reason RC circuits are very, very important here. Okay, so RC circuits important ಅಂದ್ರೆ ಯಾಕೆಂದ್ರೆ ಈ ರೀತಿ ಆಗುತ್ತೆ. Look at it. This is on resistance of a MOSFET is modeled as RP, and you got a cap. This CL is nothing but sum of so many caps. Drain cap irbodu, routing cap irbodu, next is gate cap irbodu. Okay, so now condition. Now if you know what is RC, you should be able to clearly design the circuit. RC circuit behind ಆಗೋದನ್ನ ಗೊತ್ತಿರಬೇಕು. Look at what is this MOSFET. R on is equal to 1 by, it's 1 ಇರಬೇಕು, 1. Okay, 1 by mu n CX WL into VGS minus VTH. See, VGS minus VTH is order ನನಗೆ ಗೊತ್ತು. So otherwise, if you want to increase, basically RC time constant ಅಂದ್ರೆ ಇನ್ನೊಂದ್ಸರಿ ಚೆಕ್ ಮಾಡೋಣ, ಹೇಳೋಣ. But RC time constant, you want to keep it as low as possible. RC, ideally you want to make it 0, so that your cap will be charged at infinite time, 0 time. Okay, ideally. Okay, so now this is the condition. If this is given to you, then how to reduce this R on is by the mu n CX is also given to you. VGS minus VTH is typically given to you for a given VDD and given MOSFET. The only way to reduce R on is by changing WN. But L typically you want to reduce it, and W you want to make it 1. L you cannot make it 0 because it's a minimum 180 nanometer, 180 is a minimum. So only way now is W, increase W. ಅದು ಯೋಚನೆ ಮಾಡಬೇಕು. ಬಟ್ ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟಫ್ ಇದೆ, ಸೆಲ್ಫ್ ಲೋಡಿಂಗ್ ಅಂತ ಕರಿತೀವಿ. ಜಸ್ಟ್ ಫಾರ್ some people who have done it. You cannot keep increasing W infinitely. The reason is if you increase W, you keep on adding more cap here. This gate cap keeps increasing, drain cap keeps increasing, and you're increasing, W, and thereby you're increasing, the cap. You're achieving nothing there. Increase the current, it's increasing, W, you achieve nothing. You got what is the relationship? Okay, I by C, dV by dt is equal to I by C.
ಐನೂ ಜಾಸ್ತಿ ಮಾಡ್ತೀವಿ, ಸಿನೂ ಜಾಸ್ತಿ ಮಾಡ್ತೀವಿ, ಡಿ ಬೈ ಡಿ ಟಿ ರಿಮೇನ್ ಸೇಮ್, ಅದು ಸೆಲ್ಫ್ ಲೋಡಿಂಗ್ ಅಂತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ only increase W. If you want to increase further, maybe you want to use buffers. Okay, ಹಂಗ್ ಬಳಸ್ಬೇಕು. Okay, ಆಮೇಲೆ ನೋಡೋಣ ಏನು. ದಿಸ್ ಇಸ್ ದ ಓವರ್ವ್ಯೂ ಆಫ್ ಇಟ್. ಓಕೆ ಓಕೆ, ಸಾಕು ಅನ್ಸುತ್ತೆ ಇವತ್ತು ಓರ್ಸು ಅನ್ಸುತ್ತೆ ಎಲ್ಲರಿಗೂ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ, ಇಲ್ಲಿ ಮುಗಿಸ್ಬಿಡೋಣ. ಓಕೆ, ಮೇಬಿ ವಿಲ್ ಕವರ್ ಇನ್ವರ್ಟರ್ ಡಿಸೈನ್ ಟುಮಾರೋ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಬಿಕಾಸ್ ಇನ್ವರ್ಟರ್ ಡಿಸೈನ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್. ಓಕೆ, ಏನಾದ್ರು ಇದೆಯಾ ಮುಗಿಸ್ಬಿಡೋಣ, ಇಲ್ಲ ಅಂತ ಹೇಳಿ. ಏನಾದ್ರು ಡೌಟ್ಸ್ ಇದೆಯಾ ಬೇರೆ ಯಾರಿಗಾದ್ರು? Sir, please explain a triode region. What do you mean by a triode region? ಟ್ರಯೋಡ್ ರೀಜನ್, ಅದು ಟ್ರಯೋಡ್ ರೀಜನ್ ಅಂತೀವಿ, ಲೀನಿಯರ್ ರೀಜನ್ ಅಂತೀವಿ. ನಾನು VI ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಕವರ್ ಮಾಡ್ತೀನಿ, ಸೆಪರೇಟ್ ಟಾಪಿಕ್ ಅದು. ಓಕೆ, ಅಲ್ಲಿ ಮಾಡೋಣ. ಬಟ್ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಹೇಳ್ತೀನಿ ಕೇಳಿ, ಹಿಂಗಿದೆಯಲ್ವಾ, ಹಿಂಗಿದೆ. ದಿಸ್ ಇಸ್ ಇಂಪಾರ್ಟೆಂಟ್ ಕರ್ವ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ VDS. ಓಕೆ, ದಿಸ್ ಇಸ್ I. ಓಕೆ, ಇಲ್ಲಿ ನೋಡಿ ಲೀನಿಯರ್, ಸಿ ವಾಟ್ ಇಸ್ ದಿಸ್ ಇಸ್ I. Okay, now look at it. This is flat region. I is not a function of VDS. VDS is VDS is drain to source region. But here I is function of a VDS. And if you take ratio, it's a linear. This curve is a kind of a linear curve. Okay, and it's a resistive. What is the V is equal to I formula? V is equal to I, linear region. Triode. So now R is equal to V by I. Okay, so now this curve, this ratio is constant because the curve is linear. Okay, so R is constant. This, if it plot VI characteristics of I versus VDS of your MOSFET in this region, ಇದು ಏನಂತ VGS minus VTH ಅಂತ ಇದಕ್ಕೆ ಓವರ್ ಡ್ರೈವ್ ಅಂತ ಹೇಳಿ. ಓಕೆ, ಈ ರೀಜನ್ ಲೀನಿಯರ್ ಇರ್ತಿದೆ ಅಂದ್ರೆ R is ಕಾನ್ಸ್ಟೆಂಟ್ ಅನ್ಕೋಬಹುದು. ಸೊ ಸಮ್ ಎಕ್ಸ್ಟ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಫ್ಲಾಟ್ ಇದೆ, ಇಲ್ಲಿ ಇನ್ಫಿನಿಟಿ ಆಗುತ್ತೆ. ಇಲ್ಲಿ ಲೀನಿಯರ್ ಚೇಂಜ್ ಆಗ್ತಿದೆ. ಐ ಚೇಂಜ್, ವಿ ಚೇಂಜ್ ಆದ್ರೆ ಐ ಚೇಂಜ್ ಆಗುತ್ತೆ, ವಿ ಚೇಂಜ್ ಆದ್ರೆ ಐ ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ವಿ ಚೇಂಜ್ ಆದ್ರೆ ಐ ಚೇಂಜ್ ಆಗ್ತಿಲ್ಲ, ಇಲ್ಲಿ ಫ್ಲಾಟ್. ಇದಕ್ಕೆ ನಾವು ಲೀನಿಯರ್ ಅಂತೀವಿ ಅಥವಾ ಟ್ರಯೋಡ್ ರೀಜನ್ ಅಂತೀವಿ. ಇದನ್ನ ಡೀಟೇಲ್ ಆಗಿ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ವಿತ್ ಸಮ್ ಥಿಯರಿ ಆಲ್ಸೋ. ಈಗ ಅಂದ್ರೆ ಅದು ಯಾಕೆ ಅಂತ ನಿಮ್ ಪಾಯಿಂಟ್, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್ ಬಿಹೇವ್ಸ್, ಬಟ್ ವೈ ದಿಸ್ ಬಿಹೇವ್ಸ್ ಲೈಕ್ ದಿಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಬಟ್ ನಾವು ಸರಿನಾ, ಬಿಕಾಸ್ ದಟ್ಸ್ ಎ ಬಿಗ್ ಥಿಯರಿ, ಇಟ್ ನೀಡ್ಸ್ ಒನ್ ಫುಲ್ ಕ್ಲಾಸ್. ಓಕೆ, ಬೇರೆ ಏನಾದ್ರು? ಸರ್, ಇದು ರಿಲೇಟೆಡ್ ಟು ಕ್ಯಾಪ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಸರ್, ವಿತ್ ರೆಸ್ಪೆಕ್ಟ್ ಟು ಕ್ಯಾಪ್ಸ್ ಲೈಕ್ ಮಿಲ್ಲರ್ ಕ್ಯಾಪ್ ಮತ್ತೆ ದ ಕ್ಯಾಪ್ಸ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದ ಇನ್ವರ್ಟರ್. ಓಕೆ, ಏನಾಗುತ್ತೆ ಹೇಳ್ತೀನಿ. ಮಿಲ್ಲರ್ ಕ್ಯಾಪು ಇಟ್ಸ್ ಓವರ್ ಕಿಲ್ ಫಾರ್ ಅಟ್ ದಿಸ್ ಲೆವೆಲ್. ಓಕೆ, ಬಟ್ ಹೇಳ್ತೀನಿ ಅದು. ಓಕೆ ಸರ್, ಇಲ್ಲ, ಇಟ್ಸ್ ಓಕೆ, ಲೆಟ್ಸ್ ಟಚ್ ದಟ್ ಪಾರ್ಟ್. ಓಕೆ, ಬಟ್ ಇಟ್ಸ್ ಓವರ್ ಕಿಲ್ ರೈಟ್ ನೌ. Okay, let's take this whole diagram. Okay, so look at it. ಇಲ್ಲಿ ನೋಡಿ, ಈ ರೀಜನ್, ಇಲ್ಲಿ ಓವರ್ಲ್ಯಾಪ್ ಇದೆಯಾ? ಇಲ್ಲಿ ಗೇಟ್ ಟು ಸೋರ್ಸ್ ಓವರ್ಲ್ಯಾಪ್ ಇದೆ, ಇಲ್ಲೂ ಗೇಟ್ ಸೋರ್ಸ್ ಓವರ್ಲ್ಯಾಪ್ ಇದೆ ಅಲ್ವಾ? ಇದೊಂದು ಚಿತ್ರ ಬರ್ಕೊಳ್ಳೋಣ. ಈ ಗೇಟ್ ಸೋರ್ಸ್ ಓವರ್ಲ್ಯಾಪ್ ಇಲ್ಲಿ ದಿಸ್ ಇಸ್ ಡ್ರೈನ್. ಓಕೆ, ಓಕೆ, ಇದು ಈ ಸೋರ್ಸ್ ಬಿಟ್ಬಿಡೋಣ ಇನ್ನ. ಓಕೆ, ಇಲ್ಲಿ ಡ್ರೈನ್ ಓವರ್ಲ್ಯಾಪ್ ತಗೊಳ್ಳೋಣ. ಡ್ರೈನ್ ಓವರ್ಲ್ಯಾಪ್ ಅಂದ್ರೆ ಇಲ್ಲೊಂದು ಕ್ಯಾಪ್ ಇದೆ, ಹೌದಾ? ಇಲ್ಲೊಂದು ಓವರ್ಲ್ಯಾಪ್ ಕ್ಯಾಪ್ ಇದೆ, ಹೌದಾ? ಬಿಕಾಸ್ ಆಫ್ ದಿಸ್ ಕ್ಯಾಪ್. ಓಕೆ, ಈ ಡ್ರೈನ್ ಓವರ್ಲ್ಯಾಪ್. ಸಿ, ಲುಕ್ ಅಟ್ ಇಟ್. ದಿಸ್ ಇಸ್ ದ ಇನ್ಪುಟ್ ನೋಡ್, ದಿಸ್ ಇಸ್ ದ ಔಟ್ಪುಟ್ ನೋಡ್. ಸೊ now you have a cap. This is input and you have a cap output. So now how to analyze this circuit is the question. Okay, this how to analyze this circuit. Miller cap ಅನ್ನೋದು ಮಿಲ್ಲರ್ ಥಿಯರಮ್ ಇಂದ ಬರ್ತಿದೆ. ಮಿಲ್ಲರ್ ಕ್ಯಾಪ್ ಅನ್ನೋದು ನಾವು the one which is that can see, look at it. There is a cap here which can be connected to the ground. Caps can be either connected to the ground or VD. Okay, or caps can be connected between input and output. ನಾವು ಕ್ಯಾಪ್ ನ ವಿಡಿಗೆ ಅಥವಾ ಗ್ರೌಂಡಿಗೆ ಕನೆಕ್ಟ್ ಆದಾಗ ನಾವು ಅನಲೈಸ್ ಮಾಡೋದು ಈಸಿ, ಇಟ್ಸ್ ಸಿಂಗಲ್ ಎಂಡ್ ಆಯ್ತು. ಬಟ್ ಸೇಮ್ ಕ್ಯಾಪ್ ಇದೆ, ಇನ್ಪುಟ್ ಇಂದ ಔಟ್ಪುಟ್ ಕನೆಕ್ಟ್ ಆಗಿದೆ, ಬಿಕಾಸ್ ಇಸ್ ಕೈಂಡ್ ಆಫ್ ಕಪ್ಲಿಂಗ್ ಹ್ಯಾಪನಿಂಗ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಅವಾಗ ಅನಲೈಸ್ ಮಾಡೋದು ಹೆಂಗೆ ಅಂತ ಕಷ್ಟ. ಅವಾಗ ಏನ್ ಮಾಡ್ತೀವಿ ನಾವು, ವಿ ಗೋ ಫಾರ್ ಎ ಮಿಲ್ಲರ್ ಥಿಯರಿ, ವಿ ಕನ್ವರ್ಟ್, ವಿ ಸ್ಪ್ಲಿಟ್ ದಟ್ ಕ್ಯಾಪ್ ಇಂಟು ಎ ಟೂ ಸೆಪರೇಟ್ ಕ್ಯಾಪ್ಸ್ ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್. ಅವಾಗ ಏನ್ ಮಾಡ್ತೀನಿ ನಾನು, ಹಿಂಗಿದೆಯಲ್ವಾ, ಇದನ್ನ ಇನ್ಪುಟ್ ತಗೊಂಡು ನಾನು ಏನ್ ಮಾಡ್ತೀನಿ, ಇದನ್ನೇ ಪಾತ್ರ ಇದನ್ನ ಏನ್ ಕರೆಯೋಣ, ಬಿ ಅಂತ ಕರೆಯೋಣ. ಇದನ್ನ ಏನ್ ಬರೀತೀನಿ, ಎ ಇಲ್ಲಿಂದ ಇನ್ನೊಂದು ಕ್ಯಾಪ್ ಬರ್ಕೊಂತೀನಿ, ಇಲ್ಲೊಂದು ಕ್ಯಾಪ್, ಇಲ್ಲೊಂದು ಬಿ ಅಂತ ಕರಿತೀನಿ, ಇಲ್ಲಿಂದ ಒಂದು ಕ್ಯಾಪ್ ಬರ್ಕೊಂತೀನಿ. ಓಕೆ,
So now this cap is some the function of gain of this this amplifier. Okay, this cap is again function of some gain of this amplifier in between. What is the function? Okay, so ಅದು ಫಾರ್ಮುಲಾ ನೆಕ್ಸ್ಟ್ ಟೈಮ್ ನೋಡೋಣ ಕ್ಲೀನ್ ಡೀಟೇಲ್ ನೋಡೋಣ. ಬಟ್ ಇನ್ವರ್ಟರ್ ಸೆಕ್ಷನ್ ಗೆ ಮಿಲ್ಲರ್ ವೇನಲ್ಲಿ ನಾವು ಅಪ್ರೋಚ್ ಮಾಡಲ್ಲ, ಆಂಪ್ಲಿಫೈರ್ ಗಾದ್ರೆ ಮಿಲ್ಲರ್ ವೇನಲ್ಲಿ ಅಪ್ರೋಚ್ ಮಾಡ್ತೀವಿ. ಇಲ್ಲಿ ಬಿಕಾಸ್ ಆಫ್ ದಿಸ್ ಗೇಟ್ ಕ್ಯಾಪ್ ಏನಾಗುತ್ತೆ ಅಂದ್ರೆ ಚಾರ್ಜ್ ಫೀಡ್ ಥ್ರೂ ಆಗುತ್ತೆ ಅಥವಾ ಗ್ಲಿಚಸ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಯಾರು ಮಾಡಿ ಡಿಸೈನ್ ಮಾಡಿದ್ರೆ ಗೊತ್ತಿರ್ತೀವಿ. ಹಿಂಗ್ ಬಂದ ಕ್ಲಾಗ್ ಈಗ ಬರುತ್ತಲ್ವಾ, ಇಲ್ಲಿ ನಮಗೆ ಶಾರ್ಪ್ ಬರಲ್ಲ ಎಡ್ಜ್, ಹಿಂಗ್ ಹೋಗಿ ಹಿಂಗ್ ಬರ್ತೈತಿ ಅಲ್ವಾ. ಇಲ್ಲೂ ಅಷ್ಟೇ ಶಾರ್ಪ್ ಸ್ಮೂತ್ ಗ್ರೌಂಡಿಂಗ್ ಆಗಲ್ಲ, ಇಲ್ಲಿ ಹಿಂಗ್ ಹೋಗಿ ಹಿಂಗ್ ಬರ್ತೈತಿ. Okay, so this is what is the function of this gate to drain overlap cap. Okay, because that's coming between input and output. ಅಲ್ವಾ. ಸೊ ಇದನ್ನ ಅನಲಾಗ್ ಡಿಸೈನಿಂಗ್ ಹೋದಾಗ ಡೀಟೇಲ್ ನೋಡೋಣ. ಮಿಲ್ಲರ್ ವೇ, ಹೌ ಟು ಅನಲೈಸ್ ದಿಸ್ ಮಿಲ್ಲರ್ ಕ್ಯಾಪ್, ವಾಟ್ ಇಸ್ ದ ಎಫೆಕ್ಟ್ ಆಫ್ ದಿಸ್ ಆನ್ ಅವರ್ ಆಂಪ್ಲಿಫೈರ್ಸ್. ಓಕೆ, ಓಪನ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ನೋಡೋಣ. ಮಿಲ್ಲರ್ ಅಲ್ಲಿ ಬೇಕೇ ಬೇಕಾಗುತ್ತೆ. we take advantage of this technique to increase the cap there. You multiply this. ಹೇಳಿ How to eliminate this spikes and all? Okay, What is the spikes. method? Correct, good, correct. You're talking from design angle. ಈಗ ಸ್ಪೈಕ್ಸ್ ತೆಗೆಯೋದು ಹೆಂಗೆ ಅಂತ ಹೇಳಿದ್ನಲ್ವಾ. ಸಿ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ದಿಸ್ ಕ್ಯಾಪ್? ಪ್ರಾಪರ್ಟಿ ಆಫ್ ದಿಸ್ ಕ್ಯಾಪ್ ಈಸ್ ಇಟ್ ಅಪೋಸಸ್ ಇಮಿಡಿಯೇಟ್ ಚೇಂಜ್ ಇನ್ ವೋಲ್ಟೇಜ್ ಅಕ್ರಾಸ್ ಇಟ್. ಹೌದಾ, ನಮಗೆ ಗೊತ್ತಿದೆ. ಸಿ ನೌ ದಿಸ್ ವೋಲ್ಟೇಜ್, ಇಫ್ assume it is 0 volts, assume it is say 5 volts. Okay, assume it's 5 volts. Now suddenly, immediately, at no time, you make it 5 volts. Now tell me what is the voltage here? What is the voltage here? 5. 5 plus 5, 10 ಆಗುತ್ತೆ. Because at the end of the day, 5 minus 0 ಇರಬೇಕು. What is the voltage across this? No, wait. This is some I'm conceiving. ಈ ತರ ಹೋಗೋದು ಬೇಡ, ಬೇರೆ ತರ ಹೋಗೋಣ. Let me go with. Okay, so ಹಿಂಗ್ ನೋಡೋಣ. Okay, think this way. Input is in A input ಇದು. Okay, ನಾವು ಔಟ್ಪುಟ್ ಹೆಂಗಿದೆ ಹಿಂಗ್ ಬರುತ್ತೆ ಅನ್ಕೋಣ. ಸೊ ನಾವು ದೇರ್ ಎ ಕ್ಯಾಪ್ ಹಿಯರ್. ಹೌದಾ, ಈ ಕ್ಯಾಪ್ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆ, ಇನ್ಪುಟ್ ಅಲ್ಲಿ ಎಷ್ಟಿತ್ತು? ಇನ್ಪುಟ್ ಎ 0 ಇದೆ. ಔಟ್ಪುಟ್ 1 ಇದೆ. ಓಕೆ, ಅಂದ್ರೆ ಇಲ್ಲಿ 0 ವೋಲ್ಟ್ ಇದೆ, ಇಲ್ಲಿ 1.8 ಇದೆ. ಓಕೆನಾ? ಓಕೆ, ನಾವು ಸಡನ್ಲಿ ಏನ್ ಮಾಡ್ತೀನಿ, ನಾನು ಈ 1.8 ಮಾಡ್ತೀನಿ ಸಡನ್ಲಿ, ಇಮಿಡಿಯೇಟ್ಲಿ. ನಾವು ಸಡನ್ಲಿ ಇಟ್ ವೆಂಟ್ ಅಪ್ ಟು VDD 1.8. ಓಕೆ, ಅವಾಗ ಏನಾಗುತ್ತೆ, ಇನಿಷಿಯಲ್ ವೋಲ್ಟೇಜ್ ಎಷ್ಟಿದೆ? ಇಲ್ಲಿ 1.8 ಇದೆ ಅಲ್ವಾ. ಓಕೆ, what is the volt cap across this emission? What is the voltage across this gate to drain overlap cap? 1.8 initially. 1.8 minus 0 tan. This cap. Yes, sir. This is 1.8. Okay. ನಾನು ಈ ರೀಜನ್ ಏನು ಮಾಡ್ತೀನಿ, ಸಡನ್ಲಿ 0 ನ 1.8 ಮಾಡ್ತೀನಿ. ಇಲ್ಲಿ 0 ಇತ್ತು, ಇಲ್ಲಿ 1.8 ಇದೆ. This is 1.8 minus 1. ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನ ಈ ರೀಜನ್ ಇಮಿಡಿಯೇಟ್ಲಿ 1.8 ಮಾಡ್ತಾ ಇದ್ದೀನಿ. ಔಟ್ಪುಟ್ ಎಷ್ಟು ಬರಬೇಕು? ಪ್ರಶ್ನೆ ಎಷ್ಟು ಬರಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಸಡನ್ಲಿ ಯು ಆರ್ ಚೇಂಜಿಂಗ್. ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಮೇಂಟೈನ್ ದಿಸ್ 1.8. ಇಟ್ ಹ್ಯಾಸ್ ಟು ಮೇಂಟೈನ್ ದಿಸ್ ಪ್ರಾಪರ್ಟಿ ಆಫ್ ದ ಕ್ಯಾಪ್ ಅಲ್ವಾ. ಓಕೆ, ಇಟ್ ಹ್ಯಾಸ್ ಟು ಪ್ರಾಪರ್ಟಿ ಆಫ್ 1.8 ಮೇಂಟೈನ್ ಮಾಡಲೇಬೇಕು. ಹೆಂಗಾಗುತ್ತೆ? ಓನ್ಲಿ ಇಫ್ ಇಟ್ ಇಸ್ 3.6 ದೆನ್ ಇಟ್ ವಿಲ್ ಬಿ 1.8. ಹೌದಾ? Yes. Okay, so then what is that meaning is, it is not, instead of coming down, it will go up. Then this on device will take over. It takes some time to turn on the device, right? Then it will take over. It will push out some current. It will discharge this cap. Okay, same thing for this region also. This region. Okay, this is the property of this gate to drain overlap cap. ಇದು ಕಾರಣ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಗೊತ್ತಾ, ಹೆಂಗ್ ಕಡಿಮೆ ಮಾಡೋದಂತ ಪ್ರಶ್ನೆ. ಹೆಂಗ್ ಕಡಿಮೆ ಮಾಡೋದಂತ ಪ್ರಶ್ನೆ ಬಂದಾಗ ನಾವೇನ್ ಮಾಡಬೇಕು, ಈ ಗೇಟ್ ಟು ಡ್ರೈನ್ ಓವರ್ಲ್ಯಾಪ್ ಕ್ಯಾಪ್ ವ್ಯಾಲ್ಯೂ ಕಡಿಮೆ ಮಾಡಬೇಕು. ಒಂದು ಆಗುತ್ತೋ ಇಲ್ವೋ ಅಂತ ಚಾಲೆಂಜ್. ನೀವು ಚೆಕ್ ಮಾಡಿ. You keep on increasing WL. Check gate to drain cap is reducing or not. Width, it depends on width. Okay, so now don't make a very big divider there. Why width? Limit the width there. ಅವಾಗ ಏನಾಗುತ್ತೆ, ಈ ಕ್ಯಾಪ್ ಸೈಜ್ ಕಡಿಮೆ ಆಗುತ್ತೆ, ಅವಾಗ ಈ ಓವರ್ಶೂಟ್ ಕಡಿಮೆ ಆಗುತ್ತೆ. ಒಂದು. ಓಕೆ, ಎರಡನೇದು ಏನ್ ಗೊತ್ತಾ, ಈ ಬಿಕಾಸ್ ಯು ಆರ್ ಮೇಕಿಂಗ್ ದಿಸ್ ಶಾರ್ಪ್ ಇಡ್ತಾನೆ, ಡೋಂಟ್ ಮೇಕ್ ದಿಸ್ ಎಡ್ಜ್ ಶಾರ್ಪ್, ಮೇಕ್ ಇಟ್ ಅ ಲಿಟಲ್ ಸ್ಲೋಪಿ. ಅವಾಗ ಇಮಿಡಿಯೇಟ್ ಚೇಂಜ್ ಆಗಲ್ಲ ಇನ್ಪುಟ್ ಅಲ್ಲಿ ಅಲ್ವಾ. ಅವಾಗ ಈ ಸ್ಲೋಪ್, ಈ ಪೀಕು ಕಡಿಮೆ ಆಗುತ್ತೆ. ದೀಸ್ ಆರ್ ಟೂ ಟೆಕ್ನಿಕ್ಸ್. ಅರ್ಥ ಆಯ್ತಲ್ವಾ? Yes, sir. But Rise time and fall time. ಫಾಲ್ ಟೈಮ್, ರೈಸ್ ಟೈಮ್, ಫಾಲ್ ಟೈಮ್ ಸ್ವಲ್ಪ ಡೋಂಟ್ ಮೇಕ್ ಇಟ್ ವೆರಿ ಶಾರ್ಪ್. ಬಟ್ ಡಿಸ್ಅಡ್ವಾಂಟೇಜ್ ಏನ್ ಗೊತ್ತಾ, ರೈಸ್ ಟೈಮ್ ಫಾಲ್ ಟೈಮ್ ನ ಜಾಸ್ತಿ ಮಾಡಿದ್ರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಯ್ತು ಅಲ್ವಾ. ಅಲ್ಲಿ ನೋಡಿದ್ವಲ್ಲ, ಈ ರೀಜನ್ ಅಲ್ಲಿ ಎರಡು ಸ್ಯಾಚುರೇಷನ್ ಇರುತ್ತೆ.
Your both are transistors are conducting in this region, you for more time, and you waste a lot of power here. Drawback. ಎರಡನ್ನೂ ತಿಳ್ಕೊಂಡು you have to find a middle path. ನಂದೊಂದು ಸಜೆಷನ್, ಈಗ ವಿಡ್ತ್ ಜಾಸ್ತಿ ಮಾಡಿದ್ರೆ ಆಕ್ಚುಲಿ ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ, ವಿಡ್ತ್ ಕಡಿಮೆ ಮಾಡಿದ್ರೆ ಕೆಪಾಸಿಟನ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಈಗ ವಿಡ್ತ್ ಜಾಸ್ತಿ ಮಾಡಿದಾಗ ಕರೆಂಟು ಜಾಸ್ತಿ ಆಗುತ್ತಲ್ಲ, ಈಗ ಡಿಸ್ಚಾರ್ಜಿಂಗ್ ಕರೆಂಟು ಜಾಸ್ತಿ ಆಗುತ್ತೆ, ಸೊ ದಟ್ ವಿಲ್ ಕಾಂಟ್ರಾಕ್ಟ್ ಆನ್ ದ ಸ್ಪೈಕ್. Yeah, correct. That's not ನನಗೆ ಅದಕ್ಕೆ ಹೇಳಿದ್ದು ನೋಡಿ. ನಾನು ಅದಕ್ಕೆ that's the reason I was talking about self loading ಅಂತೀವಿ. Your argument makes sense up to some angle, some way. After some time, your C is so huge that I by C ಇದೆಯಲ್ವಾ. At the end of the day, d by d is equal to I by C. Now you are increasing I by C. You are increasing I because of W. At the same time, you are increasing C. Your resultant speed ಇದೆಯಲ್ವಾ, it's no more really helping you to charge the cap and discharge cap. That's the reason. This all comes from design. Trial and error. After some time, you start making sense. Okay, increasing your width after some beyond some point makes no sense because you're not really helping you to achieve this rise time or fall time. I mean, like improve the rise time or fall time. Self loading. ನೋಡಿ, ಯಾರು ಗೂಗಲ್ ಮಾಡಿ ಚೆಕ್ ಮಾಡಿ ಸೆಲ್ಫ್ ಲೋಡಿಂಗ್ ಅನ್ನೋದು. ಇಟ್ ಇಸ್ ವೆರಿ ಮಚ್ ಪ್ರಾಪರ್ ಇಂಟರ್ವ್ಯೂ ಕ್ವಶನ್. Okay, yeah. Mostly, is it any other questions, or you want me to elaborate further, or how is that? ಇದು ಕ್ಲಿಯರ್ ಆಯ್ತು ಅಲ್ಲ. Okay. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಹೇಳಿ. ಇಷ್ಟೇ ಅಲ್ವಾ, ಅಥವಾ ಇವತ್ತು ಮುಗಿಸೋಣ ಏನಾದ್ರು ಇದ್ರೆ ಹೇಳಿ. Next time, let's design an inverter, okay, with taking care of these things, okay, with R and C and turn on. Let me introduce time constant tomorrow. Next time, what is tau? What is RC? What is the physical significance of RC? Because that's a very much important, okay, for designing. Sir, ಹೇಳಿ. sir, cap in the diagram ಹೋಗ್ತೀರಾ sir? Just now we discussed, right? Can you go back to there? ಇದಾ ಅಥವಾ ಹಾ ಸರ್, okay. ಇದೆ ಸರ್, ಇದೆ ಕರೆಕ್ಟ್ ಇದೆ. Okay. ಅಲ್ಲಿ ಕ್ಯಾಪ್ ಇಂದ ಆಕ್ಚುಲಿ ಬೇಸಿಕ್ ಏನ್ ಇರೋದು, ಲೈಕ್ ಐ ಹ್ಯಾವ್ ಡೌಟ್ ದಟ್ ಇಲ್ಲಿ 0 ಮತ್ತೆ 1.8 ಬಂದಿರಲ್ಲ, ವೆನ್ 1.8 ಇಸ್ ದೇರ್, ಆಟೋಮೆಟಿಕಲಿ ಆಪೋಸಿಟ್ ಪ್ಲೇಟ್ ಅಲ್ಲಿ ಇಟ್ ವಿಲ್ ಬಿ ನೆಗೆಟಿವ್ -1.8 ಜನರೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಹೌ ದೇ ಆರ್ ಕನ್ಸಿಡರಿಂಗ್ 0 ದೇರ್ ಅಂಡ್ 1.8 ಆನ್ ದ ನೆಕ್ಸ್ಟ್ ಪ್ಲೇಟ್? ನೋಡಿ, ಹೇಳ್ತೀನಿ ಕೇಳಿ. ಈಗ 0 ವೋಲ್ಟ್ಸ್ ನಾನು ಕೊಟ್ಟಿರೋದು, ಇಲ್ಲಿ ನನ್ನ ಕೈಯಲ್ಲಿ ಎ ಇಸ್ ನನ್ನ ಕೈಯಲ್ಲಿದೆ ಅಲ್ವಾ, ನಾನು ಇನ್ಪುಟ್ ನಾನು ಕೊಡ್ತಿರೋದು. ಸೊ ನಾನು 0 ಕೊಡ್ಬೋದು, 1.8 ಕೊಡ್ಬೋದು. ಅನ್ಕೊಳ್ಳೋಣ ಸ್ಟಾರ್ಟಿಂಗ್ 0 ವೋಲ್ಟ್ ಕೊಟ್ಟಿದ್ದೀನಿ ಅನ್ಕೊಳ್ಳೋಣ ಸುಮ್ಮನೆ. ಓಕೆ, ಅಟ್ ಸ್ಟಡಿ ಸ್ಟೇಟ್ ವಾಟ್ ಇಸ್ ಔಟ್ಪುಟ್ ವೋಲ್ಟೇಜ್ ಅಟ್ ಸ್ಟಡಿ ಸ್ಟೇಟ್ ಅಂದ್ರೆ 1.8 ಸ್ಟಡಿ ಸ್ಟೇಟ್ ಅಲ್ಲಿ 1. ಕ್ಲಿಯರ್. ಈಗ ಸ್ಟಡಿ ಸ್ಟೇಟ್ ಆದಾಗ ವಾಟ್ ಇಸ್ ದ ವೋಲ್ಟೇಜ್ ಹಿಯರ್? ಲೆಟ್ ಮಿ ಕಾಲ್ ದಿಸ್ polarity as B minus A. CBA. ಓಕೆ, 1.8 minus 0. ನೀವು ಉಲ್ಟಾ ಮಾಡಿದ್ರೆ -1.8 ಬರುತ್ತೆ. Okay, let's not talk about polarity here. Okay, 1.8 minus 0 is 1.8 voltage. Okay, because at the output I'm taking this as a reference, remember. So 1.8 voltage is a reference. ಆಡ್ ಮಾಡ್ತೀನಿ ನಿಮ್ಮ ಮಾತಿಗೆ. ಅವ್ರು ಮೋಸ್ಟ್ಲಿ ಆರ್ಡಿನರಿ ಕೆಪಾಸಿಟರ್ ಅನ್ಕೊಂಡಿದ್ದಾರೆ. ಇದು ಇಟ್ ಈಸ್ ವಿತ್ ರೆಫರೆನ್ಸ್ ಟು ದ ಇನ್ವರ್ಟರ್ ಕೆಪಾಸಿಟರ್. ಹಾಗಾಗಿ ಅಲ್ಲಿ ಇನ್ಪುಟ್ ಅಲ್ಲಿ 0 ಇದ್ದಾಗ ಔಟ್ಪುಟ್ 1.8 ಅಂತ ಅನ್ಕೊಂಡಿದ್ದಾರೆ. ಅದು ಮೋಸ್ಟ್ಲಿ ದಟ್ ಈಸ್ ದ ಕರೆಕ್ಟ್. ಅದು ಪ್ರಾಬ್ಲಮ್ ಅನಿಸ್ತೇನೆ. ಅದು 0 ಇದ್ದಾಗ ಈ ಕಡೆ ಯಾಕೆ 1.8 ಇರುತ್ತೆ ಅಂತ ಅನ್ನೋದು ಕ್ವಶನ್. ಹೌದಲ್ವಾ? ಸೊ ಚೇತನ್ ಮೋಹನ್ ಅಲ್ಲ, ನಾ ಮೋಹನ್ ಸರ್ ಕೇಳಿದೆ. ಓಕೆ, ಅಲ್ಲ ಸರ್, ನಾನು ಯೂಶಲಿ ಹೆಂಗ್ ಕೇಳಿದಂದ್ರೆ, ಇಫ್ ಜಸ್ಟ್ ಟೇಕ್ ಆಸ್ ಎ ನಾರ್ಮಲ್ ಕ್ಯಾಪ್ ಆಲ್ಸೋ, ಇಫ್ ಯು ಕೆಟ್ ಇಸ್ ನಾರ್ಮಲ್ ಕ್ಯಾಪ್ ದೇರ್, ಇಫ್ ಒನ್ ಪ್ಲೇಟ್ ಅಲ್ಲಿ 1.8 ಇತ್ತು ಅಂದ್ರೆ ಆಫ್ ಕೋರ್ಸ್ ದ ಅದರ್ ಪ್ಲೇಟ್ ವಿಲ್ ಹ್ಯಾವ್ ಆಲ್ಸೋ ದ ನೆಗೆಟಿವ್, ರೈಟ್? ಕರೆಕ್ಟ್. ಅನ್ಲೆಸ್ ಯು ಫೋರ್ಸಿಂಗ್ ಇಟ್, ಇದು ಡಿಸಿ ಶಿಫ್ಟ್ ಆಗುತ್ತೆ ಇದು. ಓಕೆನಾ? ಓಕೆ, ಡಿಸಿ ಶಿಫ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ಕ್ಯಾಪ್ ಇದೆ, ಓಕೆ, ಇನಿಷಿಯಲಿ 0 ವೋಲ್ಟ್ ಇದೆ ಅಂತ ಅನ್ಕೊಳ್ಳೋಣ. ಇದು ಇನಿಷಿಯಲಿ 1.8 ಇದೆ ಅಂತ ಅನ್ಕೊಳ್ಳೋಣ ಇನಿಷಿಯಲಿ. ಓಕೆ, ನೌ ಯು ಮೇಕ್ ಇಟ್ ಸಡನ್ಲಿ 2 volts ಸುಮ್ಮನೆ ಸಡನ್ಲಿ. ಈ ವೋಲ್ಟೇಜ್ ಫ್ರೀ ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಇಟ್ಸ್ ಫ್ರೀ ಅಂದ್ರೆ ಐ ಆಮ್ ನಾಟ್ ಬಯಾಸಿಂಗ್ ಇಟ್ ಥ್ರೂ ಎಕ್ಸ್ಟರ್ನಲ್ ಪವರ್ ಸೋರ್ಸ್, ರೈಟ್? ಅವಾಗ ಈ ವೋಲ್ಟೇಜ್ ಏನಾಗುತ್ತೆ ಗೊತ್ತಾ? 1.8 + 2 ಆಗುತ್ತೆ, ಅಂದ್ರೆ 3.8 ಆಗುತ್ತೆ. ಇಟ್ ಗೆಟ್ಸ್ ಡಿಸಿ ಶಿಫ್ಟೆಡ್. ಇಫ್ ಇಟ್ ಇಸ್ ಫ್ರೀ, ದಿಸ್ ನೋಡ್ ಇಸ್ ಫ್ರೀ ಟು ಮೂವ್, ಬಟ್ ಇಲ್ಲಿ ಇಟ್ ಇಸ್ ಫ್ರೀ ಟು ಮೂವ್ ಬಿಕಾಸ್ ಐ ಆಮ್ ಪುಲ್ಲಿಂಗ್ ಡೌನ್ ಆರ್ ಪುಲ್ಲಿಂಗ್ ಅಪ್, ಅಲ್ವಾ? Okay. So that's how. But now we have to consider these things and analyze it. Otherwise, typical functionality is DC shifting capacitor. Okay.
See, this voltage, this got DC shifted by 1.8 in this case. ನೀವು ಹೇಳಿದ ಸಿನಾರಿಯೋದಲ್ಲಿ. Okay. ಒಂದು ಮಿಸ್ಕನ್ಸೆಪ್ಷನ್ ಇದೆ ಅನ್ಸುತ್ತೆ ಅವರಿಗೆ. ಏನಂತ ಹೇಳಿದ್ರೆ, ಈಗ 1.8 ಈಗ ಒಂದು ಕೆಪಾಸಿಟರ್ ಒಳಗೆ ಒಂದ್ ಸೈಡ್ಗೆ 1.8 ಕೊಟ್ರೆ ಇನ್ನೊಂದ್ ಕಡೆ -1.8 ಆಗೋದಿಲ್ಲ. ರಿಲೇಟಿವ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿಲ್ ಬಿ 1.8 ಅಷ್ಟೇ. ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟೋ ಚಾರ್ಜ್ ಇಂಡ್ಯೂಸ್ ಆಗುತ್ತೆ ಒಂದ್ ಸೈಡ್ಗೆ, ಅದ್ರದ್ದು ಅಪೋಸಿಟ್ ಚಾರ್ಜ್ ಆ ಕಡೆ ಇಂಡ್ಯೂಸ್ ಆಗಿರುತ್ತೆ ಅಷ್ಟೇ. ಬಿಟ್ರೆ ಅದರ್ ಸೈಡ್ ವೋಂಟ್ ಬಿ -1.8 ಅಂತ ಹೇಳಿದ್ರೆ, ನೀವು ಅದನ್ನ ವಿತ್ ರೆಫರೆನ್ಸ್ ಟು ದ ಪ್ರೀವಿಯಸ್, ವಿತ್ ರೆಫರೆನ್ಸ್ ಟು ವಾಟ್ ಅನ್ನೋದು ಪ್ರಾಬ್ಲಮ್. ವಿತ್ ರೆಸ್ಪೆಕ್ಟ್ ಟು ವಾಟ್ ಗ್ರೌಂಡ್ ಅಂತ ಹೇಳಿದಾಗ ಒಂದ್ ಕಡೆ 1.8 ಇದ್ರೆ ಇನ್ನೊಂದ್ ಕಡೆ 0 ಇದ್ದೇ ಇರ್ತದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನೋದು ರಿಲೇಟಿವ್ ಟರ್ಮ್. ಐ ಥಿಂಕ್ ಸರ್, ಅಂದ್ರೆ ಇದು ಕೆಪಾಸಿಟರ್ ಒಳಗಡೆ ಚಾರ್ಜ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದು ಹೌದು. ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ಅದು 1.8 ಇಟ್ ವಿಲ್ ಬಿ 1.8 ಇಟ್ ಸೆಲ್ಫ್. ಹೌದು. ಒಂದ್ ಪ್ಲೇಟ್ ಅಲ್ಲಿ 1.8, ಇನ್ನೊಂದ್ ಪ್ಲೇಟ್ ಅಲ್ಲಿ -1.8 ಅನ್ನೋದು ತಪ್ಪು, ರಾಂಗ್ ಅಸಂಪ್ಷನ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕೆಪಾಸಿಟರ್ ವಿಲ್ ಬಿ ಸ್ಟೋರ್ ದ ಚಾರ್ಜ್ ಅಷ್ಟೇ. ಕೆಪಾಸಿಟರ್ ಕ್ಯಾನ್ ಏಬಲ್ ಟು ಸ್ಟೋರ್ ದ ಚಾರ್ಜ್. ದಟ್ ವಿಲ್ ಬಿ 1.8. ಹೌದು. ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ವಿಲ್ ಬಿ 1.8. 1.8 the plates will be 1.8. A ಮತ್ತೆ B ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ 1.8 ಇರುತ್ತೆ. 1.8 ಇರುತ್ತೆ ಅಷ್ಟೇ. ಹೌದು. ಹಿಂಗ್ ನೋಡಿ, VAB is positive, VBA is negative. ಹಿಂಗ ಅರ್ಥ ಮಾಡ್ಕೋಬಹುದು. ಹೌದು. From here, what is your reference point? What is your actual measuring point? Yes, sir. Now the charge will be from A to B. Yeah. Okay. See, if this is, you can think Line of VAB is young polarity ಇರ್ತಿದೆ ಪ್ರಶ್ನೆ. So now VAB is positive or negative is the question now. No, assume it is grounded for time being. Okay. VAB is positive. If it now from the ground point you take VBA, it's negative minus, say assume it is 2 volts, minus 2 volts. VBA is minus 2 volts, VAB is plus 2 volts. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ ಇಲ್ಲಿ. ಈಗ ಸಪೋಸ್ ಬಿ ಗ್ರೌಂಡ್ ಮಾಡಿದೀವಿ ಅನ್ಕೊಂಡ್ರೆ, there won't be any charge accumulated in B. This is discharged. These are all discharged. Correct. Discharged. ಅದನ್ನ ಸ್ವಲ್ಪ ಅನ್ಕೋಬೇಕು. So unless you have a part to discharge, your capacitor won't be charged. ಇಲ್ಲ, ಈ ತರ ಏನಾಗುತ್ತೆ, ಪಿ ಈಗ ಸಪೋಸ್ ಫ್ಲೋಟಿಂಗ್ ಇದ್ದು ನಾನು ಇದನ್ನ ಅಪ್ಲೈ ಮಾಡಿದ್ರೆ ಈ ಕೆಪಾಸಿಟರ್ ಚಾರ್ಜ್ ಆಗೋದಿಲ್ಲ, ಇಂಡ್ಯೂಸ್ ಮಾಡ್ಕೊಳುತ್ತೆ ಅಷ್ಟೇ. ಬಿಟ್ರೆ ಈಗ ಏನಾಗುತ್ತೆ, ಪಿ ರಿಪಲ್ ಆಗುತ್ತೆ. ವಾಟ್ ಐ ವಾಂಟ್ ಟು ಸೇ ಇಸ್ ನೆಗೆಟಿವ್ ಚಾರ್ಜ್ ವಿಲ್ ನಾಟ್ ಬಿ ಡಿಸ್ಚಾರ್ಜ್, ಪಾಸಿಟಿವ್ ವಿಲ್ ಬಿ ಡಿಸ್ಚಾರ್ಜ್ಡ್. excess equal amount of positive will be discharged, then you will have a equal amount of negative over here. ಹಾಗಾಗಿ ಪೊಟೆನ್ಶಿಯಲ್ ಡಿಫರೆನ್ಸ್ 1.8 ಆಗುತ್ತೆ ಇದು ಗ್ರೌಂಡ್ ಮಾಡಿದಾಗ ಮಾತ್ರ. ಕರೆಕ್ಟ್ ಸರ್, ಕರೆಕ್ಟ್, ನೀವು ಹೇಳ್ತೀರಿ ಕರೆಕ್ಟ್. Okay, sir. Like you are telling, like the voltage difference ಎಷ್ಟಿರುತ್ತೋ ಅಷ್ಟರ ಪ್ರಕಾರ ಅವರ ಚಾರ್ಜಸ್ ವಿಲ್ ಅಕ್ಯುಮುಲೇಟ್ ಅಂತ ಅಲ್ವಾ ಸರ್? ಅಲ್ಲ ಹಂಗಲ್ಲ. ಹೆಂಗೆ ಅನ್ಕೋಬಹುದು, ಉದಾಹರಣೆ ಒಂದ್ ಸಿಂಪಲ್ Q = C ಫಾರ್ಮುಲಾ ತಗೋಬಹುದು. ನಾನು ಹೇಳ್ತಿರೋದು ಹೆಂಗೆ ಅಂದ್ರೆ, ಅಸ್ಯೂಮ್ ಓಕೆ, ಈ 2 ಪ್ಲೇಟ್ ಇದೆ. ನಾನು ಐ ಅಸ್ಯೂಮ್ ಸಮ್ ಚಾರ್ಜಸ್, ಸಮ್ ವೋಲ್ಟೇಜ್ ಇಸ್ ಆಲ್ರೆಡಿ ಅವೈಲಬಲ್. ಸಮ್ ವೋಲ್ಟೇಜ್ ನಮ್ಮ ಈ ಕೇಸಲ್ಲಿ ನೋಡಿ, ಸಮ್ ವೋಲ್ಟೇಜ್ ಇಸ್ ಆಲ್ರೆಡಿ ಅವೈಲಬಲ್ ಅಂತ ತಗೊಂಡೆ. ಆ ಆಂಗಲ್ ಅಲ್ಲಿ ನಾನು ಅಪ್ರೋಚ್ ಮಾಡಿದ್ದು. ಓಕೆನಾ? ಇಫ್ ದಿಸ್ ಇಸ್ ಲಿಟರಲಿ ಫ್ಲೋಟಿಂಗ್ ಆದಾಗ ನಾನು ಯೋಚನೆ ಮಾಡ್ಬೇಕು ಹೆಂಗಿರ್ತಿದೆ ಅಂತ. ಓಕೆ. So, but now in this case, this cap is not really literally floating. It is connected to VDD or VSS at any time. Alva. So, aವಾಗ ನಾನು I will think of the charge feed through ಅವೆಲ್ಲ ಮಾತಾಡ್ದೆ ನಾನು ಮಾತಾಡ್ದಂಗೆ. But think ಮಾಡಿ, for some reason this is floating ಅನ್ಕೊಳ್ಳೋಣ ಸುಮ್ಮನೆ. Okay. But this potential difference somehow you charge it cap to say 2 volts ಅನ್ಕೊಳ್ಳೋಣ. Okay. ಅನ್ಕೊಳ್ಳೋಣ. ಇದನ್ನ ನಾವು ಮತ್ತೆ this difference is 2 volt, remember. Okay. Now you make it suddenly 1 volt extra. Okay. ಮುಂಚೆ ಮುಂಚೆ ಎಷ್ಟು 0 ಇತ್ತು, ಅವಾಗ 2 ಇತ್ತು ಅನ್ಕೊಳ್ಳೋಣ. You make it 1 volt, it becomes 3 ಆಗುತ್ತೆ ಅಷ್ಟೇ. It got de-shifted by same voltage. ಅದೇ ಹೇಳ್ತಿರೋದು ನಾನು. ಸಿಂಪಲ್ KVL Hello. Let me explain that what is that Q is equal to C. Really Q ಅಂದ್ರೆ
ಆ ಕೆಪಾಸಿಟರ್ಗೆ ಇರೋ ಚಾರ್ಜ್ ಓಕೆ ಗೊತ್ತಾಯ್ತಾ, ಅಲ್ಲಿಗ ಇಸ್ ಈಕ್ವಲ್ ಟು ಸಿ ಅಂತ ಇದೆಯಲ್ಲ, ಸಿ ಇಂಟು ವಿ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಅಂಡ್ ವಿ ಇಸ್ ದ ವೋಲ್ಟೇಜ್ ಅಕ್ರಾಸ್ ಎಂಡ್ಸ್ ಆಫ್ ದ ಕೆಪಾಸಿಟರ್. ಕರೆಕ್ಟ್. ಗೊತ್ತಾಯ್ತಾ? This is- ಅಲ್ಲಿಗೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಎಷ್ಟಿದೆ ಅನ್ನೋದು ನೀವು ಫಸ್ಟ್ ನೀವು ತಿಳ್ಕೊಬೇಕು. ಕರೆಕ್ಟ್. ಓಕೆ. ನೀವು ಅಲ್ಲಿಗೆ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಎಷ್ಟು ವೋಲ್ಟೇಜ್ ನ ಅಪ್ಲೈ ಮಾಡಿದಿರೋ, ಹ್ಮ್ ಫಾರ್ ಎಕ್ಸಾಂಪಲ್ 1.5 ಅನ್ಕೊಳ್ಳಿ, ಸುಮ್ನೆ 1 ಅನ್ಕೊಳ್ಳಿ, ವೋಲ್ಟೇಜ್ Okay. ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ವಿಲ್ ಬಿ 1. ಹ್ಮ್ Okay. Now the capacitance of the capacitor will be 1.8 farad. Something. Okay. 1 into 1.8, what will get the answer? 1.8. 1.8 cool. That is the charge of the capacitor. Like we have to consider both plates, right? Yes. Product Yeah. of capacitance This of is- capacitor and voltage across ends of the capacitor. Okay. the pan plate. Okay. Yeah. And now you will get the answer of the charge of the capacitor. Yeah, that charges is we have to consider for both, right? One is like positive. Yes. one is That negative. charge will be stored inside the capacitor in the form of electric field. Okay. Ah. Okay, sir. Got it. Okay. Thank you. Thank you for clarifying that. ಓಕೆ, ನೋಡಿ ಬೇರೆ ಬೇರೆ ಏನಾದ್ರು. ದಿಸ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಕೆಪಾಸಿಟರ್ಸ್ ಅಲ್ಲಿ ಏನೋ ಚಾರ್ಜ್ ಶೇರಿಂಗ್ ಬರುತ್ತೆ, ಚಾರ್ಜ್ ರಿಡಿಸ್ಟ್ರಿಬ್ಯೂಷನ್ ಬರುತ್ತೆ, ಅಂಡ್ ಸೋ ಮೆನಿ ಥಿಂಗ್ಸ್ ವಿಲ್ ಕಮ್ ಲೇಟರ್. ಓಕೆ, ಮೇ ಬಿ ಅದು ಯಾವಾಗ್ಲಾರು ಎಡಿಸಿ ಓದಕ್ಕೆ ಚೂರು ಮುಟ್ಟಾನ ಅದನ್ನ. ಬಟ್ ದಿಸ್ ಇಸ್ ಗುಡ್ ಡಿಸ್ಕಷನ್ ನನ್ನ ಪ್ರಕಾರ. ಇಂಟರ್ವ್ಯೂ ಹೋದ್ರೆ ನನ್ನ ಪ್ರಕಾರ VLS ಅಲ್ಲಿ ಇಫ್ ಐ ಟೇಕ್ ಇಂಟರ್ವ್ಯೂಸ್ ಆಲ್ಸೋ ಐ ವಿಲ್ ಬಿ ಫೋಕಸಿಂಗ್ ಓನ್ಲಿ ಆನ್ RC ಸರ್ಕ್ಯೂಟ್ಸ್. ಸೊ RC ಸರ್ಕ್ಯೂಟ್ಸ್ ಇದ್ರೆ ಉಳ್ದವೆಲ್ಲ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಓದ್ಕೊಂಡು ಕಲಿಬಹುದು. ಫಂಡಮೆಂಟಲ್ಸ್ ಇಲ್ಲ ಅಂದ್ರೆ ಮೀನಿಂಗ್ಲೆಸ್ ಹಂಗಾಗುತ್ತೆ. ಸೊ ಇಟ್ಸ್ ಅ ಗುಡ್ ಡಿಸ್ಕಷನ್. ರಜನಿಕಾಂತ್ ಅವ್ರೆ, ಅವನು ಮೋಹನ್ ಕುಮಾರ್ ಹೇಳ್ತಿರೋದು, ಈಗ ನಾವು ಈಗ 10 ಕೂಲಮ್ಸ್ ಅಂತಾನೆ ಇಟ್ಕೊಳ್ಳೋಣ. ವೆದರ್ ಇಟ್ ಈಸ್ ದ ಟೋಟಲ್ ಚಾರ್ಜ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಆರ್ ವೆದರ್ ಇಟ್ ಈಸ್ ಆನ್ ಈಚ್ ಪ್ಲೇಟ್ ಅಂತ ಅವನು ಹೇಳಿದ. Exactly, sir. Correct. ಅದೇ ನನ್ನ ಡೌಟ್ ಇದ್ದಿದ್ದು. ಓಕೆ, ಹಂಗಾದ್ರೆ ಮೇ ಬಿ ಇನ್ ಎ ಸಿಂಪಲ್ ವೇ ಹಿಂಗ್ ಅನ್ಕೊಳ್ಳೋಣ. ಸಿ ದಿಸ್ ಇಸ್ ಕ್ಯಾಪ್, ಸಾರಿ ದಿಸ್ ಇಸ್, ಸೊ ಇದೊಂದು ಕ್ಯಾಪ್ ಅನ್ಕೊಳ್ಳೋಣ. ಸೊ ಲುಕ್ ಅಟ್ ದಿಸ್, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಪ್ಲಸ್, and this is equal to this minus, plus is equal to minus number of coulombs ತಗೊಂಡ್ರೆ, and like say if it's q, it is this is enough, and it is equal to this polarity ಅಷ್ಟೇ ಡಿಫರೆನ್ಸ್ ಇರುತ್ತೆ. when it is called q is equal to cv ಇದೆ ಅಲ್ವಾ. ಸೊ v voltage is voltage between a and b. a plate ಅನ್ಕೊಳ್ಳೋಣ, b plate ಅನ್ಕೊಳ್ಳೋಣ, it's a potential difference. Voltage between a and b, c is a some constant, okay, that is equal to q. What is the q? Number of charges on each plate ಅನ್ಕೊಳ್ಳೋಣ. It's not really sum. It's a plate in cap in load. How much you charge, because you are charging here in current source. You current source ಅನ್ಕೊಳ್ಳೋಣ, you are charging this cap, okay, because it is VDD. This is a current source coming. It is pushing out some charges and it is cap charging here. Okay? And this charging will induce my negative charges here, unless it is grounded. Otherwise matter ಆಗಲ್ಲ. Okay, ಇದು ಎಲ್ಲ ಇರೋದೇ ಇಲ್ಲ, ground ಆಗಿಬಿಡುತ್ತೆ ಇದು, universal ground. These are the number of charges, that is equal to q. Hello, Rajinikanth sir, let me explain. Okay, ಹೇಳಿ, ಟ್ರೈ ಮಾಡಿ, ಹೇಳಿ. ಓಕೆ. ಈಗ ಸರ್ ಬರ್ದಿದಾರಲ್ಲ, ಒಂದ್ ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ದಿದ್ದಾರೆ ಅಂಡ್ ಇನ್ನೊಂದ್ ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ದಿದ್ದಾರೆ. ನಿಮ್ ಕ್ವಶನ್ ಏನಂದ್ರೆ ಮೋಹನ್ ಅವ್ರ, ಅದೇ ಪ್ಲೇಟ್ ಮೇಲೆ ಚಾರ್ಜ್ ಇನ್ ಬಿಟ್ವೀನ್ ಪ್ಲೇಟ್ಸ್ ಇದೆಯಲ್ಲ, ಈಗ ಪ್ಲೇಟ್ ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ, ಈಚ್ ಪ್ಲೇಟ್ ಮೇಲೆ ಇರುತ್ತಾ ಅನ್ನೋದು ನಿಮ್ ಡೌಟ್ ಅಲ್ವಾ? ಹಾ ಸರ್, ಅದರ ಕಂಬೈನ್ ಮಾಡ್ಬಿಟ್ಟು ನಾವು ಅದು ಚಾರ್ಜ್ ಕ್ಯೂ ಹೇಳ್ತೀವ, ಇಲ್ಲ ಲೈಕ್ ಓನ್ಲಿ ಒನ್ ಪ್ಲೇಟ್ ಕನ್ಸಿಡರ್ ಮಾತಾಡ್ತೀವ? ಕ್ವಶನ್ ಅರ್ಥ ಆಯ್ತು. ಏನಂದ್ರೆ ಈಗ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ವಿ ಈಗ ತಾನೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ಸ್ ಅಟ್ ಪಾಸಿಟಿವ್ ಅಂಡ್ ಎಂಡ್ಸ್ ಅಟ್ ನೆಗೆಟಿವ್. ಕರೆಕ್ಟ್. ಓಕೆನಾ? ಅಲ್ಲಿಗೆ ಅವ್ರು ಬರ್ದಿರೋದು ನೋಡಿ, ಇನ್ ಬಿಟ್ವೀನ್ ಪ್ಲೇಟ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಹೊರತು ಆನ್ ದ ಪ್ಲೇಟ್ ಮೇಲೆ ಸ್ಟೋರ್ ಆಗಿರಲ್ಲ. ಓಕೆ, ಗಾಟ್ ಇಟ್. ಓಕೆ ಸರ್. ಇಲ್ಲ, ನಾನು ಕಾಂಟ್ರಡಿಕ್ಟ್ ದಟ್. ಏನಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗೋದು ಚಾರ್ಜ್ ಸ್ಟೋರೇಜ್ ಇಂದ. ಚಾರ್ಜ್ ಸ್ಟೋರ್ ಆಗೋದು ಒಂದೇ ಪ್ಲೇಟ್ ಮೇಲೆ, ಅದು ಇಂಡ್ಯೂಸ್ ಮಾಡುತ್ತೆ ಅದರ್ ಸೈಡಿಗೆ ಅಷ್ಟೇ. ಈಗ ಈ ಮೋಹನ್ ಕುಮಾರ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಪ್ಲೇಟ್ ಇನ್ ಚಾರ್ಜ್ ಕೌಂಟ್ ಮಾಡೋದು ನಾವು.
ಈಗ ಈಗ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ರಜನಿಕಾಂತ್ ಅವರು ಎ ಮತ್ತೆ ಬಿ ನಡುವೆ ಈಗ ನಾವು ಒಂದ್ ಕಡೆ ಮಾತ್ರ ಕರೆಂಟ್ ಹಾಕ್ತಿವಿ. ಆ ಕರೆಂಟ್ ಏನ್ ಮಾಡುತ್ತೆ, ಹೋಗಿ ಇಲ್ಲಿ ಚಾರ್ಜಸ್ ಅನ್ನ ಅಕ್ಯುಮುಲೇಟ್ ಮಾಡುತ್ತೆ ಒಂದ್ ಪ್ಲೇಟ್ ಮೇಲೆ. ಆಮೇಲೆ ಏನ್ ಮಾಡುತ್ತೆ, ಇನ್ನೊಂದ್ ಕಡೆ ಇಂಡ್ಯೂಸ್ ಮಾಡುತ್ತೆ. ಈಗ ಕರೆಂಟ್ ಅಷ್ಟು ಹೋಗಿದೆ ಅನ್ಬೇಕಾದ್ರೆ ಇಂಡ್ಯೂಸ್ ಮಾಡಿದ್ದು ಗ್ರೌಂಡ್ ಆಗ್ಬೇಕು. ಅವಾಗ ಮಾತ್ರ ಆ ಕರೆಂಟ್ ಅಷ್ಟು ಕರೆಂಟ್ ತಗೊಂಡಿದೆ ಅಂತ ಕೆಪಾಸಿಟರ್, ಇಲ್ದಿದ್ರೆ ಅದು ತಗೊಂಡಿಲ್ಲ ಅಂತ ಹೇಳಿ. ಅಲ್ಲಿ ಗ್ರೌಂಡ್ ಮಾಡಿದಾಗ ಮಾತ್ರ ರಿಪಲ್ ಆಗುತ್ತೆ ಪಾಸಿಟಿವ್ ಚಾರ್ಜಸ್, ಅದು ಗ್ರೌಂಡಿಗೆ ಹೋಗುತ್ತೆ. ಅಲ್ಲಿ ಅಷ್ಟು ಎಕ್ಸಸ್ ನೆಗೆಟಿವ್ ಚಾರ್ಜಸ್ ಕುತ್ಕೊಂಡಿರುತ್ತೆ. ಇದು ಗ್ರೌಂಡ್ ಮಾಡದೇ ಇದ್ರೆ ಆಗೋದಿಲ್ಲ ಈ ನೆಗೆಟಿವ್ ಚಾರ್ಜಿಂಗ್. ಇಲ್ಲಿ ಪೊಟೆನ್ಶಿಯಲ್ ಏನಾಗುತ್ತೆ ಅಂದ್ರೆ 5 ವೋಲ್ಟ್ಸ್ ಬರುತ್ತೆ. ಈ ಕಡೆನೂ ನೀವು ಓಪನ್ ಸರ್ಕ್ಯೂಟ್ ಏನ್ ತಗೊಂತೀರಿ, KVL ಈಗ ಏನೋ ಒಂದು ಸರ್ಕ್ಯೂಟ್ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಇರುತ್ತೆ. ನಾನು ಬೇಕಂದ್ರೆ ಒಂದು ಈಗ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಇಟ್ಕೊಳ್ಳೋಣ. ಈಗ ಸರ್ ಬರೀತಿದಾರೆ ಇದ್ರ ಮೇಲ್ಗಡೆ ಒಂದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ಒಂದ್ ಕಡೆ ನಾನೇನ್ ಮಾಡಿದೀನಿ, VDD ಅಪ್ಲೈ ಮಾಡ್ಬಿಟ್ಟಿದೀನಿ ಒಂದ್ ಸೈಡ್ ಅಲ್ಲಿ, ಇನ್ನೊಂದ್ ಸೈಡ್ ಗ್ರೌಂಡ್. ಆಯ್ತು. ಈಗ ನಾನು ಇನ್ ಬಿಟ್ವೀನ್ ಪೊಟೆನ್ಶಿಯಲ್ ತಗೊಂತೀನಿ. ಅವಾಗ ಏನ್ ಬರುತ್ತೆ, R1 R2 ಅಂತ ಇಟ್ಕೊಂಡ್ರೆ VDD, ಇದು ಗ್ರೌಂಡ್ ಇನ್ನೊಂದ್ ಸೈಡ್. ಇವಾಗ ನಾನು ಔಟ್ಪುಟ್ ವೋಲ್ಟೇಜ್ ಅಂದ್ರೆ VDD R2 ಕೆಳಗಡೆ ರೆಸಿಸ್ಟೆನ್ಸ್ ಅಂದ್ರೆ VDD R2 ಡಿವೈಡೆಡ್ ಬೈ R1 ಪ್ಲಸ್ R2. ಅದು ಮೇಲ್ಗಡೆ R1 R1 ಪ್ಲಸ್ R2 ಆಗತ್ತೆ. ಆಯ್ತಾ? ನಾನೀಗ ಏನ್ ಮಾಡ್ತೀನಿ, ಈಗ ಕೆಳಗಡೆನ ಗ್ರೌಂಡಿಗೆ ಕನೆಕ್ಟ್ ಮಾಡೋದಿಲ್ಲ, ಓಪನ್ ಇಟ್ಬಿಡ್ತೀನಿ. ವಾಟ್ ವಿಲ್ ಬಿ ದ ಔಟ್ಪುಟ್ ವೋಲ್ಟೇಜ್? We can't tell that without reference. No, it's a VDD, ಅಲ್ವಾ? VDD. ಅದು VDD. Because current is zero there. ಕರೆಂಟ್ ಹೋಗಿರಲ್ಲ, ಕರೆಂಟ್ ಏನು ಫ್ಲೋ ಆಗ್ತಿಲ್ಲ, ಡ್ರಾಪ್. ನಾವು KVL ಅಪ್ಲೈ ಮಾಡಿದಾಗ ವಾಟ್ ಈಸ್ ದ ಪೊಟೆನ್ಶಿಯಲ್ ಎಟ್ ದಿಸ್ ಪಾಯಿಂಟ್? ಇಟ್ ವಿಲ್ ಬಿ VDD ಮೈನಸ್ IDR1, ಸಾರಿ IR1. I 0 ಆಗಿರೋದ್ರಿಂದ ಡ್ರಾಪ್ ಅಕ್ರಾಸ್ R1 is 0. ಸೊ VDD ನೇ ಬರುತ್ತೆ ಈ ಪಾಯಿಂಟ್ ಅಲ್ಲಿ KVL ಅಪ್ಲೈ ಮಾಡುತ್ತೆ. ಸೊ ಇಲ್ಲೂ VDD ನೇ ಬರುತ್ತೆ. ಇನ್ನು ಕೆಳಗಡೆ ಪಾಯಿಂಟ್ ಅಲ್ಲೂ ನೋಡಿದ್ರು ಅಲ್ಲೂ VDD ಬರುತ್ತೆ. ಇಲ್ಲಿ ಗ್ರೌಂಡ್ ಕನೆಕ್ಟ್ ಮಾಡಿಲ್ಲಲ್ಲ, ಹಾಗಾಗಿ. ನನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ಕೆಪಾಸಿಟರ್ ತಗೊಂಡಾಗ ಅದನ್ನ ನೀವು ಅದರ್ ಸೈಡ್ ಅನ್ನ ಗ್ರೌಂಡಿಗೆ ಕನೆಕ್ಟ್ ಮಾಡದೇ ಇದ್ರೆ, ನೀವಿಲ್ಲೇನೋ ಒಂದು ಕರೆಂಟ್ ಹಾಕ್ತೀರಿ, ಈಗೇನೋ ಒಂದು ವೋಲ್ಟೇಜ್ ಅಪ್ಲೈ ಮಾಡ್ತಿದ್ದೀರಿ ಅಂತಿರಲ್ಲ, ದಟ್ ವಿಲ್ ನಾಟ್ ಎಫೆಕ್ಟ್ ಇನ್ ಚಾರ್ಜಿಂಗ್ ದ ಕೆಪಾಸಿಟನ್ಸ್. ಅದು ಕೆಪಾಸಿಟರ್ ಚಾರ್ಜ್ ಮಾಡಲ್ಲ. ಈಗ ನಾನು V1 ಅಪ್ಲೈ ಮಾಡಿದೆ ಅಂದ್ರೆ ಈ ಕಡೆನೂ V1 ಬರ್ತಿರುತ್ತೆ ಫ್ಲೋಟಿಂಗ್ ಇದ್ರೆ. ಅದೇ DC ಶಕ್ತಿ ಕಾರಣ. Is it right? Sir, can you repeat it? Somewhere I get confused. Can you repeat it? ಅಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ರು ನೋಡಿ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಏನಾಗುತ್ತೆ ಅಲ್ಲಿ ಹೇಳ್ತೀನಿ ಕೇಳಿ, ಈ ಕಾನ್ಸೆಪ್ಟ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಅಸ್ಯೂಮ್ ಇಟ್ ಇಸ್ R here. ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗಬೇಕು ಅಂದ್ರೆ VDVSS ಕ್ಲೋಸ್ ಲೂಪ್ ಇರ್ಬೇಕಲ್ವಾ? VDVSS ಅಂದ್ರೆ ಲೂಪ್ ಕ್ಲೋಸ್ ಇರ್ಬೇಕು, ಅವಾಗ ಕರೆಂಟ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇದು ಆನ್ ಇದ್ರೆ ಲೂಪ್ ಕ್ಲೋಸ್ ಆಗುತ್ತೆ. ಇಲ್ಲಿ ನಾನು ಈ ಕೇಸಲ್ಲಿ ತಗೊಳ್ಳೋಣ, ಇದು ಆನ್ ಇದೆ ಅಲ್ಲ, ಇದು ರೆಸಿಸ್ಟರ್ ನಾನು ಇಲ್ಲಿ ಫ್ಲೋಟ್ ಮಾಡ್ತೀನಿ ಅಂದ್ರೆ VSS ಕನೆಕ್ಟ್ ಮಾಡಿಲ್ಲ ಇಲ್ಲಿ. ದಿಸ್ ಇಸ್ ಓಪನ್ ಸರ್ಕ್ಯೂಟ್ ಇದು. ಓಕೆ, ಅವ್ರು ಹೇಳಿದ್ರು ಹಂಗ್ ನೋಡಿದ್ರೆ, ಸೊ ದಿಸ್ ವೋಲ್ಟೇಜ್ ಈಸ್ ಆಲ್ಸೋ VDD, ದಿಸ್ ವೋಲ್ಟೇಜ್ ಆಲ್ಸೋ VDD. ಸಿಂಪಲ್, ಬಿಕಾಸ್ ಕರೆಂಟ್ ಇಸ್ 0 there. ಸಿಂಪಲ್. ಇಲ್ಲಿ ಏನ್ ಹೇಳ್ತೀರಿ ಅಂದ್ರೆ, ನಾವು ಒಂದು ಕರೆಂಟ್ ಸೋರ್ಸ್ ತಗೊಳ್ಳೋಣ, ವಿ ಚಾರ್ಜ್ ಇದು VDD ಕನೆಕ್ಟ್ ಮಾಡೋಣ. ಆಫ್ ಕೋರ್ಸ್ ಇಲ್ಲಿ ಸಪ್ಲೈ ಇರ್ತೈತಿ, VDD ತಗೊಳ್ಳೋಣ. ಓಕೆ, ಅಸ್ಯೂಮ್ ಇಟ್ ಇಸ್ ಡ್ರಾಪ್ ಆಫ್ ದಿಸ್ ಐಡಿಯಲ್ ಕರೆಂಟ್ ಸೋರ್ಸ್ ಇಸ್ 0 ಅನ್ಕೋಣ. ದಿಸ್ ಆಲ್ಸೋ VDD ಅಲ್ವಾ? ಡ್ರಾಪ್ ಇಸ್ 0 ಅಂದ್ರೆ ಇಲ್ಲಿ VDD ಬಂತು. ನಾನೇನ್ ಮಾಡ್ತೀನಿ, ಇಲ್ಲಿ VDD ಕನೆಕ್ಟ್ ಮಾಡ್ತೀನಿ. ಐ ಆಮ್ ಚಾರ್ಜಿಂಗ್ ದಿಸ್, ಐ ಆಮ್ ಅಕ್ಯುಮುಲೇಟಿಂಗ್ ಸಮ್ ಚಾರ್ಜಸ್ ಅನ್ಕೋಣ. ಐ ಆಮ್ ಪಾಸಿಂಗ್ ಔಟ್ ಸಮ್ ಕರೆಂಟ್. ಬಟ್ ಇಲ್ಲಿ ಏನ್ ಗೊತ್ತಾ, ಇನ್ನು ಏನ್ ಹೇಳ್ತಾರೆ ಬರುತ್ತೆ ಒಂದು ವಿಷಯದಲ್ಲಿ. I wanted to talk about some current here. Yeah, see this. ನೀವು ಯಾವಾಗಲೂ ಟೈಮ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಹುಡುಕಿ ನೋಡೋಣ, ಓಕೆನಾ? ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಕೆಪಾಸಿಟರ್ ಇರೋದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ನಾಟ್ ಕಂಡಕ್ಷನ್ ಕರೆಂಟ್. ಇಲ್ಲಿ ಬರೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದಿಸ್ ಇಫ್ ಯು ಕನೆಕ್ಟ್ ಇಟ್ ಲೆಟ್ಸ್ ಸೇ VSS, okay, you will be able to establish VDD across this. Okay, at some time it will charge the full VDD. ಬಟ್ ನಮ್ ಕ್ವಶನ್ ಏನು ಅಂತಂದ್ರೆ, ಇಫ್ ಇಟ್ ಇಸ್ ಫ್ಲೋಟಿಂಗ್, ಓಕೆ, ಆಕಾಶದಲ್ಲಿದೆ ಹೈ ಇಂಪಿಡೆನ್ಸ್ ಅಂತ ಫ್ಲೋಟಿಂಗ್ ಅನ್ಕೋಣ, ಅವಾಗ ಏನಾಗುತ್ತೆ ಅಂತ ಪ್ರಶ್ನೆ. ಓಕೆನಾ? ಸೊ ಇವಾಗ ಸುಬ್ರಹ್ಮಣ್ಯ ಸರ್ ಏನ್ ಹೇಳ್ತೀರಿ ಅಂತಂದ್ರೆ, ಸೊ ದಿಸ್ ಈಸ್ ಇಫ್ ಯು ಮೆಜರ್ ದ ವೋಲ್ಟೇಜ್ ಹಿಯರ್ ಅಂಡ್ ಇಫ್ ಯು ಮೆಜರ್ ದ ವೋಲ್ಟೇಜ್ ಹಿಯರ್, ಇಟ್ ಇಸ್ ಸೇಮ್ ಅಂತ ಹೇಳ್ತಿದ್ದಾರೆ. VDD ನೇ ಇರ್ತಿದೆ ಅಂತ ಅಂದ್ರೆ, ಹೌ ಮಚ್ VD ಮೈನಸ್ VDD ಎಷ್ಟು? 0 volts. So what is the voltage stored in the cap is 0 ಅಂತ ಹೇಳ್ತಿರೋದು.
ಓಕೆ. ಹೌದು, 0 ಇದ್ದಾಗ ವಿಡಿಡಿನೇ ಇರುತ್ತೆ. ಈಗ ನೀವ್ ಹೇಳ್ದಂಗೆ ಇದು ಕೆಪಾಸಿಟರ್ ಇನಿಷಿಯಲಿ ಚಾರ್ಜ್ ಆಗಿದ್ರೆ ಅದು ಮೈನಸ್ ಆಗುತ್ತೆ ಅಷ್ಟೇ. ಓಕೆ. ಈಗ ಅವರು ರಜನಿಕಾಂತ್ ಅವ್ರು ಹೇಳೋತ್ತಿಗೆ ಅದೇ ಡಿಸಿ ಶಿಫ್ಟ್ ಆಗುತ್ತೆ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ ಅದಕ್ಕೋಸ್ಕರ. ಯಾಕಂದ್ರೆ ಇದು ಫ್ಲೋಟ್ ಇದ್ದಾಗ ಡಿಸಿ ಶಿಫ್ಟ್ ಆಗ್ತದೆ. ಕಂಡಕ್ಟ್ ಆಗ್ತಿದ್ರೆ ಆಗೋದಿಲ್ಲ. ಕಂಡಕ್ಟ್ ಆಗ್ತಿದ್ರೆ ಸಮ್ ಕರೆಂಟ್ ಬರುತ್ತೆ, ಅದು ಏನೋ ನ್ಯೂಟ್ರಲೈಸ್ ಆಗುತ್ತೋ, ಡಿಸ್ಚಾರ್ಜ್ ಆಗುತ್ತೋ, ಅಥವಾ ಫರ್ದರ್ ಚಾರ್ಜ್ ಆಗುತ್ತೋ, ಏನೋ ಒಂದು ಆಗುತ್ತೆ ಓಕೆ. ಬೇಸ್ಡ್ ಆನ್ ದಟ್ ಕರೆಂಟ್ ಡೈರೆಕ್ಷನ್. ಆದ್ರೆ ಓಕೆ ಸರ್. ಈಗ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಇದು ಹೌದು ಸರ್, ಹೌದು. ಈಗ ಕರೆಂಟ್ ಕ್ಲಿಯರ್ 0 ಆಯ್ತು. ಆದ್ರೆ ವೋಲ್ಟೇಜ್ ವಿಡಿಡಿನೇ ಇರುತ್ತೆ ಇಲ್ಲಿ. ಗಾಟ್ ಪ್ರೊವೈಡೆಡ್ ಇಟ್. ಹಾ. ಇನಿಷಿಯಲಿ ಕೆಪಾಸಿಟರ್ ಇಸ್ ಹ್ಯಾವಿಂಗ್ 0 ಚಾರ್ಜ್. ಹ್ಮ್ ಅದಕ್ಕೆ ನಾನು ಈ ರೆಸಿಸ್ಟೆನ್ಸ್ ಎಕ್ಸಾಂಪಲ್ ಕೊಟ್ಟಿದ್ದು. ಇಲ್ಲಿ ಕರೆಂಟ್ ಹೋಗ್ತಾ ಇಲ್ಲ ಅನ್ಕೊಂಡಾಗ ಈ ತರ. ಈಗ ಸಪೋಸ್ ಅದನ್ನ ಗ್ರೌಂಡ್ ಏನಾದ್ರು ಮಾಡಿದಾಗ ಅಥವಾ ಇನಿಷಿಯಲಿ ಸಮ್ ಚಾರ್ಜ್ ಇತ್ತು, ಅವಾಗ ಸಡನ್ ಆಗಿ ವೋಲ್ಟೇಜ್ ಚೇಂಜ್ ಮಾಡಿದ್ವಿ ಅಂದಾಗ ಕೆಪಾಸಿಟರ್ ಸಡನ್ ಆಗಿ ಚಾರ್ಜ್ ಆಗಲ್ಲ. ಹಾಗಾಗಿ ಈ ಡಿಸಿ ಶಿಫ್ಟ್ ಈ ಕಡೆ ಕಾಣಿಸುತ್ತೆ. ಆಮೇಲೆ ಯುವರ್ ಕೆಪಾಸಿಟರ್ ವಿಲ್ ಬಿ ಚಾರ್ಜಿಂಗ್ ಆರ್ ಡಿಸ್ಚಾರ್ಜಿಂಗ್ ಗ್ರಾಜುಯಲಿ. ಇದು ಅದರ್ ಸೈಡ್ ಆಫ್ ದ ಕೆಪಾಸಿಟರ್ ವೋಲ್ಟೇಜ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಆ ಸ್ಪೈಕ್ ಎಕ್ಸ್ಪ್ಲನೇಷನ್ ನೀವು ಒಂದು ಒಂದ್ಸತಿ RC ಸರ್ಕ್ಯೂಟ್ ಅನ್ನು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ಸುತ್ತೆ. ಒಂದ್ಸತಿ ಯು ಗೋ ಥ್ರೂ RC ಓಕೆ ಸರ್ಕ್ಯೂಟ್, ಸರ್. ಸ್ಕ್ವೇರ್ ವೇವ್ ಅಪ್ಲೈ ಮಾಡಿ ಬೇಕಂದ್ರೆ. ಶೋರ್ ಸರ್. ಓಕೆ ಫೈನ್ ಸರ್. ಇಟ್ಸ್ ವೆರಿ ಗುಡ್ ಡಿಸ್ಕಷನ್. ನಾನು ನೋಡಿದ್ರೆ ಅಲ್ವಾ. ಸೊ ಆಮೇಲೆ ಕೆಪಾಸಿಟರ್ ಮೇಲೆ ತುಂಬಾ ಕಲಿಯೋದಿದೆ ಎಲ್ಲರೂ. ಓಕೆ, ಇಟ್ಸ್ ಲಾಂಗ್ ವೇ ಟು ಗೋ. ಓಕೆ, ಬೇರೆ ಏನಾದರೂ ಇದ್ರೆ ಹೇಳಿ. ಓಕೆ ಫೈನ್ ಸರ್. ಹಾಗಾದ್ರೆ ಓಕೆ, ಎಲ್ಲರಿಗೂ ಸಿಗೋಣ ಹಾಗಾದ್ರೆ ನಾಳೆ ನೆಕ್ಸ್ಟ್ ವೀಕ್ ನೋಡೋಣ. ಒಂದು ಇನ್ವರ್ಟರ್ ಡಿಸೈನ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ವಿಲ್ ಟ್ರೈ ಟು ಡಿಸೈನ್ ಇನ್ವರ್ಟರ್ ಅಂಡ್ ವಿಲ್ ಸಿ ಹೌ ವಾಟ್ ಪ್ಯಾರಾಮೀಟರ್ಸ್, ಹೌ ಟು ಸೈಜ್ WL. ಓಕೆ, ಉದಾಹರಣೆ ಈಗ ಸೆಲ್ಫ್ ಲೋಡಿಂಗ್ ಒಂದು ಕನ್ಸಿಡರ್ ಮಾಡೋಣ WL ಸೈಜಿಂಗ್ ಅಲ್ಲಿ. ಆಮೇಲೆ PMOS NMOS ಸೈಜಿಂಗ್ ಕನ್ಸಿಡರ್ ಮಾಡೋದು, ಮೊಬಿಲಿಟಿ ಅಂದ್ರೆ ಏನು. ಆಮೇಲೆ RC ಟೈಮ್ ಕಾನ್ಸ್ಟೆಂಟ್ ನಾನು ಮಾಡಲಿಲ್ಲ. RC ಸ್ಟಾರ್ಟ್ ಮಾಡಿದ್ಮೇಲೆ ಉಳಿದ್ ನೋಡೋಣ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ಏನಾದ್ರು ಕ್ವಶನ್ ಇದ್ರೆ ಹೇಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ ಕಾಲ್. ತುಂಬಾ ಚೆನ್ನಾಗಿತ್ತು ಡಿಸ್ಕಷನ್. ಥ್ಯಾಂಕ್ ಯು. ತುಂಬಾ Thanks, sir. ಸರ್, Thanks ಥ್ಯಾಂಕ್ a ಯು. lot. ನೀವು ಇನ್ವಾಲ್ವ್ ಆಗಿ ತುಂಬಾ ಖುಷಿ ಆಯ್ತು ನನಗೆ. ನೀವು ಮೋಹನ್ ಇನ್ವಾಲ್ವ್ ಆಗಿ ತುಂಬಾ ಖುಷಿ ಆಯ್ತು. Thank you so much. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿಗೋಣ ಹಾಗಾದ್ರೆ ನಾಳೆ ಎಲ್ಲರಿಗೂ. ಥ್ಯಾಂಕ್ ಯು ಸರ್. Thank you, sir. ಹಾಗೆ ಸರ್. ಥ್ಯಾಂಕ್ ಯು ಸರ್.